ನೋಡಿ ಸ್ಟ್ರೈಟ್ ಆಗಿ ಒಂದು ಮಾತು ಹೇಳ್ತೀನಿ, ಈ ಚಾನಲ್ ಅಲ್ಲಿ ನೀವು ಲುಕಿಸಮ್ ಕಂಟೆಂಟ್, ಲುಕಿಸಮ್ ಮಾಡುವ ಪೂರ್ತಿ ಕಂಪ್ಲೀಟ್ ಆಗ್ಬೇಕು ಅಂದ್ರೆ ಪ್ರತಿಯೊಂದು ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಯಾಕಂದ್ರೆ ನಾನು ಒಂದೊಂದು ವಿಡಿಯೋದಲ್ಲೂ ನೋಡ್ತೀನಿ, ನೀವು ಬರೀ ವಿಡಿಯೋ ನೋಡ್ತೀರಾ, ಲೈಕು ಮಾಡಲ್ಲ, ಕಮೆಂಟ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡಲ್ಲ. ಈ ವಿಡಿಯೋ ಶುರು ಆಗೋಕ್ಕಿಂತ ಮುಂಚೆ ಇದು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಿಜವಾಗ್ಲೂ ನೀವು ಲಾಸ್ಟ್ ವರ್ಗು ಈ ವಿಡಿಯೋ ಕಂಪ್ಲೀಟ್ ನೋಡೋದೇ ಇಲ್ಲ. ಅಷ್ಟೊಂದು ತಾಳ್ಮೆ ಪೇಷನ್ಸ್ ನಿಮ್ ಒಳಗೆ ಇಲ್ವೇ ಇಲ್ಲ. ಅರ್ಧಕ್ಕೆ ನಿಜವಾಗ್ಲೂ ಬಿಟ್ಟು ಉಡೋಗ್ಬಿಡ್ತೀರಾ ನೀವು. ಸೊ ನಾನ್ ಹೇಳ್ತಿದ್ದೀನಿ, ಈ ಚಾನಲ್ ಅಲ್ಲಿ ಕನ್ನಡದಲ್ಲಿ ಲುಕಿಸಮ್ ಕವರ್ ಆಗ್ಬೇಕು ಅಂದ್ರೆ ನೀವು ಒಂದೊಂದು ವಿಡಿಯೋದಲ್ಲೂ ಕಮೆಂಟ್ಸ್ ಮಾಡಿ, ಚೆನ್ನಾಗಿರೋ ಕಮೆಂಟ್ಸ್. ಅದರಿಂದ ನಮಗೂ ಮೋಟಿವೇಶನ್ ಸಿಗುತ್ತೆ ಅಂಡ್ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಪೂರ್ತಿ ಡೀಟೇಲ್ಸ್ ಎಲ್ಲ ಗೊತ್ತಾಗಿದ್ರೆ ವಿಡಿಯೋ ಶುರು ಮಾಡೋಣ. ವೆಲ್ಕಮ್ ಟು ಲುಕಿಸಮ್ ಸೀಸನ್ 2 ಪಾರ್ಟ್ 3. ಯಾರ್ಯಾರು ಹಳೆ ಸೀಸನ್ 1 ಪ್ಲಸ್ ಸೀಸನ್ 2 ಪಾರ್ಟ್ 1 2 ಸ್ಟೋರಿ ಯಾರ್ಯಾರು ನೋಡಿಲ್ಲ ಅದ್ರ ವಿಡಿಯೋ ಲಿಂಕ್ ಇಸ್ ಇನ್ ಡಿಸ್ಕ್ರಿಪ್ಷನ್, ಹೋಗಿ ನೋಡ್ಬನ್ನಿ. ಅದ್ ನೋಡಾದ್ಮೇಲೆ ಈ ವಿಡಿಯೋ ನಿಮಗೆ ಅರ್ಥ ಆಗೋದು. ಲಾಸ್ಟ್ ಪಾರ್ಟ್ ಅಲ್ಲಿ ನಾವು ಬೂಟ್ ಕ್ಯಾಂಪ್ ಆರ್ಕ್ ಕವರ್ ಮಾಡಿದ್ವಿ ಅಂಡ್ ಒನ್ ಆಫ್ ದ ಬೆಸ್ಟ್ ಆರ್ಕ್ ಅದು. ಅದ್ರಲ್ಲಿ ಜಾಕ್ ರೇಜ್ ನೋಡಿದ್ವಿ. ಈಗ ನೆಕ್ಸ್ಟ್ ಆರ್ಕ್ ಕವರ್ ಮಾಡೋಣ. ನೆಕ್ಸ್ಟ್ ಆರ್ಕ್ ನೇಮ್ ಅಂದ್ರೆ ಪೌಲೋಗ್ ಡಾಗ್. ಟೈಟಲ್ ಹೆಸರಲ್ಲಿ ಡಾಗ್ ಇದೆ ಅಂತ ಹೇಳ್ಬಿಟ್ಟು ಇದೊಂದು ನಾಯಿ ಸ್ಟೋರಿ ಅಂತ ಏನ್ ತಿಳ್ಕೊಳಕ್ ಹೋಗ್ಬೇಡಿ, ನಿಮಗೆ ಗೊತ್ತಾಗುತ್ತೆ ಯಾಕೆ ಟೈಟಲ್ ಇದೆ ಅಂತ ಹೇಳಿ. ಮುಂದೆ ನೋಡಿ, ಮುಂದೆ ನಾವು ಚಿಕ್ ಡ್ಯಾನಿಯಲ್ ನೋಡ್ತೀವಿ. ಅವ್ನ ಕನ್ವೀನಿಯನ್ಸ್ ಸ್ಟೋರ್ ಓನರ್. ಅವನಿಗೆ ಇವತ್ತು ಸ್ಯಾಲ್ರಿ ಕೊಡ್ತಿದ್ದೆ, ಇವತ್ತು ಸ್ಯಾಲ್ರಿ ಡೇ. ಡ್ಯಾನಿಯಲ್ ಇಲ್ಲಿ ಫುಲ್ ಖುಷಿಯಾಗಿ ಹೋಗ್ತಿದ್ದೆ ಸ್ಯಾಲ್ರಿ ಸಿಕ್ಕಿಸ್ತಾಗನೆ. ಎಲ್ಲರಿಗೂ ಸ್ಯಾಲ್ರಿ ಸಿಕ್ಕಿದಾಗ ಖುಷಿನೇ ಆಗೋದು, ಬಟ್ ನೆಕ್ಸ್ಟ್ ದಿನ ಎಲ್ಲ ಪೂರ್ತಿ ಖರ್ಚೆಲ್ಲ ಖಾಲಿ ಆಗೋಗುತ್ತದು. ಹಾಗೆ ಡ್ಯಾನಿಯಲ್ ಹಾರ್ಡ್ ವರ್ಕ್ ನೋಡ್ಬಿಟ್ಟು ಓನರ್ ಇದನ್ನು ಎಕ್ಸ್ಟ್ರಾ ದುಡ್ಡು ಕೊಡ್ತಾನೆ, ತಗೋ ಎಂಜಾಯ್ ಮಾಡುವಂತವ. ಈ ತರ ರಿಯಲ್ ಆಗಿ ಆಗಿರೋದು ನಾನೆಂದು ನೋಡೇ ಇಲ್ಲ. ಓಟಿ ತಪ್ಪಿ ಎಕ್ಸ್ಟ್ರಾ ವರ್ಕ್ ಕೆಲಸ ಮಾಡಿದ್ರೆ ಅವತ್ತು ದುಡ್ಡು ಕೊಡೋದು ನೋಡಿದ್ದೀನಿ, ಆದ್ರೆ ಕೆಲಸದಲ್ಲಿ ಜಾಸ್ತಿ ಹಾರ್ಡ್ ವರ್ಕ್ ಮಾಡ್ಬಿಟ್ಟು ಕೆಲಸ ಮಾಡಿದ್ರೆ ದುಡ್ಡು ಕೊಡೋಂತ ಏನು ನೋಡಿಲ್ಲ. ಕೊಟ್ರು 500-700 ಕೊಡ್ತಾರೆ ಅಷ್ಟೇ. ಸೊ ಡ್ಯಾನಿಯಲ್ಗೆ ಇಲ್ಲಿ ಸ್ಯಾಲ್ರಿ ಸಿಕ್ಕಿಷ್ಟಕ್ಕನೆ ಅವನಿದ್ದನ್ನು ಯೋಚನೆ ಮಾಡ್ತಾನೆ, ನಮ್ಮ ಅಮ್ಮಂಗೊಂದು ಸರ್ಪ್ರೈಸ್ ಗಿಫ್ಟ್ ಕೊಡೋಣ. ಹಾಗೆ ಸ್ಕೂಲ್ ಹಾಲಿಡೇನು ಸಹ ಬರ್ತಿದೆ. ಸೊ ಈಗ ಅವನು ಹೋಮ್ ಟೌನ್ ಹೋಗಕ್ಕೆಲ್ಲ ರೆಡಿ ಆಗ್ತಿರ್ತಾನೆ, ಅಂದ್ರೆ ಊರಿಗೆ ಹೋಗಕ್ಕೆ ಅನ್ಕೊಂಡ್ರಿ. ಸೊ ಅವ್ರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ತಗೊಳಕ್ ಒಂದ್ ಸ್ಟೋರಿಗೆ ಹೋಗ್ತಾನೆ ಇಲ್ಲಿ. ಬಟ್ ಆ ಸ್ಟೋರ್ ಒಳಗಡೆ ಹೋಗಿದ ತಕ್ಷಣ ಡ್ಯಾನಿಯಲ್ ನೋಡ್ಬಿಟ್ಟು ಅಲ್ಲಿ ಇದ್ದಿದ್ ವರ್ಕರ್ಸ್ ಎಲ್ಲ ಆಡ್ಕೊಳ್ತಾರೆ, ನಗಾಡ್ತಾರೆ. ಲುಕಿಸಮ್ ಅಲ್ಲಿ ಸರಾಸರ ಇದು ಒತ್ತಿ ಹೇಳಿದ್ದಾರೆ, ಲುಕ್ಸ್ ಮ್ಯಾಟರ್ ದ ಮೋಸ್ಟ್. ಬೇರೆ ಜನ ಎಲ್ಲ ಹೇಳ್ತಾರೆ ಲುಕ್ಸ್ ಮ್ಯಾಟರ್ ಅಲ್ವೇ ಅಲ್ಲ, ಮಕ ನೋಡಿ ಯಾರು ಮಾರೋಗಲ್ಲ ಅಂತ ಎಲ್ಲ ಹೇಳ್ತಾರೆ. ಬಟ್ ಲುಕ್ಸ್ ಮ್ಯಾಟರ್, ಇದು ಫ್ಯಾಕ್ಟ್. ಜನರು ನಿಮ್ಮನ್ನ ಫಸ್ಟ್ ನೋಡಿದಾಗ ನೋಟಿಸ್ ಮಾಡೋದೇ ಲುಕ್ಸ್ ನಿಮ್ದು. ಸೊ ಆ ಸ್ಟೋರ್ ಅಲ್ಲಿ ಕೆಲಸ ಮಾಡ್ತಿರೋರು ಡ್ಯಾನಿಯಲ್ ನೋಡ್ಬಿಟ್ಟು ಸಖತ್ ಆಡ್ಕೊಳ್ತಾರೆ. ಅವ್ರಿದ್ದಾರೆ ಹೇಳ್ತಾರೆ, ನಮ್ ಸ್ಟೋರ್ ಅಲ್ಲಿ ಎಲ್ಲ ಎಕ್ಸ್ಪೆನ್ಸಿವ್, ಜಾಸ್ತಿ ಕಾಸ್ಟ್ಲಿ ಗಿಫ್ಟ್ ಇದಾವೆ, ನಿನಗ್ ತಗೊಳ್ಳೋ ಯೋಗ್ಯತೆ ಏನಾದ್ರು ಇದೆಯಾ? ಇದೆಲ್ಲ ಇನ್ಸಲ್ಟ್ ಸಹಿಸ್ಕೊಂಡು ಕೂಡ ಡ್ಯಾನಿಯಲ್ ಇದ್ದನು ಅವ್ರ ಅಮ್ಮಂಗೆ ಒಂದು ಗಿಫ್ಟ್ ತಗೊಳ್ತಾನೆ. ಅದನ್ನ ತಗೊಂಡು ಅವ್ನ ಹೋಮ್ ಟೌನ್ ಊರಿಗೆ ಹೋಗಕ್ಕೋಸ್ಕರ ಒಂದು ಬಸ್ ಹತ್ತಾನೆ. ಆಗ್ಲೇ ಅವ್ನ್ ನೋಡ್ತಾನೆ, ಅವ್ನ್ ಪಕ್ಕದ ಸೀಟ್ ನಲ್ಲೇ ಒಬ್ಳು ಹುಡುಗಿ ಕುಂತಿದ್ದಾಳೆ. ಆ ಹುಡುಗಿ ನಿಜವಾಗ್ಲೂ ಚಿಕ್ ಡ್ಯಾನಿಯಲ್ ನೋಡಿದ ತಕ್ಷಣ ಸಿಟ್ಟಾಗಿ ಹೋಗ್ತಾಳಲ್ಲೇ, ಅದು ಅಲ್ಲಿ ಕಡ್ಕೊಂಡು. ಅಂದ್ರೆ ಟೈಮ್ ಟು ಟೈಮ್ ಎಲ್ಲ ಚೇಂಜ್ ಆಯ್ತು, ಅಂದ್ರೆ ಜನಗಳು ಹೇಟ್ ಟುವರ್ಡ್ಸ್ ಲುಕ್ಸ್ ಅದು ಮಾತ್ರ ಇದುವರೆಗೂ ಚೇಂಜ್ ಆಗಿಲ್ಲ. ನೆಕ್ಸ್ಟ್ ನಾವ್ ನೋಡ್ತೀವಿ, ನಮ್ ಚಿಕ್ ಡ್ಯಾನಿಯಲ್ ಇದ್ದಾನೆ, ಅವ್ನು ಊರಿಗೆ ಬಂದಿದ್ದಾನೆ. ಬಂದ್ ಹೇಳ್ದ ಊರ್ ಹಂಗೆ ಇದೆ, ಇದುವರೆಗೂ ಚೇಂಜ್ ಆಗಿಲ್ಲ. ಹೋಗಿ 2 ತಿಂಗಳಾಗಿರೋದು, 2 ತಿಂಗಳಲ್ಲಿ ಏನ್ ಚೇಂಜ್ ಆಗುತ್ತೆ? ನೆಕ್ಸ್ಟ್ ಡ್ಯಾನಿಯಲ್ ಇಲ್ಲಿ ಮೆಲ್ಲಕ್ ನಡ್ಕೊಂಡು ಹೋಗ್ತಿದ್ದ ದಾರಿಲಿ ಎದುರ್ತಾ ನಡುಕ್ತಾ ಹೋಗ್ತಿದ್ದೆ. ಯಾಕಂದ್ರೆ ಈ ಟೌನ್ ಅಲ್ಲಿ ಒಂದಷ್ಟು ಜನ ಬುಲೀಸ್ ಅವನನ್ನ ಸಖತ್ ಬುಲಿ ಮಾಡ್ತಿದ್ರು. ಸ್ಕೂಲ್ ಅಲ್ಲಿ ಕ್ಲಾಸ್ ಮೇಟ್ ಅವನನ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಿದ್ರು, ಅವರಿಂದ ಕೆಲಸ ಮಾಡಿಸ್ತಿದ್ರು, ಅವನನ್ನ ಸಖತ್ ಬುಲಿ ಮಾಡ್ತಿದ್ರು. ಇವನ್ ಅವ್ರ ಅಮ್ಮನ್ ಮುಂದೆನೂ ಕೂಡ ಬುಲಿ ಮಾಡಿದ್ದಾರೆ ಎಷ್ಟು ಜನ. ಸೊ ಇಲ್ಲಿ ಡ್ಯಾನಿಯಲ್ ಅಂದ್ಕೊಳ್ತಿರ್ತಾನೆ, ನನ್ ಕಣ್ ಮುಂದೆ ಯಾರನ್ನ ಬುಲಿ ಬಂದ್ಬಿಟ್ರೆ ನಾನು ನಿಜವಾಗ್ಲೂ ತಪ್ಪಿಸ್ಕೊಂಡು ಹೊರಟೋಗ್ತೀನಿ, ಯಾರು ಸಿಗ್ಬಾರ್ದು ಅಂತ ಬೇಡ್ಕೊಂಡು ಮುಂದೆ ಹಂಗೆ ಹೋಗ್ತಿದ್ದ. ಸೈಲೆಂಟ್ ಆಗಿ ಮನೆಗೆ ಹೋಗಿ ತಳಪ್ ಬಿಡೋಣ. ಆಗ್ಲೇ ಹಿಂದಿಂದ ಯಾರೋ ಒಬ್ಬ ಡ್ಯಾನಿಯಲ್ ಹೆಸರಿಡ್ ಕರಿತಾನೆ ಇಲ್ಲಿ. ಆಗ್ಲೇ ಚಿಕ್ ಡ್ಯಾನಿಯಲ್ ಹಿಂದೆ ತಿರುಗ್ಬಿಟ್ಟು ಹೇಳ್ತಾನೆ, ಇವ್ನ್ ಯಾರು? ಇವ್ನ್ ನನಗ್ ಗೊತ್ತೇ ಇಲ್ಲ. ಹಾಗೆ ಇವ್ನಿಗೆ ನನ್ನ ಹೆಸರು ಹೆಂಗ್ ಗೊತ್ತು? ಆಗ್ಲೇ ಆ ಹುಡುಗ ಡ್ಯಾನಿಯಲ್ ಒಂದ್ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಸ್ವಲ್ಪ ಅದು ಇದು ಅಂತ ಹೇಳಿ ಮಾತಾಡ್ತಾನೆ. ಹಂಗೆ ಮಾತಾಡ್ತಾ ಇರ್ಬೇಕಾದ್ರೆ ಅವ್ನಿಲ್ಲಿ ಯಾರಿಗೋ ಒಬ್ರು ಮೆಸೇಜ್ ಮಾಡ್ಬಿಟ್ಟು ಕರೀತಿದ್ದ. ಆ ಹುಡುಗ ಡ್ಯಾನಿಯಲ್ ಏನ್ ಸೀರಿಯಸ್ ಆಗಿ ತಗೊಂಡಿಲ್ಲ, ಅವನ ಜೊತೆ ಜಾಸ್ತಿ ಏನು ಮಾತಾಡಲ್ಲ, ಬರೀ ಟೈಮ್ ಪಾಸ್ ಮಾಡ್ತಿರ್ತಾರಲ್ಲಿ. ಆದ್ರೆ ಚಿಕ್ ಡ್ಯಾನಿಯಲ್ಗೆ ಇಲ್ಲಿ ಮನೆಗೆ ಹೋಗಕ್ ಲೇಟ್ ಆಗ್ತಿದೆ, ಯಾಕಂದ್ರೆ ಅವನು ಅವ್ರ ಅಮ್ಮನ್ ನೋಡಕ್ ಬಂದಿರೋದು ಈ ಹೋಮ್ ಟೌನ್ ಗೆ. ಆಗ್ಲೇ ಚಿಕ್ ಡ್ಯಾನಿಯಲ್ ಇಲ್ಲಿ ಆ ಹುಡುಗನ್ ಕೇಳ್ತಾನೆ, ನೀನ್ ಇಲ್ಲಿ ಬಿಸಿ ಇದೆಯಾ ಅಂದ್ರೆ ನಾನು ಆಮೇಲೆ ಬರೋಣ ಮನೆಗೆ ಹೋಗಿ ಅಂತವ. ಆಗ್ಲೇ ಇದನ್ ಕೇಳ್ಬಿಟ್ಟು ಆ ಹುಡುಗ ನಿಜವಾಗ್ಲೂ ಒಂದು ಲುಕ್ ಕೊಡ್ತಾನೆ. ಲುಕ್ ಕೊಟ್ಬಿಟ್ಟು ಹೇಳ್ತಾನೆ, ನೀನ್ ಮತ್ತೆ ಬಿಟ್ಟು ಹೋಗ್ತೀಯ? ಈ ಮಾತ್ ಕೇಳಿದ ಕೂಡಲೇ ಇವನಿಗೆ ಯಾರೋ ಫುಟ್ಬಾಲ್ ಇಂದ ಸರಿಯಾಗಿ ಮುಖಕ್ಕೊಂದು ಶಾಟ್ ಹೊಡಿತಾರೆ. ಆಗ್ಲೇ ಈ ಕೆಲಸ ಯಾರು ಮಾಡಿದ್ದು ಅಂತ ನೋಡಿದ್ರಿ, ಅವರು ಡ್ಯಾನಿಯಲ್ ಓಲ್ಡ್ ಬುಲೀಸು. ಹಿಂದೆ ಚಿಕ್ ಡ್ಯಾನಿಯಲ್ ನ ಹಿಡ್ಕೊಂಡು ಹಿಂಸೆ ಕೊಡ್ತಿದ್ರು, ಬುಲಿ ಮಾಡ್ತಿದ್ರು. ಇವ್ರು ಇಲ್ಲಿ ಈಗ ವಾಪಸ್ ಬಂದಿದ್ದಾರೆ. ಇವ್ರು ಇದೇ ಲೊಕೇಶನ್ ಇಲ್ಲಿಗೆ ಹೆಂಗ್ ಬಂದ್ರು? ಅದ ಹೆಂಗೆ ಅಂದ್ರೆ ಆ ಹುಡುಗನ ಇವ್ರನ್ನ ಮೆಸೇಜ್ ಮಾಡಿ ಕರೆದಿದ್ದಾನೆ. ಚಿಕ್ ಡ್ಯಾನಿಯಲ್ ಟೌನ್ ವಾಪಸ್ ಬಂದಿದ್ದಾನೆ, ಈ ಲೊಕೇಶನ್ ಬರ್ರಿ ಅಂತ ಹೇಳಿ ಮೆಸೇಜ್ ಮಾಡಿ ಅವನೇ ಕರ್ಸಿರಿದ್ದು. ಯಾಕಂದ್ರೆ ಚಿಕ್ ಡ್ಯಾನಿಯಲ್ ಟೌನ್ ಬಿಟ್ಟು ಹೋದಾಗ್ಲಿಂದ ಈ ಹುಡುಗನ್ ಹಿಡ್ಕೊಂಡು ಈ ಓಲ್ಡ್ ಬುಲೀಸ್ ಅವನ್ನೇ ಬುಲಿ ಮಾಡ್ತಿದ್ರು ಡ್ಯಾನಿಯಲ್ ಜಾಗದಲ್ಲಿ. ಅಂದ್ರೆ ಚಿಕ್ ಡ್ಯಾನಿಯಲ್ ಬದಲು ಈ ಹುಡುಗನ್ ಬುಲಿ ಮಾಡ್ತಿದ್ರು, ಸಖತ್ ಹಿಂಸೆ ಕೊಡ್ತಿದ್ರು ಅನ್ಕೊಳ್ರಿ. ಆಗ್ಲೇ ಆ ಓಲ್ಡ್ ಬುಲೀಸ್ ತಿರ್ಗಾ ಡ್ಯಾನಿಯಲ್ ನ ಬುಲಿ ಮಾಡ್ತಾರೆ. ಅವ್ನ್ ಪರ್ಸು ಬಟ್ಟೆ ಎಲ್ಲದೂ ಕಿತ್ಕೊಳ್ತಾರೆ. ಆ ಹುಡುಗಿ ಅಂತೂ ಅವ್ರ ಅಮ್ಮಂಗ್ ತಂದಿರೋ ಗಿಫ್ಟ್ ಕೂಡ ಎತ್ಕೊಂತಾಳ ಅವಳು. ಈ ಎಲ್ಲಾ ಗುಂಡಾಗಳು ಚಿಕ್ ಡ್ಯಾನಿಯಲ್ ಎಲ್ಲಾ ದುಡ್ಡು ತಗೊಂತಾರೆ. ಇವನ್ ಅವ್ರ ಅಮ್ಮ ಕೊಟ್ಟಿರೋ ದುಡ್ಡು ಕೂಡ ಎತ್ಕೊಂತಾರ ಅವರು. ಈ ದುಡ್ಡನ್ನ ಅವ್ರ ಅಮ್ಮ ರದ್ದಿ ಆಯ್ಬಿಟ್ಟು ಕಷ್ಟಪಟ್ಟು ಡ್ಯಾನಿಯಲ್ ಕೊಟ್ಟಿದ್ದು. ಅದು ಡ್ಯಾನಿಯಲ್ ಒಂದು ಲಕ್ಕಿ ಮನಿ ಅಂತ ಹೇಳಿ ಲಕ್ಕಿ ಚಾರ್ಮ್ ತರ ಟ್ರೀಟ್ ಮಾಡ್ತಾನೆ ಅದನ್ನ. ಮುಂದೆ ಚಿಕ್ ಡ್ಯಾನಿಯಲ್ ಆ ಬುಲೀಸ್ಗೆ ಹೇಳ್ತಾನೆ, ನೀವ್ ಏನ್ ಬೇಕಾದ್ರೂ ತಗೊಳ್ಳಿ, ಆದ್ರೆ 5,000 ನನಗೆ ವಾಪಸ್ ಕೊಟ್ಬಿಡಿ. ಇದ್ ಕೇಳ್ಬಿಟ್ಟು ಬುಲೀಸಿಗೆ ಪಿತ್ತ ನೆತ್ತಿಗೆ ಇರ್ಬಿಡ್ತಲ್ಲೇ. ಅದ್ರಲ್ಲಿ
ಇನ್ನೊಬ್ಬ ಡ್ಯಾನಿಯಲ್ ಶೋಲ್ಡರ್ ಮೇಲೆ ಕೈ ಇಟ್ಟು ಹೇಳ್ತಾನೆ, ನಿನ್ನೊಳಗ್ ಸಖತ್ ಕೊಬ್ಬ್ ಬಂದ್ಬಿಟ್ಟಿದೆ, ನನಗೆ ಚಾಪ್ ಕೊಡ್ತೀಯ ಡ್ಯಾನಿಯಲ್. ಆಗ್ಲೇ ಡ್ಯಾನಿಯಲ್ ತಿರ್ಗಾ ದುಡ್ಡು ಕೇಳ್ತಾನೆ. ಆಗ್ಲೇ ಆ ಬುಲಿ ಇದ್ದನು ಡ್ಯಾನಿಯಲ್ ಶೋಲ್ಡರ್ ನ ಕ್ರಶ್ ಮಾಡಕ್ ಹೋಗ್ತಾನೆ ಹಿಡ್ಕೊಂಡು. ಬಟ್ ಡ್ಯಾನಿಯಲ್ ಗೆ ಆ ಕ್ರಶ್ ಮಾಡಿರೋ ಏನು ಅನ್ಸಲ್ಲ, ಯಾಕಂದ್ರೆ ಅವನು ಬೇರೆ ಸ್ಕೂಲಿಗೆ ಹೋದಾಗ ವಾಸ್ಕನು ಕೂಡ ಇದೇ ತರ ಶೋಲ್ಡರ್ ಪ್ರೆಸ್ ಮಾಡಿದ್ದ. ಅವ್ನ್ ಶೋಲ್ಡರ್ ಪ್ರೆಸ್ ಮಾಡಿದ್ಕಿಂತ ಈ ಬುಲಿ ಶೋಲ್ಡರ್ ಪ್ರೆಸ್ ಮಾಡ್ತಿರೋದು ಏನು ಲೆಕ್ಕಕ್ಕೆ ಇಲ್ಲ. ವಾಸ್ಕೋ ಹಿಡಿತದ ಮುಂದೆ ಇವನೇನು ಅಲ್ಲ ಅಂತ ಕೇಳ್ರಿ. ಆಗ್ಲೇ ಮುಂದೆ ನೀವು ನೋಡ್ಬಿಟ್ಟು ಸರ್ಪ್ರೈಸ್ ಆಗ್ತಾರೆ ಡ್ಯಾನಿಯಲ್ ಮಾಡೋದ್ ನೋಡ್ಬಿಟ್ಟು. ಡ್ಯಾನಿಯಲ್ ಏನ್ ಮಾಡ್ತಾನೆ ಅಂದ್ರೆ ಆ ಕ್ರಶ್ ಮಾಡ್ತಿದ್ ಬುಲಿನ ಕೈ ಹಿಡ್ಕೊಂಡು ಅವನ ಕೈ ನುಲಿಸ್ಬಿಟ್ಟು ಸೈಡಿಗೆ ಎಸಿತಾನೆ. ಇದು ನೋಡ್ಬಿಟ್ಟು ಶಾಕ್ ಆಗಿ ಇನ್ನೊಬ್ಬ ಇದ್ದನು ಕಿಕ್ ಕೊಡಿಯಾಕ್ ಬರ್ತಾನೆ ಡ್ಯಾನಿಯಲ್ಗೆ. ಬಟ್ ಅದನ್ನ ಡ್ಯಾನಿಯಲ್ ಇದ್ದನು ಅರ್ಧದಲ್ಲಿ ನಿಲ್ಲಿಸ್ತಾನೆ. ಆ ಕಿಕ್ ನ ಡ್ಯಾನಿಯಲ್ ಇದ್ದನು ಅರ್ಧದಲ್ಲೇ ಗಾಳಿ ನಿಲ್ಲಿಸ್ಬಿಟ್ಟು ಅವನಿಗೂ ಕೂಡ ಸೈಡಿಗೆ ಎಸಿತಾನೆ. ಲಿಟ್ರಲಿ ಸಿಂಗಲ್ ಹ್ಯಾಂಡೆಡ್ಲಿ 1v2 ಮಾಡಿದಾನೆ ಪೊಲೀಸ್ ಮೇಲೆ. ಡ್ಯಾನಿಯಲ್ ಚೆನ್ನಾಗಿ ಬೆಳಿತಿದ್ದಾನೆ ಬ್ರೋ. ಇವ್ರಿಗೆ ಚೆನ್ನಾಗಿ ಸೆಣೆಯನ್ ನೋಡ್ಬಿಟ್ಟು ಆ ಹುಡುಗಿ ಇದ್ದಳು ಸಖತ್ ಎದ್ರೋಗ್ತಾಳೆ. ಇಲ್ಲೆಲ್ಲ ಮೂವ್ಮೆಂಟ್ ಚೆನ್ನಾಗೇ ಇತ್ತು. ಡ್ಯಾನಿಯಲ್ ಇದ್ದನ ಅವ್ರಿಬ್ರು ಕುಟ್ತಿದ್ದ. ಆಗ್ಲೇ ಡ್ಯಾನಿಯಲ್ ಒಂದು ಸೌಂಡ್ ಬರುತ್ತೆ, ಪಿಗಿ ಅಂದ್ರೆ ಹಂದಿ ನೀನೇನ್ ಮಾಡ್ತಿದೀಯ. ಇದಕ್ಕೆ ಹೇಳ್ಬಿಟ್ಟು ಡ್ಯಾನಿಯಲ್ ಇವಾಗ್ಲೂ ಅಲ್ಲೇ ಅದ್ರು ಹೋಗ್ತಾನೆ. ಅವನು ಪಿಕಾ ಪಿಕಾ ಅಂತ ಹೇಳಿ ಕಿರಿಚ್ಕೊತಿದ್ದ. ಈ ತರ ಯಾರ್ ಕರೆದಿದ್ದು ಅಂತ ನೋಡಿದ್ರೆ ಅವನೇ ಲೋಗನ್ ಲೀ. ನೀವು ಫಸ್ಟ್ ಸೀಸನ್ ಫಸ್ಟ್ ಎಪಿಸೋಡ್ ಅಲ್ಲಿ ನೋಡೇ ಇರ್ತಾರೆ ಹೇಗೆ ಇವನು ಡ್ಯಾನಿಯಲ್ ನ ಪೂರ್ತಿ ಎಪಿಸೋಡ್ ಅಲ್ಲಿ ಬರೀ ಬುಲಿನೇ ಮಾಡ್ತಿದ್ದ. ಇವನಿಂದಾನೆ ಡ್ಯಾನಿಯಲ್ ಇದ್ದನು ಆ ಹೋಮ್ ಟೌನ್ ಬಿಟ್ಬಿಟ್ಟು ಬೇರೆ ಸ್ಕೂಲಿಗೆ ಬಂದ. ಅವ್ನು ಹಿಂಸೆ ಕೊಡೋದನ್ನ ಡ್ಯಾನಿಯಲ್ ಈಗ್ಲೂ ಫೀಲ್ ಮಾಡ್ತಾನೆ. ಅವರ ಮಾತಿಂದ ಈಗ್ಲೂ ಎದುರ್ತಾನ ಅವನು. ಲೋಗನ್ ಅನ್ಬಿಟ್ಟು ಡ್ಯಾನಿಯಲ್ ಸಖತ್ ನಡುಗ್ತಿರ್ತಾನೆ ಬ್ರೋ. ಅಂಡ್ ಅವನಿದ್ದನು ಪಿಕಾಚು ಪಿಕಾಚು ಅಂತ ಹೇಳಿ ಕೂಗ್ತಿರ್ತಾನೆ. ಅಂಡ್ ಲೋಗನ್ ಕೂಡ ಚಿಕ್ಕ ಡ್ಯಾನಿಯಲ್ ಗೆ ಪಿಕಾಚು ಅಂತ ಹೇಳಿ ಹೆಸರಿಟ್ಟಿದ್ದಾನೆ ಒಂದು. ಆ ಹೆಸರಿನೇ ಅವ್ನು ಕರೆಯೋದು. ಅಂಡ್ ಇಲ್ಲಿ ನೋಡ್ಬಿಟ್ಟು ಅನ್ನಿಸ್ತಿದೆ ಡ್ಯಾನಿಯಲ್ ಇದ್ದನು ಚಡ್ಡಿಲೇ ಉಚ್ಚ ಮಾಡ್ಕೊಂತಾನೆ ಈಗ್ಲೇ. ಆಗ್ಲೇ ಲೋಗನ್ ಇದ್ದನು ಇಲ್ಲಿ ಕೇಳ್ತಾನೆ, ಅಂದಿ ನೀನ್ ಈ ಟೌನ್ ಬಿಟ್ಟು ಯಾಕೆ ಹೋದೆ, ನಮ್ ಜೊತೆ ಇರಕ್ ಇಷ್ಟ ಇಲ್ವಾ ನಿಂಗೆ, ಬೇಜಾರಾಗ್ತಿತ್ತ ಇಲ್ಲಿ. ಅದ್ ಕೇಳ್ಬಿಟ್ಟು ಡ್ಯಾನಿಯಲ್ ಇಲ್ಲಿ ಎದ್ರೋಗ್ತಾನೆ. ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅವತಾರು. ಹೇಗೆ ಒಂದ್ ನಾಯಿ ಊಟಕ್ಕೆ ಬೆಲ್ ಮಾಡಿದಾಗ ಅದು ಒಡೆ ಬರುತ್ತೆ ಬಾಲ ಅಲ್ಲಾಡಿಸ್ಕೊಂಡು, ಹಾಗೆ ಲೋಗನ್ ಮಾತಿದ್ದ ಎಷ್ಟು ಎದುರ್ತಾನಂದ್ರೆ ಡ್ಯಾನಿಯಲ್ ಅವನ್ ಸನ್ನೆಲ್ಲ ಕುಣಿತಾನೆ. ಆಗ್ಲಿ ಡ್ಯಾನಿಯಲ್ ಗೆ ಮಿಕ್ಕಿದ ಪೊಲೀಸ್ ಎಲ್ಲ ನಿಜವಾಗ್ಲೂ ಸರಿಯಾಗಿ ಹೊಡಿತಾರೆ, ಕಾಲಲ್ಲೆಲ್ಲ ಹಾಕೊಂಡು ತುಳಿತಾರೆ. ಆಗ್ಲೇ ಡ್ಯಾನಿಯಲ್ ದುಡ್ಡನ್ನ ಲೋಗನ್ ಇಲ್ಲಿ ಪೂರ್ತಿ ತಗೊಂಡು ಹೋಗ್ತಾನೆ. ಅವನೇನ್ ಡ್ಯಾನಿಯಲ್ ನ ಹೊಡೆಯಲ್ಲ, ಅವ್ನ್ ದುಡ್ಡು ಕದ್ಕೊಂಡು ಹೋಗ್ತಾನ ಅವನು. ಆಗ್ಲೇ ಡ್ಯಾನಿಯಲ್ ಮಾಮ್ಗೋಸ್ಕರ ತಗೊಂಡಿ ಗಿಫ್ಟ್ ಕೂಡ ಆ ಹುಡುಗಿ ಇದ್ದಳು ವಾಪಸ್ ಕೊಡ್ತಾಳೆ. ಅವ್ರು ಹೋಗೋಕ್ಕಿಂತ ಮುಂಚೆ ಇದ್ರಲ್ಲೊಬ್ಬ ಪುಲಿ ಡ್ಯಾನಿಯಲ್ ಮುಖಕ್ಕೆ ಉಗ್ದು ಹೋಗ್ತಾನೆ ಥೂ ಅಂತವ. ಆ ಪೊಲೀಸ್ ಎಲ್ಲ ಹೋಗಾದ್ಮೇಲೆ ಡ್ಯಾನಿಯಲ್ ಗೆ ಸಖತ್ ಬೇಜಾರಾಗ್ತಿತ್ತು. ಇಲ್ಲಿ ಇಷ್ಟೆಲ್ಲ ನಾನ್ ಬದ್ಲಾದ್ರೂ ಕೂಡ ಲೋಗನ್ ಮೇಲೆ ಇರೋ ಭಯ ಇನ್ನೂ ಹೋಗಿಲ್ಲ ನನ್ ಮನ್ಸೊಳಗೆ. ಅವ್ನ್ ನಾಯಿ ನಾನ್ ಮುಂಚೆ ಆಗಿದ್ದೆ, ಈಗ್ಲೂ ಕೂಡ ಅವ್ನ್ ನಾಯಾಗೆ ಇದ್ದೀನಿ. ಅದಕ್ಕೆ ಇದನ್ನ ಪೌಲಾಸ್ ಡಾಗ್ ಆರ್ಕ್ ಅಂತ ಹೇಳಿ ಕರಿತಿರೋದು. ಈಗ ಅರ್ಥ ಆಯ್ತಾ ನಿಮಗೆ. ನೆಕ್ಸ್ಟ್ ಇಲ್ಲಿ ಇದೆಲ್ಲ ಸೀನ್ ಎಲ್ಲ ಮುಗಿದ್ಮೇಲೆ ನಾವು ನೋಡ್ತೀವಿ ಜೇನ. ಅವನಿಗೆ ಅವ್ರ ಪೇರೆಂಟ್ಸ್ ಫೋನ್ ಮಾಡಿ ಇಲ್ಲಿ ಹೇಳ್ತಿದ್ರು, ನೀನ್ ಥ್ಯಾಂಕ್ಸ್ ಗಿವಿಂಗ್ ಪಾರ್ಟಿಗೆ ಯಾಕೆ ಬರ್ಲಿಲ್ಲ, ನೀನ್ ಬಂದಿದ್ರೆ ಚೆನ್ನಾಗಿರ್ತಿತ್ತು, ಅಕಸ್ಮಾತ್ ನೀನೇನಾದ್ರೂ ಬಂದಿದ್ರೆ ನಾವು ಅನ್ಕಂಫರ್ಟೇಬಲ್ ಆಗೋಗ್ತಿದ್ವಿ. ಸೊ ಇಟ್ಸ್ ಬೆಟರ್ ನೀನ್ ಬರಕ್ಕೆ ಹೋಗಬೇಡ ಈ ಪಾರ್ಟಿಗೆ, ನೀನ್ ಸೋಲೋ ಟ್ರಿಪ್ ಹೋಗ್ತಿದ್ಯಾ ತಾನೆ, ಅಲ್ಲಿಗೆ ಹೋಗ್ಬಿಡು ಅಂತ ಹೇಳಿ ಅವ್ನ ಪೇರೆಂಟ್ಸ್ ಹೇಳ್ತಿರ್ತಾರೆ. ಅಂಡ್ ಈ ಮಾತ್ ಕೇಳ್ಬಿಟ್ಟು ನಮಗೂ ಅನ್ಸುತ್ತೆ ಜೆ ಪೇರೆಂಟ್ಸ್ ಇದ್ದಾರೆ ಅವನು ಲಿಟ್ರಲಿ ಲವ್ ಮಾಡೋದು ಒಂಚೂರುವೆ. ನೆಕ್ಸ್ಟ್ ಈ ಸೀನ್ ಮುಗಿದಾದ್ಮೇಲೆ ನಾವ್ ಇಲ್ಲಿ ಚಿಕ್ಕ ಡ್ಯಾನಿಯಲ್ ನೋಡ್ತೀವಿ. ಅವ್ನ್ ಮನೆಗ್ ಬಂದಿದ್ದ, ಮನೆ ಬಾಗ್ಲು ತೆಗೆದು ನೋಡ್ತಾನೆ, ಅವ್ರ ಅಮ್ಮ ಅಲ್ಲಿ ಇರಲ್ಲ. ಅವ್ನು ಅವ್ರ ಅಮ್ಮನ್ ಹುಡ್ಕೊಂಡು ಸಂತೆ ಬೀದಿಲಿ ಅಲ್ಲಿ ಇಲ್ಲಿ ಅಂತ ಹೇಳಿ ಹುಡ್ಕೊಂಡು ಹೋಗ್ತಿರ್ತಾನೆ. ಆಗ್ಲೇ ಅವ್ರ ಅಮ್ಮ ಅವನಿಗೆ ಕಾಣಿಸ್ತಾರೆ. ಇಲ್ಲಿ ಯಾರೋ ಒಬ್ಳು ಲೇಡಿ ಅವ್ರ ಅಮ್ಮನ ಬೈತಿದ್ಲು. ಅವ್ರ ಅಮ್ಮ ಕೆಲಸ ಮಾಡೋ ಜಾಗದಲ್ಲಿ ಕಾರ್ಬೋರ್ಡ್ ಶೀಟ್ ರದ್ದಿ ಆಯತ್ಗೆ ಆ ಲೇಡಿ ಇದ್ದಳು ಸಖತ್ ಬೈತಿದ್ಲು, ಕಿರ್ಚಾಡ್ತಿದ್ಲು. ಇವನು ಇದನ್ನ ನೋಡ್ಬಿಟ್ಟು ಡ್ಯಾನಿಯಲ್ ಸಖತ್ ಬೇಜಾರಾಗುತ್ತೆ. ಇದೆಲ್ಲ ಆದ್ಮೇಲೆ ಫೈನಲಿ ಡ್ಯಾನಿಯಲ್ ತಂದಿದ್ ಗಿಫ್ಟ್ ನ ಅವ್ರ ಅಮ್ಮನ್ ಕೊಡ್ತಾನೆ. ಅವ್ರ ಅಮ್ಮ ಆ ಗಿಫ್ಟ್ ನೋಡ್ಬಿಟ್ಟು ಸಖತ್ ಖುಷಿ ಆಗ್ತಾಳೆ. ಅವ್ರ ಅಮ್ಮನ ಮುಖದಲ್ಲಿ ಖುಷಿ ಇತ್ತು. ಅದಕ್ಕೆ ಅವ್ರ ಅಮ್ಮ ಏನ್ ಮಾಡ್ತಾರೆ ಅಂದ್ರೆ ಡ್ಯಾನಿಯಲ್ ಗೋಸ್ಕರ ವೆರೈಟಿ ಡಿಶಸ್ ಅಡಿಗೆ ಮಾಡ್ಕೊಡ್ತಾರೆ ಅವನಿಗೆ. ಅಂಡ್ ಇದು ನೋಡ್ಬಿಟ್ಟು ಡ್ಯಾನಿಯಲ್ ಸಖತ್ ಶಾಕ್ ಹೋಗ್ತಾನೆ, ಇಷ್ಟೆಲ್ಲ ದುಡ್ಡು ಎಲ್ಲಿಂದ ಬಂತು ಅಂತವ. ಆಗ್ಲೇ ಅವ್ರ ಅಮ್ಮ ಹೇಳ್ತಾರೆ, ನೀನ್ ದುಡ್ಡು ಬಗ್ಗೆ ಏನ್ ಟೆನ್ಷನ್ ತಗೊಳಕ್ ಹೋಗ್ಬೇಡ, ಈಗ ನೀನ್ ಬರೀ ಚೆನ್ನಾಗಿ ಓದೋದ್ರ ಬಗ್ಗೆ ಫೋಕಸ್ ಮಾಡು, ನೀನ್ ನನ್ ಬಗ್ಗೆ ಆಗ್ಲಿ ದುಡ್ಡು ಬಗ್ಗೆ ಆಗ್ಲಿ ಏನು ಟೆನ್ಷನ್ ತಗೊಳಕ್ ಹೋಗ್ಬೇಡ. ಬ್ರೋ ಡ್ಯಾನಿಯಲ್ ಅಮ್ಮ ನಿಜವಾಗ್ಲೂ ಸಖತ್ ರಿಲೇಟೇಬಲ್, ಒನ್ ಆಫ್ ದ ಬೆಸ್ಟ್ ಕ್ಯಾರೆಕ್ಟರ್ ಇನ್ ಲುಕ್ಕಿಸಮ್. ಇದಕ್ಕೆ ಹೇಳ್ಬಿಟ್ಟು ಡ್ಯಾನಿಯಲ್ಗೆ 5,000 ಓನ್ ಯಾರು ಅವ್ರ ಅಮ್ಮ ಕೊಟ್ಟಿದ್ದು ಅಜ್ಞಾಪನಕ್ ಬರುತ್ತೆ. ಅವ್ರ ಅಮ್ಮ ಅವನಿಗೋಸ್ಕರ ಕೊಟ್ಟಿರೋ ದುಡ್ಡನ್ನ ಬೇರೆ ಯಾರ ಕಿತ್ಕೊಂಡು ಹೋಗ್ಬಿಟ್ಟ. ಇದ್ ನೋಡಿ ಡ್ಯಾನಿಯಲ್ ಸಖತ್ ಬೇಜಾರಾಗುತ್ತೆ. ಮುಂದೆ ಡ್ಯಾನಿಯಲ್ ಅವ್ರ ಅಮ್ಮನ್ ಕೇಳ್ತಾನೆ, ನಿಮಗೆ ನನ್ನ ಫ್ರೆಂಡ್ ನನ್ನ ಹೆಸರು ಇರೋನೆ ಅವ್ನ ಬಗ್ಗೆ ಗೊತ್ತಾ, ಅಂದ್ರೆ ಅವ್ನ್ ಸೆಕೆಂಡ್ ಬಾಡಿ ಬಗ್ಗೆ, ಹ್ಯಾಂಡ್ಸಮ್ ಬಾಡಿ ಅದ್ರ ಬಗ್ಗೆ ಕೇಳ್ತಿರೋದವನು. ಅವ್ನು ಇಲ್ಲಿ ಟ್ರಿಪ್ಪಿಗೆ ಬರ್ತಿದ್ದೆ, ಅವ್ನ್ ನಮ್ಮ ಮನೇಲೆ ಉಳ್ಕೊಂತಾನೆ, ನಿಮಗೇನ್ ಬೇಜಾರಿಲ್ವಾ ಅಂತ ಹೇಳಿ ಅವ್ರ ಅಮ್ಮನ್ ಕೇಳ್ತಾನೆ. ಅದಕ್ಕೆ ಅವ್ರ ಅಮ್ಮ ಒಪ್ಕೊಳ್ತಾಳೆ, ಸರಿ ಅಂತಾಳೆ. ಅಂಡ್ ಡ್ಯಾನಿಯಲ್ ಪ್ಲಾನ್ ಇಲ್ಲಿ ನಿಮಗೆ ಗೊತ್ತಾಗ್ತಿದ್ಯಾ, ಗೊತ್ತಾಗ್ಲಿಲ್ಲ ಅಂದ್ರೆ ಮುಂದೆ ನೋಡಿ ಗೊತ್ತಾಗುತ್ತೆ. ನೆಕ್ಸ್ಟ್ ಮಾರ್ನಿಂಗ್ ದೊಡ್ಡ ಡ್ಯಾನಿಯಲ್ ಇದ್ದನು ಹೋಮ್ ಟೌನ್ ಹೋಗಕ್ಕೆ ರೆಡಿ ಆಗ್ತಿರ್ತಾನೆ. ಅವ್ನ್ ಲೋಗನ್ ಇಂದ ದುಡ್ಡು ಕಿತ್ಕೊಳಕ್ಕೆ. ಆಗ್ಲೇ ಇಲ್ಲಿ ಅವನಿಗೆ ಜೇ ಸಿಗ್ತಾನೆ. ಗೊತ್ತಲ್ಲ, ಜೇ ಇದ್ದನು ಸೋಲೋ ಟ್ರಿಪ್ಪಿಗೆ ಹೊರಟಿದ್ದ ಬುಸಾನಿಗೆ. ಆಗ್ಲಿ ಜೇನು ಡ್ಯಾನಿಯಲ್ ನ ನೋಡ್ತಾನೆ. ಅಂಡ್ ಜೇಗೆ ಡ್ಯಾನಿಯಲ್ ಇದ್ದನು ಸ್ಟೋರಿ ಎಲ್ಲ ಬಿಡಿಸಿ ಹೇಳ್ತಾನೆ. ಇಲ್ಲಿ ಮಾತ್ ಕೇಳ್ಬಿಟ್ಟು ಜೇನು ಡಿಸೈಡ್ ಆಗ್ತಾನೆ, ನಾನು ಬರ್ತೀನಿ. ಅದಕ್ಕೆ ಅವ್ರಿಬ್ರು ಇದ್ದಾರೆ ಇಲ್ಲಿ ಡ್ಯಾನಿಯಲ್ ಹೋಮ್ ಟೌನ್ ಹೋಗೋ ಬಸ್ ಹತ್ತುತ್ತಾರೆ. ನೆಕ್ಸ್ಟ್ ಡ್ಯಾನಿಯಲ್ ಅಂಡ್ ಜೇ ಇಬ್ರು ಕೂಡ ಡ್ಯಾನಿಯಲ್ ಮನೆಗೆ ಬರ್ತಾರೆ. ಹಾಯ್ ಹಲೋ. ಡ್ಯಾನಿಯಲ್ ಇಲ್ಲಿ ಮಲಗಿದ್ದ. ಡ್ಯಾನಿಯಲ್ ಅಮ್ಮ ಇಲ್ಲಿ ಚಿಂದಿ ಪೇಪರ್ ಎಲ್ಲ ಆಯ್ತಿದ್ದು, ರೂಮ್ ಎಲ್ಲ ಗಲೀಜಾಗಿರೋದಕ್ಕೆ ಸಾರಿನೂ ಕೇಳ್ತಾಳೆ. ಅವಳೆಲ್ಲ ರೂಮ್ ಎಲ್ಲ ಕ್ಲೀನ್ ಮಾಡ್ತಿದ್ಲಿ ಇಲ್ಲಿ. ಆಗ್ಲೇ ಡ್ಯಾನಿಯಲ್ ಜೇ ಕೂಡ ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ ಮುಂದೆ ಬರ್ತಾರೆ. ಡ್ಯಾನಿಯಲ್ ಅಮ್ಮ ಇದ್ದಳು ರೆಫ್ಯೂಸ್ ಮಾಡ್ತಾರೆ. ಗೆಸ್ಟ್ ಇಂದ ಯಾರಾದ್ರೂ ಕೆಲಸ ಮಾಡಿಸ್ತಾರ. ಆಗ್ಲಿ ಚಿಕ್ಕ ಡ್ಯಾನಿಯಲ್ ಅಮ್ಮ ಹೇಳ್ತಾಳೆ, ನಾನು
ನಾನು ದಿನಾಲು ಕಾರ್ಡ್ಬೋರ್ಡ್ ಶೀಟ್ ರದ್ದಿ ಆದ್ರೆ ನನಗೆ ದಿನಕ್ಕೆ $5 ಸಿಗುತ್ತೆ ಅಷ್ಟೇ, ಜೀವನ ನಡೆಸಕ್ ಇಷ್ಟು ಸಾಕು ನನಗೆ. ಹಾಗೆ ಅವರೆಲ್ಲ ಮಲ್ಗದ್ಮೇಲೆ ದೊಡ್ಡ ಡ್ಯಾನಿಯಲ್ ಇದ್ದನು. ಇವ್ನ ಯಾಕೆ ಇಲ್ಲಿಗೆ ಬಂದಿದ್ದಾನೆ? ಅವ್ನ ಫ್ರೆಂಡ್ ಚಿಕ್ಕ ಡ್ಯಾನಿಯಲ್ ಹೆಲ್ಪ್ ಮಾಡಕ್ಕೆ. ದೊಡ್ಡ ಡ್ಯಾನಿಯಲ್ ಇದ್ದನು ಮಲ್ಕೊಂತಾನೆ, ದೊಡ್ಡ ಡ್ಯಾನಿಯಲ್ ಮಲಗ್ದ ಅಂದ್ರೆ ಚಿಕ್ಕ ಡ್ಯಾನಿಯಲ್ ಎದ್ದೇಳಲೇಬೇಕು. ಸಲ ನನ್ಗೆ ಹೇಳ್ತಾ ಇರ್ಬೇಕಾದ್ರೆ ಗಲೀಜು ಅನ್ಸುತ್ತೆ, ಯಾಕೆ ಅಂತ ಗೊತ್ತಿಲ್ಲ ಇಲ್ಲ ಏನು. ಆಗ್ಲೇ ಅವ್ರಮ್ಮ ಕಾರ್ಡ್ಬೋರ್ಡ್ ಕೆಲಸ ಇತ್ತಲ್ಲ ಅದಿದ್ದನು. ಚಿಕ್ಕ ಡ್ಯಾನಿಯಲ್ ಕೂಡ ಇಲ್ಲಿ ಕಾರ್ಡ್ಬೋರ್ಡ್ ನ ಮಗಸ್ತಿರ್ತಾನೆ. ಅದೇ ಟೈಮು ಜೇನು ಕೂಡ ಅವ್ನ ಹೆಲ್ಪ್ ಮಾಡಕ್ ಬರ್ತಾನೆ. ಅಲ್ಲಿ ಜೇಗು ಕೂಡ ಚಿಕ್ಕ ಡ್ಯಾನಿಯಲ್ ಇದ್ದಾನೆ, ಎಲ್ಲ ಸ್ಟೋರಿನ ಬಿಡಿಸಿ ಹೇಳ್ತಾನೆ. ನಮ್ಮಮ್ಮ ಕೊಟ್ಟಿರೋ 5,000 ನನ್ನ ಹತ್ರ ಲಕ್ಕಿ ಮನಿ ತರ ಇತ್ತು, ಬಟ್ ಈಗ ನನ್ನ ಹತ್ರ ಆ ನೋಟ್ ಇಲ್ಲ, ಯಾರೋ ಕಿತ್ಕೊಂಡು ಹೋಗ್ಬಿಟ್ರು ಅಂತ ಹೇಳಿ ಜೇಗ್ ಇಲ್ಲಿ ಹೇಳ್ತಾನೆ. ಅದಕ್ಕೆ ಇವಾಗ ಇವ್ರು 5,000 ಅವನಿಂದ ಕಿತ್ಕೊಬೇಕು. ಇದ್ ಕೇಳಿ ಜೇಗು ಬೇಜಾರಾಗುತ್ತೆ, ಅವ್ನು ಫುಲ್ ಸೈಲೆಂಟ್ ಆಗಿ ಹೋಗ್ತಾನೆ. ಸೀನ್ ಕಟ್ ಆಫ್ ಆಗುತ್ತೆ. ನಾವಿಲ್ಲಿ ಲೋಗಲ್ಲಿ ಸೀನಿಯರ್ಸ್ ನೋಡ್ತೀವಿ. ಬಿಕಾಸ್ ಲೋಗಲ್ಲಿ ಇದ್ದನು ಅವ್ನ್ ಸೀನಿಯರ್ಸ್ ಗೆ ದುಡ್ಡು ಕೊಡಕ್ ಬಂದಿದ್ದಾನೆ. ಇಲ್ಲಿ ಅವ್ರಿದ್ದರು ದುಡ್ಡು ಇಸ್ಕೊಂಡು ಎಣಸಾದ್ಮೇಲೆ ಗೊತ್ತಾಗುತ್ತೆ ಇವನು ಇವತ್ತು ಕಡಿಮೆ ದುಡ್ಡು ಕೊಟ್ಟಿದ್ದಾನೆ. ಅದಕ್ಕೆ ಅವರು ಲೋಗನ್ಲಿನ ಕುಟ್ತಾರೆ. ಆ ಲೋಗನ್ಲಿನು ಬೇರೆ ಒದೆ ತಿಂತಾನೆ ಸೀನಿಯರ್ಸ್ ಇಂದ. ಆ ಸೀನಿಯರ್ಸ್ ಲೋಗನ್ ಒಳದಾದ್ಮೇಲೆ ಒಂದು ವಾರ್ನಿಂಗ್ ಕೊಡ್ತಾರೆ, ನೆಕ್ಸ್ಟ್ ಟೈಮ್ ದುಡ್ಡು ಕರೆಕ್ಟ್ ಆಗಿ ಬಂದ್ ಬೀಳ್ಬೇಕು. ನೆಕ್ಸ್ಟ್ ನಾವಿಲ್ಲಿ ಒಂದು ಗ್ರ್ಯಾಂಡ್ ಹೋಟೆಲ್ ಅಲ್ಲಿ ಜೇನು ಕೂಡ ನೋಡ್ತೀವಿ. ಅವ್ನು ಒಂದಷ್ಟು ಜನನ್ನ ಲೋಗನ್ಲಿ ಹಿಂದೆ ಹಾಕಿದ್ದೆ ಜಾಸೂಸಿ ಮಾಡಕ್ಕೆ, ಇನ್ಫಾರ್ಮೇಶನ್ ಗ್ಯಾದರ್ ಮಾಡಕ್ಕೆ. ಆಗ್ಲೇ ಅದ್ರಲ್ಲೊಬ್ಬ ಹುಡುಗ ಹೇಳ್ತಾನೆ ಲೋಗನ್ಲಿ ಬಗ್ಗೆ, ಅವನೊಬ್ಬ ಪುಡಿ ರೌಡಿ ಹುಡುಗರ್ನೆಲ್ಲ ಬುಲಿ ಮಾಡ್ತಿರ್ತಾನೆ, ಅವ್ರಿಂದ ದುಡ್ಡು ಕಿತ್ಕೊಳ್ತಿರ್ತಾನೆ, ಬದ್ಮಾಶ್ ಹುಡುಗ ಅವನು. ಹಾಗೆ ಅವನೊಬ್ಬ ಜುಜುತ್ಸು ಬ್ಲಾಕ್ ಬೆಲ್ಟ್ ಅಂತಾನು ಕೂಡ ಹೇಳ್ತಾನೆ. ನೆಕ್ಸ್ಟ್ ನಾವಿಲ್ಲಿ ನೋಡ್ತೀವಿ ಲೋಗನ್ಲಿ ಇದ್ದನು ರಿಯಲ್ ಆಗಿ ಜುಜುತ್ಸು ಬ್ಲಾಕ್ ಬೆಲ್ಟ್. ಯಾಕಂದ್ರೆ ಅವ್ರ ಸೀನಿಯರ್ಸ್ ಅವನಿಗೆ ಬುಲಿ ಮಾಡ್ತಿದ್ರಲ್ಲ, ಅವ್ರೊಂದ್ ಲಿಟ್ರಲ್ ಲೋಗನ್ಲಿ ಇದ್ದನು ಕುಟ್ ಬಿಸಾಕಿದ್ದಾನೆ, ಚಟ್ನಿ ಮಾಡಾಕಿದ್ದಾನೆ. ಪ್ಲಸ್ ಅವ್ರ ದುಡ್ಡನ್ನೆಲ್ಲ ಅವನು ವಾಪಸ್ ಕಿತ್ಕೊಂಡಿದ್ದಾನೆ. ನೋಡಿ ಲೋಗನ್ಲಿ ಬಗ್ಗೆ ಬಿಲ್ಡಪ್ ಹೇಗ್ ಕೊಡ್ತಿದ್ದಾರೆ ಅಂತವ. ಆಗ್ಲೇ ಲೋಗನ್ಲಿ ಇದ್ದನ ಅವ್ರ ಸೀನಿಯರ್ಸ್ ಹೇಳ್ತಾನೆ, ನೀವ್ ಯಾರಿಗೋಸ್ಕರ ದುಡ್ಡು ಕಲೆಕ್ಟ್ ಮಾಡ್ತಿದ್ರು ಅವ್ರಿಗೆ ಹೋಗಿ ಹೇಳಿ ಲೋಗನ್ಲಿ ಎಲ್ಲ ದುಡ್ಡು ಕಿತ್ಕೊಂಡು ಹೋದ, ನಾನು ನೋಡ್ತೀನಿ ಅವ್ರು ನಂದು ಏನ್ ಕಿತ್ಕೊಳ್ತಾರೆ ಅಂತವ. ಪಾಪ ಅವ್ರ ಬಗ್ಗೆ ನಿನ್ಗೆ ಏನಾದ್ರು ಗೊತ್ತಾಗ್ಬಿಟ್ರೆ ಚಡ್ಡಿಲಿ ಏತ್ಕಂತೀಯ. ಇದಾರೆ ಯಾರೋ ದೊಡ್ಡ ಕೂಳನೆ. ಆಗ್ಲೇ ಒಡಿಸ್ಕೊಂಡಿರೋ ಸೀನಿಯರ್ ಲೋಗನಿಗೆ ಹೇಳ್ತಾನೆ, ಯು ಹ್ಯಾವ್ ನೋ ಐಡಿಯಾ ಹೌ ಸ್ಕೇರಿ ದೇ ಆರ್. ಇದು ತೋರಿಸ್ತಾ ಒಂದ್ ಪ್ಯಾನಲ್ ತೋರಿಸ್ತಾರೆ, ಅದನ್ನ ನೋಡ್ಬಿಟ್ಟು ನಿಮಗೆ ಗೊತ್ತಾಗಿರ್ಬೇಕು ಯಾವ ಕ್ಯಾರೆಕ್ಟರ್ ಅಂತವ. ನೆಕ್ಸ್ಟ್ ಮಾರ್ನಿಂಗ್ ದೊಡ್ಡ ಡ್ಯಾನಿಯಲ್ ಇಲ್ಲಿ ಪ್ರಿಪೇರ್ ಆಗ್ತಿದ್ದ ಲೋಗನ್ಲಿ ಇಂದ ದುಡ್ಡು ವಾಪಸ್ ತಗೊಳಕ್ಕೆ. ಅವ್ನು ಮನೆ ಬಿಟ್ಟು ಆಚೆಗೆ ಹೋಗ್ತಾನೆ. ಅವ್ರ ಅಮ್ಮನೂ ಕೂಡ ಶಾಕ್ ಆಗಿ ಹೋಗ್ತಾಳೆ, ಇವನು ಕೂಡ ಶಾಕ್ ಆಗಿದ್ದಾನೆ. ಯಾಕಂದ್ರೆ ಅವ್ರ ಮನೆ ಮುಂದೆ ರಾಶಿ ಗಟ್ಲೆ ಲೋಡ್ ಗಟ್ಲೆ ಕಾರ್ಡ್ಬೋರ್ಡ್ ಶೀಟ್ ಬಿದ್ದಿದಾವೆ, ರದ್ದಿ ಬಿದ್ದಿದಾವೆ. ಇದನ್ನ ಯಾರು ಬೇರೆ ಯಾರು ಮಾಡಿಲ್ಲ, ಜೇನೆ ಮಾಡಿರೋದು. ಜೇ ಅಂತ ಫ್ರೆಂಡ್ ನಮಗೂ ಕೂಡ ಬೇಕು, ಎಲ್ಲಿ ಸಿಗ್ತಾರೆ ಹೇಳ್ರಿ ಅಂತ. ಕಾರ್ಡ್ಬೋರ್ಡ್ ಶೀಟ್ ಮಾರಾದ್ರೂ ಕೂಡ ಅವ್ರು ದುಡ್ಡು ತಗೊಳ್ಳಿ ಅಂತ ಹೇಳಿ ಹೆಲ್ಪ್ ಮಾಡಿದಾನೆ. ಯಾಕಂದ್ರೆ ಅವನಿಗೂ ಗೊತ್ತು ಈಗ ದುಡ್ಡು ಕೊಟ್ಬಿಟ್ರೆ ಇವ್ರು ನಿಜವಾಗ್ಲೂ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಅದಕ್ಕೆ ಈ ತರ ಈ ವೇ ಇಂದ ಅವನು ಹೆಲ್ಪ್ ಮಾಡ್ತಿದ್ದಾನೆ. ನೆಕ್ಸ್ಟ್ ನಾವಿಲ್ಲಿ ನೋಡ್ತೀವಿ ದೊಡ್ಡ ಡ್ಯಾನಿಯಲ್ ಲೋಗನ್ಲಿ ಮೀಟ್ ಆಗಿದ್ದ ಮುಂಚೆನೆ ಜೇ ಇದ್ದನು ಲೋಗನ್ಲಿ ಹತ್ರ ಹೋಗಿದ್ದಾನೆ. ಅವನನ್ನ ಲೋಗನ್ ನೋಡ್ಬಿಟ್ಟು ಹೇಳ್ತಾನೆ, ಹೂವಾರಿ ಇಲ್ಲಿಗೆ ಯಾಕೆ ಬಂದೆ, ನೀನ್ ಒಬ್ನೇ ಬಂದಿದ್ದೀಯ, ಯಾರು ಕಳ್ಸಿದ್ ನೀನ್ ಒಬ್ನೇ ನನ್ ಜೊತೆ ಫೈಟ್ ಮಾಡಕ್ ಆಗಲ್ಲ, ಸೈಡ್ ಆಗಿ. ಆಗ್ಲೇ ಜೇ ಇದ್ದನು ಫೈಟ್ ಮಾಡಕ್ಕೆ ಪ್ರಿಪೇರ್ ಆಗ್ತಿದ್ದ. ಆಗ್ಲೇ ಸೀನ್ ಶಿಫ್ಟ್ ಆಗುತ್ತೆ. ನಾವಿಲ್ಲಿ ಒಡಿಸ್ಕೊಂಡಿರೋ ಸೀನಿಯರ್ಸ್ ನೋಡ್ತೀವಿ. ಅವರಲ್ಲಿ ಅವ್ರು ಒಡಿಸ್ಕೊಂಡಿದ್ದು ಲೋಗನ್ಲಿ ದುಡ್ಡು ಕಿತ್ಕೊಂಡು ಹೋಗಿದ್ದು, ಅವ್ರನ್ನ ಹ್ಯೂಮಿಲಿಯೇಟ್ ಮಾಡಿದ್ದು, ಪೂರ್ತಿ ಸ್ಟೋರಿನ ಎಲ್ಲ ಬಿಡಿಸಿ ಗನ್ನಿಗೆ ಹೇಳ್ತಿದ್ದಾರೆ. ಗನ್ ಇದ್ದನು ಈ ಸ್ಟೋರಿ ಎಲ್ಲ ಕೇಳಿಸ್ಕೊಬಿಟ್ಟು ಅವನಲ್ಲಿ ಕ್ಲಿಯರ್ಲಿ ಹೇಳ್ತಾನೆ, ಈಗ ಅವನು ದುಡ್ಡು ಕಲೆಕ್ಟ್ ಮಾಡ್ತಿಲ್ಲ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಮಾತು ಕೂಡ ಹೇಳ್ತಾನೆ, ನಾನ್ ಇದ್ರ ಬಗ್ಗೆ ಗೋಕಿಮ್ ಬಗ್ಗೆ ಹೇಳ್ತೀನಿ. ಗೋ ಯಾರು ಒಬ್ಬ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಮುಂದೆ ಬರ್ತಾನೆ, ನೀವು ನೋಡ್ತೀರಾ, ಸಖತ್ ಇಷ್ಟ ಆಗ್ತದೆ ನೋಡ್ರಿ ನಿಮಗೆ ಕ್ಯಾರೆಕ್ಟರ್. ಈಗ ಗೋಕಿಮ್ ಎಲ್ಲರ ಹತ್ರ ದುಡ್ಡು ಕಲೆಕ್ಟ್ ಮಾಡ್ತಿದ್ದಾನೆ ಅಂತ ಹೇಳಿ ಗನ್ ಇಲ್ಲಿ ಹೇಳ್ತಾನೆ. ಗನ್ ಆ ಮಾತು ಹೇಳ್ಬಿಟ್ಟು ಆ ಫೋನ್ ನ ಕಟ್ ಮಾಡ್ತಾನೆ. ನೆಕ್ಸ್ಟ್ ನಾವು ನೋಡ್ತೀವಿ ಗನ್ ಮುಂದೆ ಇಲ್ಲಿ ಕ್ರಿಸ್ಟಲ್ ಕುಂತಿದ್ದಾಳೆ ಅಂಡ್ ಕ್ರಿಸ್ಟಲ್ ಲುಕ್ಸ್ ಸ್ಮ್ಯಾಶ್. ಮುಂದೆ ಕ್ರಿಸ್ಟಲ್ ಇದ್ದಾಳು, ಗನ್ನಿ ಕೇಳ್ತಾಳೆ, ನೀನು ಯುವಿ ಫೋನ್ ಮಾಡಿದಾಗ ಯಾಕೆ ಅಲ್ಲಿ ಹೆಲ್ಪ್ ಮಾಡಕ್ ಹೋಗ್ಲಿಲ್ಲ? ಅದು ಗನ್ ಇದ್ದವನು ಇಲ್ಲಿ ಹೇಳ್ತಾನೆ, ಅವಳ ಹತ್ರ ಜನ ಇದ್ರು, ಎಸ್ಪೆಷಲಿ ಸ್ಕೂಲ್ ಫೆಸ್ಟಿವಲ್ ಅಲ್ಲಿ ಸಿಕ್ಕಿದ್ನಲ್ಲ ಆ ಹುಡುಗ, ಅಂದ್ರೆ ದೊಡ್ಡ ಡ್ಯಾನಿಯಲ್ ಬಗ್ಗೆ ಮಾತಾಡ್ತಿರೋದು ಇಲ್ಲಿ. ಆ ಕೆಟಲಿಸ್ಟ್ ಆರ್ಕ್ ಅಲ್ಲಿ ಗನ್ ಇದ್ದವನು ಬಂದ್ಬಿಟ್ಟು ಅವರೆಲ್ಲ ಸಿಚುವೇಶನ್ ಅಂಡರ್ ಕಂಟ್ರೋಲ್ ಇದೆ ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ಹೋಗಿರ್ತಾರಲ್ಲ, ಓದ್ ಪಾರ್ಟ್ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ಅದೇ ವಿಷಯ ಇಲ್ಲಿ ಕ್ರಿಸ್ಟಲ್ ಗೆ ಹೇಳ್ತಿರ್ತಾನೆ. ಆಗ್ಲೇ ಗನ್ ಇದ್ದನು ಇನ್ನೊಂದ್ ಮಾತು ಹೇಳ್ತಾನೆ, ದೊಡ್ಡ ಡ್ಯಾನಿಯಲ್ ಮೇಲೆ ಪ್ರೆಸಿಡೆಂಟ್ ಇದ್ದನು ಒಂದು ಕಣ್ಣಿಡಕ್ಕೆ ಹೇಳಿದ್ದಾನೆ. ಆಗ್ಲೇ ನಾವಿಲ್ಲಿ ಒಬ್ಬ ಹೊಸ ಕ್ಯಾರೆಕ್ಟರ್ ನೋಡ್ತೀವಿ. ಇವನ್ ಸೀಸನ್ 1 ಪ್ಲಸ್ ಸೀಸನ್ 2 ನಲ್ಲಿ ಬರೀ ಗ್ಲಿಂಪ್ಸ್ ಇದೆ ಅಷ್ಟೇ. ಅವನಿದ್ದನು ಗನ್ನಿಗೆ ದೊಡ್ಡ ಡ್ಯಾನಿಯಲ್ ಫೋಟೋ ತೋರ್ಸಕ್ ಹೇಳ್ತಾನೆ. ಇಲ್ಲಿ ಇವನು ಕೂಡ ದೊಡ್ಡ ಡ್ಯಾನಿಯಲ್ ಮೇಲೆ ಇಂಟ್ರೆಸ್ಟ್ ತೋರಿಸ್ತಿದ್ದಾನೆ. ಈಗ ನನಗೆ ಅವನ ಮೇಲೆ ಇಂಟ್ರೆಸ್ಟ್ ಬರ್ತಿದೆ, ಯಾರ ಹುಡುಗ ಅಂತಾನು ಕೇಳ್ತಾನೆ. ನೋಡಿ ನನಗ್ ಸ್ಟೋರಿ ಮುಂದೆ ಗೊತ್ತು, ನನಗೆ ನಿಮಗ್ ಸ್ಪಾಯ್ಲರ್ ಕೊಡಲ್ಲ. ಈ ಹೊಸ ಕ್ಯಾರೆಕ್ಟರ್ಸ್ ಡಿಜಿ ಡಿಯಾಗೋ ಕ್ಯಾಂಗ್. ನಿಜವಾಗ್ಲೂ ಈ ಕ್ಯಾರೆಕ್ಟರ್ ಮುಂದೆ ಹೋಗ್ಬಿಟ್ಟು ನಿಮ್ ಮೈಂಡ್ ಅಲ್ಲಿ ಕುತ್ಕೊಂತ ನೋಡ್ರಿ. ಇಲ್ಲಿ ಗನ್ನು ಡಿಜಿ ಕ್ರಿಸ್ಟಲ್ ಎಲ್ಲ ದೊಡ್ಡ ಡ್ಯಾನಿಯಲ್ ಬಗ್ಗೆ ಯಾಕೆ ಮಾತಾಡ್ತಿದ್ದಾರೆ, ನಿಮಗ್ ಮುಂದೆ ಹೋಗ್ಬಿಟ್ಟು ಸ್ಟೋರಿ ಸೆನ್ಸ್ ಬರುತ್ತೆ. ಈ ಸೀನ್ ಇಲ್ಲೇನೆ ಇಂಪಾರ್ಟೆಂಟ್ ಅಲ್ಲ, ಮುಂದೆ ಹೋಗ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ, ಓ ಇದಕ್ ಮಾತಾಡ್ತಿದ್ರಿ ಇವರು ಅಂತವ. ನೆಕ್ಸ್ಟ್ ಸೀನ್ ಇಲ್ಲಿ ಕಟ್ ಆಫ್ ಆಗ್ಬಿಟ್ಟು ನಾವಿಲ್ಲಿ ಲೋಗನ್ ವರ್ಸಸ್ ಜೇ ಫೈಟ್ ನೋಡ್ತೀವಿ. ಲೋಗನ್ ಇದ್ದನು ಜೇ ಮೇಲೆ ಅಟ್ಯಾಕ್ ಮಾಡ್ತಿದ್ದ, ಜೇ ಇಲ್ಲಿ ಎಲ್ಲ ಅಟ್ಯಾಕ್ ಡಾಡ್ಜ್ ಮಾಡ್ತಿದ್ದ. ನೆಕ್ಸ್ಟ್ ಲೋಗನ್ ಗೊಂತು ಜೇ ಕುಟ್ಟದ ಬಗ್ಗೆ ಕೊಡ್ತಿರ್ತಾನೆ, ಪಂಚು ಕಿಕ್ಕು ಎಲ್ಲ ಹೊಡಿತಿರ್ತಾನೆ. ಇಲ್ಲಿ ಲೋಗನ್ ಇದ್ದನು ಜೇ ಎಷ್ಟು ಸಖತ್ ಸ್ಟ್ರಗಲ್ ಮಾಡ್ತಿದ್ದ. ಅವ್ನ್ ಜುಜುಸು ಬ್ಲಾಕ್ ಬೆಲ್ಟ್, ಜೇ ಮುಂದೆ ಏನು ಕೆಲ್ಸಕ್ಕೆ ಬರಲ್ಲ. ಸೊ ಇಲ್ಲಿ ಲೋಗನ್ ಗೊತ್ತಾಗುತ್ತೆ ಜೇ ಇದ್ದನು ಪವರ್ಫುಲ್ ಇದಾನೆ. ಅದಕ್ಕೆ ಅವನ್ ಇಲ್ಲಿ ಒಂದು ಕಪಟತನ ಮೋಸದಲ್ಲಿ ಗೆಲ್ಲಕ್ ನೋಡ್ತಾನೆ. ಅವನ್ ಇಲ್ಲಿ ಚಿಕ್ಕ ಡ್ಯಾನಿಯಲ್ ದುಡ್ಡು ಆಚೆ ತೆಗೆದ್ಬಿಟ್ಟು ಇದನ್ನ ನಾನು ಹರಿದಾಕ್ತೀನಿ ಅಂತೇಳಿ
ಎದುರಿಸ್ತಾನೆ. ಅವ್ನ್ ಲೋಟ್ ಹರಿಯಕ್ಕೂ ಹೋಗ್ತಾನೆ. ಬಟ್ ಎಂಡ್ ಅಲ್ಲಿ ಜೇ ಇದ್ದನು ಲೋಗನ್ ಹತ್ರ ಒಡೆ ಬರ್ತಾನೆ. ಇದೇ ಮೂಮೆಂಟ್ ಲೋಗನಿಗೆ ಇಲ್ಲಿ ಬೇಕಾಗಿತ್ತು. ಅವನ್ ಏನ್ ಮಾಡ್ತಾನೆ ಅಂದ್ರೆ ಜೇನ ಒಂದ್ ಲಾಕ್ ಅಲ್ಲಿ ಹಿಡ್ಕೊಂಡ್ಬಿಡ್ತಾನೆ. ಅಂಡ್ ಮುಖಕ್ಕೊಂದು ಕತ್ತರ್ ನಾಟ್ ಶಾಟ್ ಹೊಡಿತಾನೆ. ಬಟ್ ಈ ಸುವರು ಇಲ್ಲೇ ನಿಲ್ಲಲ್ಲ. ಅವ್ನ್ ಲಾಕ್ ಹಿಡ್ಕೊಂಡಿದ್ನಲ್ಲ ಅದನ್ನ ಇನ್ನೂ ಗಟ್ಟಿಯಾಗಿ ಅನುಮ್ತಾನೆ ಇರ್ತಾನೆ ಜೇ ನಾಕ್ಔಟ್ ಆಗೋವರೆಗೂ. ಆಗ್ಲೇ ಇಲ್ಲಿಗೆ ಡ್ಯಾನಿಯಲ್ ಎಂಟ್ರಿ ಕೊಡ್ತಾನೆ. ಅಲ್ಲಿ ದೊಡ್ಡ ಡ್ಯಾನಿಯಲ್ ನೋಡ್ಬಿಟ್ಟು ಲೋಗನ್ ಇದ್ದನು ಜೇನ ಸೈಡಿಗೆ ಎಸಿತಾನೆ. ಆಗ್ಲೇ ಡ್ಯಾನಿಯಲ್ ಮೇಲೆ ಒಂದು ಪಂಚ್ ಹೊಡಿಯಕ್ಕೂ ಹೋಗ್ತಾನೆ. ಬಟ್ ಡ್ಯಾನಿಯಲ್ ಇದ್ದನು ಗಾಳಿಲೆ ಆ ಪಂಚ್ ನ ಡಾಜ್ ಮಾಡ್ತಾನೆ. ಅಂಡ್ ಡಾಜ್ ಮಾಡ್ಬಿಟ್ಟು ಜೇ ಹತ್ರ ಓಡೋಗ್ತಾನೆ. ಚೆನ್ನಾಗಿದ್ದಾನೆ ಹೆಂಗೆ ಅಂತ ಹೇಳಿ ನೋಡಕ್ ಹೋಗ್ತಾನೆ. ಅಂಡ್ ಜೇನ ಎಬ್ರಿಸಕ್ಕೆ ಇಲ್ಲಿ ಡ್ಯಾನಿಯಲ್ ಇದ್ದನು ಟ್ರೈ ಮಾಡ್ತಿದ್ದ. ಬಟ್ ಹಿಂದೆನೆ ಈ ಗುಡ್ಡ ಬಂದ್ಬಿಡುತ್ತೆ. ಆಗ್ಲೇ ಒಂದು ಮೆನಾಸ್ ಆರಾ ಜೊತೆ. ಈಗ ಡ್ಯಾನಿಯಲ್ ಹತ್ರ ಫಿಟ್ ಅಂಡ್ ಹ್ಯಾಂಡ್ಸಮ್ ಬಾಡಿ ಇದೆ. ಅದು ಫೈಟ್ ಗೆ ಸಖತ್ ಹೆಲ್ಪ್ಫುಲ್. ಬಟ್ ಸ್ಟ್ರಾಂಗ್ ಬಾಡಿ ಇದ್ರೂ ಕೂಡ ಡ್ಯಾನಿಯಲ್ ಇದ್ದನು ಲೋಗನ್ ನೋಡ್ಬಿಟ್ಟು ಸಖತ್ ಎದ್ರುಕೊಂತಾನೆ. ಯಾಕಂದ್ರೆ ಅವ್ನ್ ಚಿಕ್ಕದ್ರಿಂದ ಲೋಗನ್ ಮೇಲೆ ಇರೋ ಭಯ ಇನ್ನೂ ಅವನ ಒಳಗೆ ಇದೆ. ಇವನ್ ಅವನ ಹತ್ರ ಪವರ್ಫುಲ್ ಬಾಡಿ ಇದ್ರೂ ಕೂಡ ಅವನೊಳಗೆ ಅವನ್ ಭಯ ಹೋಗಲ್ಲ. ಅವನ್ ಇಲ್ಲಿ ಟ್ರೈ ಮಾಡ್ತಿರ್ತಾನೆ ನನ್ನ ಒಳಗಿರೋ ಭಯ ಎಲ್ಲ ಹೋಗ್ಲಿ ಅಂತ ಹೇಳಿ. ಬಟ್ ಅವನ್ ತಲೆಯಲ್ಲಿ ಒಂದ್ ಪಾಯಿಂಟ್ ಅಲ್ಲಿ ಅವನೇ ದೊಡ್ಡನು ಅಂತ ಹೇಳಿ ಇರೋದು ಇದುವರೆಗೂ ಅವನ ಒಳಗ್ಲಿಂದ ಹೋಗಿಲ್ಲ ಅದು. ಆಗ್ಲೇ ಲೋಗನ್ ಇಲ್ಲಿ ಹೇಳ್ತಾನೆ, ಓಕೆ ಈಗ ನಾನ್ ನಿನ್ನ ಬಿಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಬಟ್ ಮನ್ಸೊಳಗೆ ಹೇಳ್ತಿದ್ದ, ಈಗ ನಾನೇನಾದ್ರೂ ಇಲ್ಲಿ ಫೈಟ್ ಮಾಡಿದ್ರೆ ನಾನ್ ವಿನ್ ಆಗೋ ಚಾನ್ಸಸ್ ಕಮ್ಮಿ ಇದೆ. ನಿಮಗ್ ಗೊತ್ತು ಲೋಗನ್ ಇದ್ದನು ಜೇ ಜೊತೆ ಫೈಟ್ ಮಾಡೋ ಕೂಡ ಅವ್ನ ಸ್ಟೆಮಿನಾ ಸಖತ್ ಕಮ್ಮಿ ಆಗಿದೆ. ಇದರಿಂದ ಲೋಗನು ಕೂಡ ಒಪ್ಕೊಳ್ತಾನೆ ಇವರಿಬ್ರು ಸಖತ್ ಜಾಸ್ತಿನೇ ಸ್ಟ್ರಾಂಗ್ ಇದಾರೆ. ಅಂಡ್ ಲೋಗನ್ ಹೋಗ್ತಾ ಇರೋದ್ ನೋಡ್ಬಿಟ್ಟು ಡ್ಯಾನಿಯಲ್ ಅಲ್ಲೇ ಮರ ನಿಂತ್ಕೊಂಡ್ ನೋಡ್ತಿದ್ದೆ, ಏನು ಮಾಡ್ತಿರಲ್ಲ ಹುಡುಗ. ಹಾಗೆ ಜೇ ಇದ್ದನು ಎದುರ್ತಾನೆ. ಅಂಡ್ ದೊಡ್ಡ ಡ್ಯಾನಿಯಲ್ ಇಲ್ಲಿ ಖುಷಿ ಆಗ್ತಾನೆ. ಫೈನಲ್ ಜೇ ವೇಕಪ್ಪ ಆದ. ಕುಸುಮರಿ ಮಾಡ್ಕೊಂಡು ಜೇನ ಕರ್ಕೊಂಡು ಹೋಗ್ತಿರ್ತಾನೆ ಇಲ್ಲಿ ಡ್ಯಾನಿಯಲ್. ಅಲ್ಲಿ ಡ್ಯಾನಿಯಲ್ ಇದ್ದನು ಹೇಳ್ತಾನೆ, ಇಷ್ಟೊತ್ತಿಗೆ ಅವನೆಲ್ಲ ಪೂರ್ತಿ ದುಡ್ಡು ಖರ್ಚು ಮಾಡಿರ್ಬೇಕು, ನನ್ಗೆ ದುಡ್ಡಿನ ಟೆನ್ಷನ್ ಇಲ್ಲ, ನೀನ್ ಚೆನ್ನಾಗಿದೆಯಲ್ಲ ಅಷ್ಟು ಸಾಕು ಅಂತ ಹೇಳಿ ಹೇಳ್ತಿರ್ತಾನೆ. ಬಟ್ ಜೇ ಇಲ್ಲಿ ಒಂದು ಎನ್ವಲಪ್ ಕೊಡ್ತಾನೆ. ಅದನ್ನ ನೋಡಿದ್ರೆ ಅದೇ 5,000 ವಾನ್ ಅದು. ಅವ್ನ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಜೇ ಇದ್ದನು ಲೋಗನ್ ಇಂದ ಕಿತ್ಕೊಂಡಿದ್ದ. ಅದನ್ನ ದೊಡ್ಡ ಡ್ಯಾನಿಯಲ್ ಕೊಟ್ಟ ಅವನು. ಅದನ್ನ ನೋಡ್ಬಿಟ್ಟು ಇಷ್ಟೆಲ್ಲ ಜೇ ನನಗೋಸ್ಕರ ಮಾಡಿದಾನೆ ಅಂತ ಹೇಳ್ಬಿಟ್ಟು ಅವನಿಲ್ಲಿ ಕುಳಾಡ್ತಿರ್ತಾನೆ. ಫುಲ್ ಎಮೋಷನಲ್ ಆಗೋಗ್ತಾನೆ ಇಲ್ಲಿ. ಅವನಿಲ್ಲಿ ಹೇಳ್ತಿರ್ತಾನೆ, ನಾನು ಮುಂಚೆ ಇದ್ದಂಗೆ ಈಗ್ಲೂ ಇದೀನಿ, ಇಷ್ಟೊಂದು ಸ್ಟ್ರಾಂಗ್ ಬಾಡಿ ಇದ್ರು ಏನ್ ಪ್ರಯೋಜನ, ಇಲ್ಲಿ ನಾನು ಏಡಿ ತರ ಇದೀನಿ ಅಂತ ಹೇಳ್ಬಿಟ್ಟು ಅವನೇ ಬೈಕೊಳ್ತಿದ್ದ. ನೆಕ್ಸ್ಟ್ ಇದು ನೋಡ್ಬಿಟ್ಟು ಜೇ ಇದ್ದನು ಪಾಪ ನೋವಾಗ್ತಿದೆ ಏನೋ ಅಂತ ಹೇಳ್ಬಿಟ್ಟು ನಾನ್ ಕುಸ್ಮರಿ ಮಾಡ್ತೀನಿ ಬಾ ಅಂತ ಹೇಳಿ ಮುಂದೆ ಹೋಗಿ ನಿಕ್ಕತ್ತಾನೆ. ನೆಕ್ಸ್ಟ್ ದುಡ್ಡು ಸಿಕ್ಕಾದ ಮೇಲೆ ನಮ್ ಚಿಕ್ಕ ಡ್ಯಾನಿಯಲ್ ಇದ್ದನು ಅವ್ರ ಅಮ್ಮನ್ ಕರ್ಕೊಂಡು ಅದೇ ಶಾಪಿಗೆ ಹೋಗ್ತಾನೆ. ಯಾವ್ದಂದ್ರೆ ಒಂದ್ ಸ್ಟೋರ್ ಇಂದ ಅವ್ರ ಅಮ್ಮನ್ ಗಿಫ್ಟ್ ತಗೊಂಡಿದ್ನಲ್ಲ ಅದೇ ಶಾಪಿಗೆ. ಅವ್ರು ಇಲ್ಲಿ ಯಾಕೆ ಬಂದಿದ್ದಾರೆ ಅಂದ್ರೆ ಚಿಕ್ಕ ಡ್ಯಾನಿಯಲ್ ಅವ್ರ ಅಮ್ಮನ್ ತಗೊಂಡು ಹೋಗಿರೋ ಗಿಫ್ಟ್ ಅಲ್ಲಿ ಒಂದು ಫಾಲ್ಟ್ ಇದೆ, ಅದಕ್ಕೆ ರಿಟರ್ನ್ ಮಾಡಕ್ ಬಂದಿದ್ದಾರೆ. ಬಟ್ ಶಾಪ್ ಅಲ್ಲಿ ವರ್ಕ್ ಮಾಡ್ತಿರೋ ವರ್ಕರ್ಸ್ ನರಿ ತರ ಆಕ್ಟ್ ಮಾಡ್ತಿದ್ದಾರೆ. ಇದು ನಮ್ ಪ್ರಾಡಕ್ಟ್ ಅಲ್ಲ, ನಾವು ಮಾಡಿರೋದಲ್ಲ, ಇದು ಬೇರೆ ಯಾರೋ ಮಾಡಿರ್ಬೇಕು, ಇಲ್ಲ ನೀವೇ ಮಾಡಿರ್ಬೇಕು ಅಂತ ಹೇಳ್ತಿರ್ತಾರೆ. ಅವ್ರು ಮಾಡಿರೋ ತಪ್ಪನ ಡ್ಯಾನಿಯಲ್ ಅಮ್ಮ ಡ್ಯಾನಿಯಲ್ ಮೇಲೆ ಒರ್ಸಕ್ ಟ್ರೈ ಮಾಡ್ತಿರ್ತಾರೆ ಇಲ್ಲಿ. ಹಾಗೆ ಜೇ ಇಲ್ಲಿಗೆ ಬರ್ತಾನೆ. ಜೇ ಬಂದಿದ್ ಕೂಡಲೇ ಪೂರ್ತಿ ಪ್ರಾಬ್ಲಮ್ ಎಲ್ಲ ಡ್ಯಾನಿಯಲ್ ಇದ್ದನು ಜೇಗೆ ಹೇಳ್ತಾರೆ. ಅಂಡ್ ಜೇ ಇದನ್ನು ಒಂದೇ ಮಿನಿಟ್ ಆಗಿ ಪ್ರಾಬ್ಲಮ್ ಪೂರ್ತಿ ಸಾಲ್ವ್ ಮಾಡ್ತಾನೆ. ಅಂಡ್ ಈ ಪೂರ ಸ್ಟೋರಿ ಏನಿದೆಯೋ ಜೇದಿದು. ಅಂಡ್ ಜೇ ನೋಡ್ಬಿಟ್ಟು ಅಲ್ಲಿ ಇದ್ದಿದ್ ವರ್ಕರ್ಸ್ ಎಲ್ಲ ಎದ್ರು ಹೋಗ್ತಾರಲ್ಲೇ. ನೆಕ್ಸ್ಟ್ ಈ ಸೀನ್ ಎಲ್ಲ ಸಾರ್ಟ್ ಔಟ್ ಆಗುತ್ತೆ. ಒಂದ್ ಸ್ವಲ್ಪ ದಿನ ಆದ್ಮೇಲೆ ನಾವು ನೋಡ್ತೀವಿ ವಾಸ್ಕೋ ಇಲ್ಲಿ ಟ್ರೈನಿಂಗ್ ಮಾಡ್ತಿದ್ದ, ಎಕ್ಸರ್ಸೈಸ್ ಮಾಡ್ತಿದ್ದ. ಹಾಗೆ ಚಿಕ್ಕ ಡ್ಯಾನಿಯಲ್ ಇಲ್ಲಿ ವಾಸ್ಕೋ ನೋಡಕ್ ಬರ್ತಾನೆ. ವಾಸ್ಕೋನು ಕೂಡ ಡ್ಯಾನಿಯಲ್ ನೋಡ್ಬಿಟ್ಟು ಏನಪ್ಪಾ ಅಂತ ಕೇಳ್ತಾನೆ. ಆಗ್ಲೇ ಡ್ಯಾನಿಯಲ್ ಇದನ್ನ ಹೇಳ್ತಾನೆ, ನಾನ್ ನಿನ್ ಜೊತೆ ಟ್ರೈನಿಂಗ್ ಮಾಡ್ಬೇಕು, ನಾನ್ ಬದ್ಲಾಗ್ಬೇಕು, ನಾನು ಹೇಗಿದನೋ ಆಗಿರಕ್ ಇಷ್ಟ ಪಡಲ್ಲ ಅಂತ ಹೇಳಿ ವಾಸ್ಕೋಗೆ ಹೇಳ್ತಾನೆ. ಹುಡುಗ್ನಲ್ಲಿ ಈಗ ಏನಾದ್ರೂ ಮಾಡ್ಬೇಕು, ಏನಾದ್ರೂ ಕಿಟ್ ಗುಡ್ಡೆ ಹಾಕ್ಬೇಕು ಅನ್ನೋ ಡಿಟರ್ಮಿನೇಷನ್ ಬಂದಿದೆ, ನಾನು ಚೇಂಜ್ ಆಗ್ಬೇಕು ಅಂತ ಏನಾದ್ರೂ ಬಂತಲ್ಲ ಡ್ಯಾನಿಯಲ್ ಮನ್ಸೊಳಗೆ, ಅದು ಖುಷಿ ಆಯ್ತು. ಹಾಗೆ ನೆಕ್ಸ್ಟ್ ನಾವಿಲ್ಲಿ ಲೋಗನ್ ಲೀ ನೋಡ್ತೀವಿ. ಲೋಗನ್ ಲೀ ಇದ್ದನು ಜೇ ಅಂಡ್ ದೊಡ್ಡ ಡ್ಯಾನಿಯಲ್ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಇವರಿಬ್ರು ಎಲ್ಲಿಂದ ಬಂದ್ಬಿಟ್ರು ನನ್ನನ್ನೇ ಚಾಲೆಂಜ್ ಮಾಡಕ್ ಬಂದಿದಾರಲ್ಲ ಇವರು, ಆ ಬೋ ಮಕ್ಳು ಯಾರು, ಯಾವ ಸ್ಕೂಲ್ ಅವ್ರದ್ದು ಅಂತೆಲ್ಲ ಯೋಚನೆ ಮಾಡ್ತಿರ್ತಾನೆ. ಅದೇ ಟೈಮಿಗೆ ಒಬ್ಬ ಇಲ್ಲಿ ಬಂದ್ಬಿಟ್ಟು ಒಂದ್ ನ್ಯೂ ಬಕ್ರಾ ಸಿಕ್ಕಿದಾನೆ ಅಂತ ಹೇಳಿ ಲೋಗನ್ ಲೀಗ್ ಹೇಳ್ತಾನೆ. ಅಂದ್ರೆ ಹಿಂಸೆ ಕೊಡಕ್ಕೆ, ನಾಯಿ ತರ ಟ್ರೀಟ್ ಮಾಡಕ್ಕೆ. ಅಂಡ್ ಇದಕ್ಕೆ ಇದನ್ನ ಪಾವ್ಲಾಗ್ ಡಾಗ್ ಆರ್ಕ್ ಅಂತ ಹೇಳಿ ಕರೆದಿದ್ದಾರೆ. ಅಂಡ್ ಇಲ್ಲಿ ಲೋಗನ್ ಲೀ ಹೋಗ್ಬಿಟ್ಟು ಆ ಹುಡುಗನ ಬುಲಿ ಮಾಡ್ತಾನೆ. ಅಂಡ್ ಈ ಬುಲಿ ಸೀನ್ ಇಂದಾನೆ ಈ ಪಾವ್ಲಾಗ್ ಡಾಗ್ ಆರ್ಕ್ ಇಲ್ಲಿಗೆ ಎಂಡ್ ಆಯ್ತು. ಇದ್ರಲ್ಲಿ ಯಾವ್ದು ನಾಯಿ ಇರ್ಲಿಲ್ಲ, ನಾಯಿ ತರ ಆಕ್ಟ್ ಮಾಡೋ ಮನುಷ್ಯರಿದ್ರು. ನೆಕ್ಸ್ಟ್ ಯಾವ್ದು ಆರ್ಕ್ ಅಂದ್ರೆ ಒನ್ ಆಫ್ ಮೈ ಫೇವ್ರೇಟ್ ಆರ್ಕ್, ಬರ್ನಕಲ್ಸ್ ಆರ್ಕ್. ಇದ್ರಲ್ಲಿ ನಿಮಗೆ ಗೊತ್ತಾಗುತ್ತೆ ವಾಸ್ಕೋ ಕ್ಯಾರೆಕ್ಟರ್ ನ ಯಾಕೆ ಎಲ್ಲರೂ ಇಷ್ಟ ಪಡ್ತಾರೆ, ಅವ್ನ ಎಲ್ಲರ ಫೇವ್ರೇಟ್ ಕ್ಯಾರೆಕ್ಟರ್ ಹೆಂಗ್ ಆದ ಅಂತ ಹೇಳಿ ನಿಮಗೆ ಈ ಆರ್ಕ್ ಅಲ್ಲಿ ಗೊತ್ತಾಗುತ್ತೆ. ನೋಡ್ರಿ, ನಿಮ್ಗೂ ಇಷ್ಟ ಆಗುತ್ತೆ, ಫೋಕಸ್ ಮಾಡಿ ನೋಡಿ. ಈ ಆರ್ಕ್ ಸ್ಟಾರ್ಟಿಂಗ್ ಅಲ್ಲಿ ನಾವಿದ್ದರು ವಾಸ್ಕೋ ಅಂಡ್ ಚಿಕ್ ಡ್ಯಾನಿಯಲ್ ನೋಡ್ತೀವಿ. ಅವರಿಬ್ರು ಇಲ್ಲಿ ಟ್ರೈನಿಂಗ್ ಮಾಡ್ತಿದ್ರು. ವಾಸ್ಕೋ ಇದ್ದನು ಡ್ಯಾನಿಯಲ್ ಫಿಟ್ ಆಗಕ್ಕೆ ಸಖತ್ ಎಕ್ಸರ್ಸೈಸ್ ಎಲ್ಲ ಹೇಳ್ಕೊಂಡ್ ಕೊಡ್ತಿದ್ದ. ಆಗ್ಲಿ ಚಿಕ್ಕ ಡ್ಯಾನಿಯಲ್ ಇಲ್ಲಿ ಒಂಚೂರು ಮೋಟಿವೇಶನ್ ಕಮ್ಮಿ ಆಯ್ತು. ಅವ್ನಿದ್ದನ್ ಕೇಳ್ತಾನೆ, ಏನಾದ್ರೂ ಶಾರ್ಟ್ ಕಟ್ ಇಲ್ವಾ ನನ್ ಬಾಡಿ ಸಣ್ಣ ಆಗಕ್ಕೆ, ಏನಾದ್ರು ಮಾರ್ಷಿಯಲ್ ಆರ್ಟ್ಸ್ ಏನಾದ್ರು ಮಾಡ್ಬಿಟ್ಟು ಸಣ್ಣ ಆಗ್ಬೋದಾ ನಾನು ಅಂತವ. ಅಂಡ್ ಇದು ಕೇಳ್ತಾರೆ ಬರ್ನ್ ಔಟ್, ಮೋಟಿವೇಶನ್ ಇಂದ್ರೆ ಒಂದ್ ಸ್ವಲ್ಪ ಹೊತ್ತು ಕೆಲಸ ಆಗ್ಬೇಕಾದ್ರೆ ಅಷ್ಟೇ, ಆದ್ರೆ ಡಿಸಿಪ್ಲಿನ್ ಇರ್ಬೇಕು, ಕಲೀಲೇಬೇಕು, ಮಾಡ್ಲೇಬೇಕು ಅಂತ. 2-3 ದಿನ ಎಕ್ಸರ್ಸೈಸ್ ಮಾಡ್ಬಿಡುದು, ಆಮೇಲೆ ಮೋಟಿವೇಶನ್ ಪೂರ್ತಿ ಬರ್ನ್ ಔಟ್ ಆಗುತ್ತೆ. ಆಮೇಲೆ ಇಲ್ವೇ ಇಲ್ಲ, ಯಾರು ಮಾಡ್ತಾರೆ ಎಕ್ಸರ್ಸೈಸ್ ಹೋಗು ಅಂತ. ಬಟ್ ಡಿಸಿಪ್ಲಿನ್ ಕನ್ಸಿಸ್ಟೆನ್ಸಿ ಇಂದ ನೀವು ನಿಜವಾಗ್ಲೂ ಬಾಡಿ ಮಾಡಕ್ ಆಗೋದು. ಸೊ ಇದನ್ನೇ ಕೂಡ ವಾಸ್ಕೋನು ಇಲ್ಲಿ ಹೇಳ್ತಾನೆ, ಡ್ಯಾನಿಯಲ್ ನ ಮೋಟಿವೇಟ್
ಮೋಟಿವೇಟ್ ಮಾಡಕ್ಕೋಸ್ಕರ ಇಲ್ಲಿ ನೀನು ಶಾರ್ಟ್ ಕಟ್ಸ್ ಮಾರ್ಷಲ್ ಆರ್ಟ್ಸ್ ಇಂದ ಏನು ಸಣ್ಣ ಆಗಲ್ಲ. ನೀನೇನಾದ್ರೂ 100% ನಿನ್ ಕೆಲಸದಲ್ಲಿ ಕೊಟ್ಟೆ ಅಂದ್ರೆ ನೀನ್ ಹಾಕಿರೋ ಎಫರ್ಟ್ಸ್ ಎಂದು ನಿನ್ನ ಕೈ ಬಿಡಲ್ಲ, ಅವ್ನು ನಿನ್ನ ಮೋಸ ಮಾಡಲ್ಲ ಅಂತ ಹೇಳಿ ಹೇಳ್ತಾನೆ. ಮಾತಲ್ಲಿ ಎಷ್ಟು ತೂಕ ಇದೆ ನೋಡಿ, ಈ ಕ್ಯಾರೆಕ್ಟರ್ ಹೇಳೋ ಒಂದೊಂದು ಮಾತಲ್ಲೂ ನಿಜವಾಗ್ಲೂ ತೂಕ ಇರುತ್ತೆ. ಆಗ್ಲೇ ವಾಸ್ಕೋ ಇದನ್ನ ತನ್ನ ಟ್ರೈನಿಂಗ್ ಸ್ಕೆಡ್ಯೂಲ್ ಕೂಡ ಹೇಳ್ತಾನೆ ಚಿಕ್ ಡ್ಯಾನಿಯಲ್ಗೆ. ಅವ್ನ್ ದಿನಾಲು ಸೈತಾಮ ಸಂಗ್ ಚಿನ್ವು ತರ 100 ಪುಷ್ ಅಪ್ಸ್, 100 ಸಿಟ್ ಅಪ್ಸ್, 100 ಸ್ಕ್ವಾಟ್ಸ್, 10 ಕಿಲೋಮೀಟರ್ ರನ್ ಮಾಡ್ತಾನೆ. ನೀವು ಇವತ್ತಿಂದ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ನಾವು ಜೇಸ್ ನೋಡ್ತೀವಿ. ಜೇಸ್ ಇದ್ದನು ವಾಸ್ಕೋ ಫ್ರೆಂಡ್, ಅವನ ಜೊತೆನೆ ಸುತ್ತಾಡ್ತಿರ್ತಾನ ಅವನು. ನಿಮಗೆ ಗೊತ್ತೇ ಇರುತ್ತೆ ಜೇಸ್ ಇಲ್ಲಿ ವಾಸ್ಕೊಂಡೊಳಗ್ ಬಂದಿದ್ದ. ಬಟ್ ಅವನಿದ್ದನು ಲಿಟಲ್ ಡ್ಯಾನಿಯಲ್ ನೋಡ್ಬಿಟ್ಟು ಸಖತ್ ಚಿಡ್ ಆಗೋಗ್ತಾನೆ. ಅವನಿಗೆ ಡ್ಯಾನಿಯಲ್ ಇಷ್ಟ ಇಲ್ಲ. ಅವನಿಗೆ ಅನ್ಸುತ್ತೆ ವಾಸ್ಕೋ ಬ್ರೋ ಇದ್ದರು ಇವನ್ ಮೇಲೆ ಸುಮ್ನೆ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ, ಅವರೆಲ್ಲ ದುಡ್ಡು ಖರ್ಚು ಮಾಡ್ಬಿಟ್ಟು ಇವನಿಗೆ ಎನರ್ಜಿ ಡ್ರಿಂಕ್, ಚಾಕ್ಲೇಟ್ ಮಿಲ್ಕ್ ಎಲ್ಲ ಕುಡಿಸ್ಬಿಟ್ಟು ಇವನ್ ಮೇಲೆ ಸುಮ್ನೆ ದುಡ್ಡು ಖರ್ಚು ಮಾಡ್ತಿದ್ದಾರೆ ಅಂತ ಹೇಳಿ ಹೇಳ್ತಿರ್ತಾನ ಅವನು. ನೆಕ್ಸ್ಟ್ ಈ ದಿನ ಮುಗಿದ್ಬಿಟ್ಟು ನೆಕ್ಸ್ಟ್ ಡೇ ಸ್ಕೂಲ್ ರೂಮ್ ಅಲ್ಲಿ ನಾವು ನೋಡ್ತೀವಿ ಟೀಚರ್ ಇದ್ದರು ಜ್ಯಾಕಿಗೆ ಒಂದು ಕ್ವಶನ್ ಕೇಳ್ತಾರೆ. ಬಟ್ ಜ್ಯಾಕ್ ಇದನ್ನು ತನ್ನ ಕೈನ ಮೇಲೆ ಕೆತ್ತಾನೆ, ನನ್ ಕೈ ಸರಿ ಇಲ್ಲ ಅಂತವ. ನಿಮಗೆ ಗೊತ್ತು ಬೂಟ್ ಕ್ಯಾಂಪ್ ಪಾರ್ಕ್ ಅಲ್ಲಿ ಇವನಿದ್ದನು ಕೈ ಮುರಿದೋಗೋವರೆಗೂ ಒಬ್ಬನು ಹೊಡೆದಿದ್ದ. ಹೋಪ್ ನಿಮಗೆ ಗೊತ್ತಿರುತ್ತೆ. ಆಗ್ಲೇ ಟೀಚರ್ ಇದ್ದರು ಜ್ಯಾಕಿಗೆ ಕೇಳ್ತಾರೆ, ನೀನ್ ಇಂಥ ಸ್ಟೇಟ್ ಅಲ್ಲಿ ರೆಸ್ಟ್ ಮಾಡೋದ್ ಬಿಟ್ಬಿಟ್ಟು ಸ್ಕೂಲಿಗೆ ಯಾಕೆ ಬರ್ತೀಯಾ? ಅದಕ್ಕೆ ಜ್ಯಾಕ್ ಕೊಡೋ ಆನ್ಸರ್ ಫುಲ್ ಅಟೆಂಡೆನ್ಸಿಗೋಸ್ಕರ. ಎಸ್ ಬ್ರೋ, ವಿ ಆರ್ ವಿತ್ ಯು. ಫುಲ್ ಅಟೆಂಡೆನ್ಸಿಗೋಸ್ಕರ ನಾವು ಸ್ಕೂಲಿಗೆ ಹೋಗ್ತಿದ್ದು. ಬಟ್ ಜ್ಯಾಕ್ ರಿಯಲ್ ರೀಸನ್ ಅದಲ್ರಿ. ಇಲ್ಲ ದಿನ ಬರದೆ ಊಟ ತಿನ್ನಕ್ಕೆ, ಅದು ಮೀರಾ ಕೈಯಿಂದ. ಅಣ್ಣನ್ ಸತ್ಯ ನಮಗ್ ಗೊತ್ತಿಲ್ವಾ? ದಿನಾಲು ಇಲ್ಲಿ ಮೀರಾ ಇದ್ದಳು ತನ್ನ ಕೈಯಿಂದನೇ ಜ್ಯಾಕಿಗೆ ಸ್ಪೂನ್ ಇಂದ ತಿನ್ನಿಸ್ತಾಳೆ ಊಟನ. ಅವ್ನು ನೋಡಿ ಸೆಕೆಂಡ್ ಮಜದಿಂದ ತಿಂತಿದ್ರು. ಬಟ್ ಮೀರಾ ಇದ್ದಳು ತಿನ್ನು ಬೇಗ, ನುಂಗ್ ಬೇಗ. ನೆಕ್ಸ್ಟ್ ವಾಸ್ಕೋ ಇದ್ದನು ರೆಡ್ ಏನೇಲಿ ಒಂದು ಚಾಕ್ಲೇಟ್ ಮಿಲ್ಕ್ ಕೊಡ್ತಾನೆ. ಇದನ್ನ ಜೇಸ್ ನೋಡ್ಬಿಟ್ಟು ಹೇಳ್ತಾನೆ ಇವನ್ಗೂ ಚಾಕ್ಲೇಟ್ ಮಿಲ್ಕ್ ಕೊಡ್ತಿದ್ದಾನೆ. ಆಗ್ಲಿ ಇಲ್ಲಿಗೆ ಒಂದಷ್ಟು ಬರ್ನಕಲ್ಸ್ ಮೆಂಬರ್ಸ್ ಎಲ್ಲ ಬರ್ತಾರೆ. ಅವರೆಲ್ಲ ಇಲ್ಲಿ ಟ್ರೈನಿಂಗ್ ಮಾಡಕ್ ಹೋಗ್ತಾರೆ ವಾಸ್ಕೋನು ಕರ್ಕೊಂಡು. ಇದು ನೋಡ್ಬಿಟ್ಟು ಡ್ಯಾನಿಯಲ್ ಕೂಡ ಯೋಚನೆ ಮಾಡ್ತಾನೆ, ಈ ಬರ್ನಕಲ್ಸ್ ಗ್ಯಾಂಗ್ ಯಾವ ತರ ಇದೆ, ಇದೆಂತ ಕ್ಲಬ್, ಹೆಂಗ್ ವರ್ಕ್ ಆಗುತ್ತಿದ್ದು, ಇವರೆಲ್ಲ ಹೆಂಗ್ ಒಟ್ಟಿಗೆ ಆದ್ರೂ ನೋಡಿ ಒಳ್ಳೆ ಗುಂಡಾ ತರ ಕಾಣಿಸ್ತಾರೆ, ನನಗೆ ಗೊತ್ತಾಗಬೇಕು ಇವ್ರ ಪಾಸ್ಟ್ ಏನು ಅಂತ ಹೇಳಿ ಇಲ್ಲಿ ಯೋಚನೆ ಮಾಡ್ತಿರ್ತಾನೆ. ಅದೇ ಟೈಮಿಗೆ ಜೇ ಇದ್ದನು 2 ಚಾಕ್ಲೇಟ್ ಮಿಲ್ಕ್ ಎತ್ಕೊಂಡು ಡ್ಯಾನಿಯಲ್ ಕೊಡ್ತಾನೆ. ಜೇ ಬ್ರೋ ನನ್ ಫ್ರೆಂಡ್ ಆಗ್ಬಿಟ್ಟು ನೀವು. ಇವನ್ ಕೇರ್ ಮಾಡೋ ಲೆವೆಲ್ ನಿಜವಾಗ್ಲೂ ಬೇರೆನೆ ಇದೆ ಬಿಡ್ರಿ. ಸ್ಕೂಲ್ ಎಲ್ಲ ಮುಗಿದ್ಮೇಲೆ ಬರ್ನಕಲ್ಸ್ ಅಲ್ಲಿರೋ ಒಬ್ಬ ಮೆಂಬರ್ ಒಂದ್ ಸರ್ಕ್ ನ ಅಲ್ಲಿಂದ ಇಲ್ಲಿ ಸಾಗಿಸ್ತಿರ್ತಾನೆ. ಅತ್ಲಿಂದ ಇತ್ಲಾಗಿ ಟ್ರಾನ್ಸ್ಫರ್ ಮಾಡಕ್ ಟ್ರೈ ಮಾಡ್ತಿರ್ತಾನೆ. ಅವ್ನ್ ಪಾಪ ಸಾಕಷ್ಟು ಸ್ಟ್ರಗಲ್ ಮಾಡ್ತಿದ್ದೆ. ಅದನ್ನ ಡ್ಯಾನಿಯಲ್ ನೋಡ್ಬಿಟ್ಟು ಅವ್ನು ಒಬ್ನೇ ಹೋಗ್ಬಿಟ್ಟು ಆ ಗ್ರೂಪ್ ಮೆಂಬರ್ ಗೆ ಹೆಲ್ಪ್ ಮಾಡ್ತಾನೆ. ಸಾಮಾನ್ ಒಂದೇ ಸರಿ ಪುಷ್ ಮಾಡಿ ಅಂಡ್ ಅವ್ನ್ ನೋಡ್ಬಿಟ್ಟು ಸಾಕಷ್ಟು ಶಾಕ್ ಆಗ್ತಾನೆ. ಇವ್ನು ಒಬ್ನೇ ನೂಕ್ನ. ನೆಕ್ಸ್ಟ್ ನಾವಿಲ್ಲಿ ಜೇಸ್ ನೋಡ್ತೀವಿ. ಅವನಿಲ್ಲಿ ಒಂದು ಮರಕ್ಕೆ ಕಾಲಲ್ಲಿ ಒದಿತಿದ್ದ. ಯಾಕಂದ್ರೆ ಮರದಲ್ಲಿ ಮಕ್ಕಳಾಡೋ ಒಂದು ಫುಟ್ಬಾಲ್ ತಗ್ಲಾಕೊಂಡಿದೆ ಮೇಲೆ. ಜೇ ಅದಕ್ಕೆ ಆ ಮಕ್ಳಿಗೆ ಹೆಲ್ಪ್ ಮಾಡಕ್ಕೋಸ್ಕರನೇ ಆ ಮರಕ್ಕೆ ಒದಿತಿದ್ದ, ಆ ಬಾಲ್ ಕೆಳಗೆ ಬೀಳ್ಲಿ ಅಂತ. ಬಟ್ ಡ್ಯಾನಿಯಲ್ ಇದನ್ನು ಜೇಸ್ ಹೆಲ್ಪ್ ಮಾಡ್ತಿದ್ದಾನೆ ಅಂತ ಗೊತ್ತಾಗಿದ್ ಕೂಡ್ಲೆ ಅವ್ನ್ ಮರಕ್ಕೆ ಒಂದ್ ಕಿಕ್ ಹೊಡೆದ್ಬಿಟ್ಟು ಆ ಬಾಲ್ ನ ಕೆಳಗೆ ಬೀಳಿಸ್ತಾನೆ. ಅಂಡ್ ಅದನ್ನ ಜೇಸ್ ನೋಡ್ಬಿಟ್ಟು ಶಾಕ್ ಆಗ್ತಾರೆ. ಮಕ್ಕಳು ಸಖತ್ ಖುಷಿ ಆಗ್ತಾರೆ. ನೆಕ್ಸ್ಟ್ ಸೀನ್ ಶಿಫ್ಟ್ ಆಗುತ್ತೆ. ನಾವಿಲ್ಲಿ ಜೇಸ್ ನ ಮತ್ತೆ ನೋಡ್ತೀವಿ. ಅವ್ನ್ ದೊಡ್ಡ ಡ್ಯಾನಿಯಲ್ ಬಗ್ಗೆ ಯೋಚನೆ ಮಾಡ್ತಿದ್ದ. ಅವ್ನ್ ಹೇಳ್ತಾನೆ ಡ್ಯಾನಿಯಲ್ ಇಷ್ಟು ಈಸಿಲಿ ವಾಸ್ಕೋನ ಹೆಂಗ್ ಡಿಫೀಟ್ ಮಾಡ್ಬಿಟ್ಟ, ಹುಡುಗ ಕೆಟ್ಟನೇನಲ್ಲ ಬಟ್ ಏನೋ ಒಂಚೂರು ವಿಯರ್ಡ್ ಇದಾನೆ ಅಂತ ಹೇಳಿ ಹೇಳ್ತಿರ್ತಾನೆ. ಅಂಡ್ ಇದು ನೋಡ್ಬಿಟ್ಟು ಲಿಟಲ್ ಡ್ಯಾನಿಯಲ್ ಇದನ್ನ ಸಖತ್ ಖುಷಿ ಆಗ್ತಿದ್ದಾನೆ. ಯಾಕಂದ್ರೆ ಅವ್ನ್ ಬಗ್ಗೆನೆ ಮಾತಾಡ್ತಿರೋದು. ಈ ಕಾಂಪ್ಲಿಮೆಂಟ್ ಇಂದ ಹುಡುಗ ಫುಲ್ ಖುಷಿ ಆಗೋದ. ಆಗ್ಲೇ ವಾಸ್ಕೋ ಮುಂದೆ ಜೇಸ್ ಇದನ್ನು ಸಖತ್ ಕಾಂಪ್ಲಿಮೆಂಟ್ ಕೊಡ್ತಿದ್ದ ದೊಡ್ಡ ಡ್ಯಾನಿಯಲ್ ಬಗ್ಗೆ. ಅವನ್ ತರನೇ ನಂಗೊಬ್ಬ ಮಗ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಅವನೊಬ್ಬ ಬೇರೆ ಪ್ಲಾನೆಟ್ ಇಂದ ಬಂದಿರಂಗಿದ್ದಾನೆ. ಅದಕ್ಕೆ ಏನಂತ ದೊಡ್ಡ ಡ್ಯಾನಿಯಲ್ ಹೇಳು ನೀನ್ ಹೇಳ್ತೀವಿ ಒಂದು ಪ್ರೆಗ್ನೆಂಟ್ ಮಾಡಕ್ಕೆ. ನನಗೇನಾದ್ರೂ ನನ್ನ ಫ್ರೆಂಡ್ ನಿನ್ ತರನೇ ಮಗು ಬೇಕಾದ್ರೆ ನಾನ್ ಡೈರೆಕ್ಟ್ ಮುಂದೆ ನಿಮಗೆ ಓದ್ತೀನಿ. ಅಲ್ಲಿ ಜೇಸ್ ಇದನ್ನು ಚಿಕ್ಕ ಡ್ಯಾನಿಯಲ್ ನೋಡ್ತಾ ಹೇಳ್ತಾನೆ, ಈ ಹುಡುಗ ಸಖತ್ ಮುಂಚೆಯಿಂದನು ಬುಲಿ ಆಗಿದ್ದಾನೆ. ಬಟ್ ಇವನಿಗೆ ರಿಯಲ್ ಬುಲಿ ಆಗೋದು ಏನು ಅಂತ ಹೇಳಿ ಗೊತ್ತಿಲ್ಲ. ಅದಕ್ಕೆ ವಾಸ್ಕೋ ಬ್ರೋ ಇದ್ದಾರೆ ಇವನನ್ನ ಹತ್ರದಲ್ಲೇ ಇಟ್ಕೊಂಡಿದ್ದಾರೆ, ಟ್ರೈನಿಂಗ್ ಮಾಡಿಸ್ತಿದ್ದಾರೆ, ಫೈಟಿಂಗ್ ಎಲ್ಲ ಹೇಳ್ಕೊಂಡ್ ಕೊಡ್ತಿದ್ದಾರೆ. ಆಗ್ಲೇ ಇಲ್ಲಿ ಜೇಸ್ ಪಾಯಿಂಟ್ ಆಫ್ ವ್ಯೂ ಇಂದ ವಾಸ್ಕೋ ಬ್ಯಾಕ್ ಸ್ಟೋರಿ ಚಾಲು ಆಗುತ್ತೆ. ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಆರ್ಕ್ ಅಂಡ್ ಒನ್ ಆಫ್ ದ ಬೆಸ್ಟ್ ಬ್ಯಾಕ್ ಸ್ಟೋರಿ. ಜೇಸ್ ಅಂಡ್ ವಾಸ್ಕೋ ಬಾಲ್ಯದಿಂದನೇ ಚಡ್ಡಿ ದೋಸ್ತು. ಅವರಿಬ್ರು ಒಟ್ಟಿಗೆ ಆಟ ಆಡ್ತಿದ್ರು, ಒಟ್ಟಿಗೆ ಅಲ್ಲಿ ಎಲ್ಲ ಹೋಗ್ತಿದ್ರು. ದಿನ ಅವರು ಒಂದು ಹೀರೋ ಗೇಮ್ ಆಡ್ತಿದ್ರು ಪ್ಲೇ ಫೀಲ್ಡ್ ಅಲ್ಲಿ. ಇಲ್ಲಿ ಜೇಸ್ ಹೀರೋ ಆಗ್ತಿದೆ ಆಸ್ ವೆಲ್. ವಾಸ್ಕೋ ಇದನ್ನು ಒಂದು ಆಕ್ಷನ್ ಫಿಗರ್ ಇಟ್ಕೊಂಡ್ಬಿಟ್ಟು ಆ ಆಕ್ಷನ್ ಫಿಗರ್ ನ ವಿಲನ್ ಮಾಡ್ತಿದ್ರು. ಇಲ್ಲಿ ಈಗಲೇ ಆಟ ಆಡ್ತಾ ಇರ್ಬೇಕಾದ್ರೆ ಜೇಸ್ ಇದನ್ನ ಹೇಳ್ತಾನೆ, ವಾಸ್ಕೋ ಹೇಳು ನನ್ ಮೇಲೆ ಅಟ್ಯಾಕ್ ಮಾಡು. ಬಟ್ ವಾಸ್ಕೋ ಇದನ್ನು ಜೇಸ್ ಮೇಲೆ ಅಟ್ಯಾಕ್ ಮಾಡಲ್ಲ. ನೋಡಿ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಿದ್ದಾನೆ ವಾಸ್ಕೋ. ಉಲ್ಟಾ ಅವನಿಗೆ ಕ್ವಶನ್ ಮಾಡಿ ಕೇಳ್ತಾನೆ, ಈಗ ಇಲ್ಲಿ ಹೀರೋನೇ ಬಂದ್ಬಿಟ್ಟು ವಿಲನ್ ಮೇಲೆ ಅಟ್ಯಾಕ್ ಮಾಡಿದ್ರೆ ಏನಾದ್ರು ತಪ್ಪಾಗುತ್ತಾ? ಇಲ್ಲಿ ಹೀರೋ ಅಟ್ಯಾಕ್ ಮಾಡ್ಲಿಲ್ಲ ಅಂದ್ರೆ, ಅವ್ನ ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ಅವ್ನ್ ಜನಗಳಿಗೆ ಯಾಕೆ ಹೆಲ್ಪ್ ಮಾಡ್ತಾರೆ? ಅವನಿಗೆ ಗೊತ್ತಿದ್ರು ವಿಲನ್ ಅವನಿಗಿಂತ ಸಖತ್ ಪವರ್ಫುಲ್ ಅಂತ. ಆಗ್ಲೇ ಇಲ್ಲೊಂದ್ ಮಾತು ಗೊತ್ತಾಗುತ್ತೆ. ಈಗೆಲ್ಲ ನಾವು ವಾಸ್ಕೋ ಅಂತ ಏನ್ ಹೆಸರು ಕರಿತಿದೀವ, ಈ ಕ್ಯಾರೆಕ್ಟರ್ ರಿಯಲ್ ನೇಮ್ ಏನಂದ್ರೆ ಯುಂಟೆ ಲೀ. ಅವ್ನ್ ಪರ್ಸನಾಲಿಟಿ ಚಿಕ್ಕವನಿಂದಾನೇ ಸಖತ್ ಯುನೀಕ್ ಇತ್ತು. ಇಲ್ಲಿ ಜೇಸ್ ಬಿಟ್ಬಿಟ್ಟು ಅವನಿಗೆ ಯಾರು ಫ್ರೆಂಡ್ ಇರ್ಲಿಲ್ಲ. ಈ ವಾಸ್ ದ ಓನ್ಲಿ ಫ್ರೆಂಡ್ ಟು ವಾಸ್ಕೋ. ಅವರಿಬ್ಬರು ಒಂದೇ ಸ್ಕೂಲ್ ಅಲ್ಲಿ ಓದ್ತಿದ್ರು, ಅಕ್ಕಪಕ್ಕದಲ್ಲೇ ಕುತ್ಕೊಂತಿದ್ರು. ಆ ಸ್ಕೂಲಿಗೆ ಹೋದಾಗ ಅವ್ರಲ್ಲಿ ಒಂದು ನೋಟಿಸ್ ಮಾಡ್ತಾರೆ, ಅಲ್ಲಿ ಇರೋ ಬರೋರೆಲ್ಲ ಗೇಮ್ ಆಡ್ತಿದ್ದಾರೆ. ಯಾವ ಗೇಮ್ ಅಂತ ನೀವು ನೋಡಿದ್ರೆ ಲುಕ್ಕಿಸಮ್ ಗೇಮ್ ಇದೆ. ಡಬಲ್ ಪ್ರಮೋಷನ್ ಆಯ್ತು ಇಲ್ಲಿ. ನೆಕ್ಸ್ಟ್ ಜೇಸ್ ಅಂಡ್ ವಾಸ್ಕೋ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳಕೋಸ್ಕರ 3 ಜನ ಹೊಸ ಹುಡುಗರು ಬರ್ತಾರೆ. ಇಲ್ಲಿ ಅವರೆಲ್ಲ ಫ್ರೆಂಡ್ಸ್ ಆಗ್ತಾರೆ. ನೆಕ್ಸ್ಟ್ ಕ್ಯಾಂಟೀನ್ ಹೋಗ್ತಾರೆ. ಅಲ್ಲಿಗೆ 3 ಜನ ಸೀನಿಯರ್ಸ್ ಬರ್ತಾರೆ. ಈ ಸೀನಿಯರ್ಸ್ ಏನಿದ್ರ ಅವ್ರ ಗ್ಯಾಂಗ್ ನ ಬುಲೆಟ್ ಗ್ಯಾಂಗ್ ಅಂತ ಹೇಳಿ ಕರೀತಿರ್ತಾರೆ. ಅದ್ರಲ್ಲೊಬ್ಬ ನ್ಯೂ ಫ್ರೆಂಡ್ ಆಗಿರ್ತಾನಲ್ಲ, ಅವನಿಗೆ ಹೋಗ್ಬಿಟ್ಟು ಸಿಗರೇಟ್ ಕೇಳ್ತಾನೆ, ಸಿಗರೇಟ್ ಪ್ಯಾಕೆಟ್ ಕೊಡು ಅಂತವ. ಆ ನ್ಯೂ ಫ್ರೆಂಡ್
ಫ್ರೆಂಡ್ ಆಗಿದ್ದ ಹುಡುಗ ಲಿಟ್ರಲಿ ಆ ಸೀನಿಯರ್ಸ್ ಗೆ ಸಿಗರೇಟ್ ಪ್ಯಾಕೆಟ್ ಕೊಡ್ತಾನೆ. ಅಂಡ್ ಜೇಸ್ ನು ಕೂಡ ಇದು ನೋಡ್ಬಿಟ್ಟು ಸಖತ್ ಶಾಕ್ ಆಗ್ತಾನೆ. ಆಗ್ಲೇ ಅವ್ರೊಂದು ವಿಷಯ ಇಲ್ಲಿ ನೋಟಿಸ್ ಮಾಡ್ತಾರೆ, ಈ ಹೊಸದಾಗಿ ಏನ್ ಫ್ರೆಂಡ್ ಆಗಿದ್ದಾನೆ ಇವನು ಸೀನಿಯರ್ಸ್ ನ ಕಾಲ್ ನೆಕ್ತಾನೆ ಸರಿಯಾಗಿ. ಆಗ್ಲೇ ಆ ಸೀನಿಯರ್ಸ್ ಎಲ್ಲ ಆಚೆ ಸ್ಮೋಕ್ ಮಾಡಕ್ ಹೋಗ್ತಿದ್ರು. ಅವ್ರ ಜೊತೆ ಇವ್ರು ಕೂಡ ನ್ಯೂ ಫ್ರೆಂಡ್ಸ್ ಆಗಿದ್ರಲ್ಲ ಅವರು ಕೂಡ ಹೋಗ್ತಾರೆ. ಆಗ್ಲೇ ಅವ್ರಿಬ್ರು ಇದ್ದರು, ಇವ್ರಿಬ್ರು ವಾಸ್ಕೊಂಡು ಜೇಸ್ ನು ಕೂಡ ಕರೀತಾರೆ, ಬನ್ನಿ ನಮ್ ಜೊತೆ ಸ್ಮೋಕ್ ಮಾಡಿರುವಂತೆ. ಬಟ್ ಜೇಸ್ ಇಲ್ಲಿ ಎದ್ಕೊಂಡ್ಬಿಟ್ಟು ಅವ್ರ ಜೊತೆ ಹೋಗ್ತಾನೆ. ಬಟ್ ವಾಸ್ಕೋ ಇದನ್ನ ಆ ಗ್ಯಾಂಗ್ ತಡೆದ್ಬಿಟ್ಟು ಹೇಳ್ತಾನೆ, ಸಿಗರೇಟ್ ಸೇದ ತಪ್ಪು, ಅವ್ರ ಅಮ್ಮ ಹೇಳಿದಾರೆ ಸಿಗರೇಟ್ ಸೇದವರೆಲ್ಲ ಕೆಟ್ಟರು, ಅವರೆಲ್ಲ ಲೂಸರ್ಸ್ ಅಂತ ಹೇಳಿ ಹೇಳ್ತಾನೆ. ಈ ವರ್ಡ್ ಇಂದ ಸೀನಿಯರ್ಸ್ ಇದ್ದವರೆಲ್ಲ ಫುಲ್ ಟ್ರಿಗರ್ ಆಗಿ ಹೋಗ್ತಾರಲ್ಲ. ಅದ್ರಲ್ಲೊಬ್ಬ ಮೋಟು ಸೀನಿಯರ್ ಇದ್ದನು ವಾಸ್ಕೋ ಹತ್ರ ಬಂದ್ಬಿಟ್ಟು ಕಪಾಳಕ್ಕೊಂದು ಸರಿಯಾಗಿ ಹೊಡಿತಾನೆ. ಏನೇನೋ ಅಂತಾನೆ, ವಾಸ್ಕೋ ಸಾರಿ ಹೇಳಕ್ ಹೇಳ್ತಾನೆ. ಬಟ್ ವಾಸ್ಕೋ ಇದ್ದನು ಅವನಿಗೆ ಸಾರಿ ಕೇಳಲ್ಲ. ಇದೆಲ್ಲ ಪೂರ್ತಿ ಸೀನ್ ಇಲ್ಲಿ ಜೇಸು ಕೂಡ ನೋಡ್ತಿದ್ದ. ಬಟ್ ಅವ್ನ್ ಮುಂದೆ ಬಂದ್ಬಿಟ್ಟು ವಾಸ್ಕೋ ಪಕ್ಕದಲ್ಲಿ ನಿಲ್ಲಲ್ಲ, ಅವನ ಜೊತೆ ಸ್ಟ್ಯಾಂಡ್ ತಗೊಳಲ್ಲ. ಅವನು ಒನ್ ಅಂಡ್ ಓನ್ಲಿ ಫ್ರೆಂಡ್ ವಾಸ್ಕೋನ ಯಾರೋ ಹೊಡಿತಿದ್ದಾರೆ, ಅವನಿದ್ದನು ಅವ್ನ ಸಪೋರ್ಟಿಗೂ ಸಹ ಬರಲ್ಲ ಅಲ್ಲಿ. ಬಟ್ ಆ ಮೋಟು ಸೀನಿಯರ್ ಇದ್ದನು ವಾಸ್ಕೋಗೆ ಒಂದು ಪಂಚ್ ಹೊಡೆದ್ಬಿಟ್ಟು ಅಲ್ಲೇ ನಿಲ್ಲಲ್ಲ, ಅವನು ವಾಸ್ಕೋ ಹೊಡಿತಾನೆ ಹೋಗ್ತಿರ್ತಾನಲ್ಲೇ. ಅವ್ನು ಸಖತ್ ಸಿಟ್ಟಾಗಿದ್ದ, ವಾಸ್ಕೋ ಹೊಡಿತಾನೆ ಹೋಗ್ತಿದ್ದ. ಬಟ್ ಜೇಸ್ ಕೊನೆ ಮೂಮೆಂಟ್ ಅಲ್ಲೂ ಸಹ ವಾಸ್ಕೋನ ಉಳಿಸಕ್ ಮುಂದೆ ಬರಲ್ಲ. ಬಟ್ ವಾಸ್ಕೋ ಇದ್ದನು ಅವ್ನು ಸೋಲ್ ಒಪ್ಕೊಳ್ಳಲ್ಲ, ಅವನಿಗೆ ಸಾರಿ ಕೇಳಲ್ಲ ಸೀನಿಯರ್ಸ್ ಗೆ. ಅವನು ಆಗ್ಲೇ ಬುಲೆಟ್ ಗ್ಯಾಂಗ್ ಲೀಡರ್ ಇದ್ನಲ್ಲ, ಅವ್ನು ಇಲ್ಲಿ ಹೇಳ್ತಾನೆ, ಇವ್ನು ನಮ್ಮ ಹೆಸರು ಕೆಡಿಸಿದಾನೆ, ಈಗ ಇವ್ನೀಗ ಒಂದ್ ಸ್ವಲ್ಪ ದಿನ ನಮ್ ಜೊತೆಲೆ ಇರ್ಲಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಅವರು. ಅಂದ್ರೆ ನಿಮಗ್ ಗೊತ್ತಿರುತ್ತೆ ದಿನ ಇಟ್ಕೊಂಡು ಏನ್ ಮಾಡ್ತಾರೆ ಅವನ ಜೊತೆ ಅಂತ, ಬುಲಿ ಮಾಡ್ತಾರೆ, ಹಿಂಸೆ ಕೊಡ್ತಾರೆ, ಅದಕ್ಕೆ ನೀನು ನಮ್ ಜೊತೆ ಸ್ವಲ್ಪ ದಿನ ಇರ್ತೀಯ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಇವನು ಸ್ವಲ್ಪ ದಿನ ಆದ್ಮೇಲೆ ನಾವಿಲ್ಲಿ ವಾಸ್ಕೋ ನೋಡ್ತೀವಿ. ವಾಸ್ಕೋ ಇಲ್ಲಿ ಕ್ಲಾಸ್ ರೂಮ್ ಬರ್ತಾನೆ, ಆದ್ರೆ ಅವನು ನಾರ್ಮಲಿ ಬರಲ್ಲ. ಮೈ ತುಂಬಾ ಗಾಯ, ಏಟು, ಮಕ್ಕದಾಗೆ ಮೂಗಾಗೆಲ್ಲ ರಕ್ತ ಬರ್ತಿತ್ತು, ಪೂರ್ತಿ ಫೇಸ್ ಇಲ್ಲಿ ಚಚ್ಚಿದ್ರು. ಹಂಗೆ ಇದು ದಿನಾಲು ಕಂಟಿನ್ಯೂ ಆಗ್ತಿರುತ್ತೆ. ದಿನಾಲು ವಾಸ್ಕೋ ಇದನ್ನು ಅದೇ ತಿನ್ನಿಸ್ಕೊಂಡು ಬೆಂಚ್ ಹತ್ರ ಬಂದ್ಬಿಟ್ಟು ಹಾಗೆ ಕುತ್ಕೊಂತಿರ್ತಾನೆ. ಆ ಎವ್ರಿಡೇ ಆ ಬುಲೀಸ್ ದಿನಾಲು ಇದ್ದರು ವಾಸ್ಕೋನ ಹೊಡೆದು ಬಡ್ದು ಕಳ್ಸಾರ ಅಲ್ಲಿಗೆ. ಜೇಸ್ ಇದನ್ನ ದಿನಾಲು ಕೂಡ ನೋಡ್ತಿದ್ರ, ಆದ್ರೆ ಅವ್ನು ಏನು ಮಾಡಲ್ಲ, ವಾಸ್ಕೋ ಜೊತೆ ಮಾತಾಡಲ್ಲ. ಅವನು ದಿನಾಲು ಇಗ್ನೋರ್ ಮಾಡ್ತಿರ್ತಾನೆ. ಬಟ್ ಜೇಸ್ ಇದನ್ನು ಒಂದಿನ ಕೇಳ್ತಾನೆ ವಾಸ್ಕೋಗೆ, ಆರ್ ಯು ಓಕೆ? ಆಗ್ಲೇ ವಾಸ್ಕೋ ಇದ್ದನ್ನು ಹೇಳ್ತಾನೆ, ಐ ಆಮ್ ಓಕೆ, ನೀನೇನ್ ಟೆನ್ಷನ್ ತಗೊಂಬೇಡ. ಹಾಗೆ ಮುಂದೆ ಜೇಸಿ ಗೊತ್ತಾಗುತ್ತೆ ವಾಸ್ಕೋ ಇದ್ದನು ಒಬ್ಬ ಸ್ಪೆಷಲ್ ಚೈಲ್ಡ್, ಅವನಿದ್ದನ್ನು ನನ್ ಮಾತು ಅರ್ಥ ಮಾಡ್ಕೊಂತಾನೆ ಅಂತ ಹೇಳ್ಬಿಟ್ಟು ಅವನು ವಾಸ್ಕೋಗೆ ಕ್ಲಿಯರ್ ಆಗಿ ಹೇಳ್ತಾನೆ, ನೀನ್ ನನ್ ಪರ ವಹಿಸ್ಕೊಂಡು ಅದೇ ತಿಂತಾ ಇರ್ಬೇಕಾದ್ರೆ ನನಗೇನು ಫೀಲ್ ಆಗ್ಲಿಲ್ಲ, ಅವನಿಗೇನು ಬೇಜಾರು ಗಿಲ್ಟ್ ಫೀಲ್ ಆಗ್ಲಿಲ್ಲ ಅಂತ ಹೇಳಿ ಹೇಳ್ತಿರ್ತಾನೆ. ಇಲ್ಲಿ ಅವನಿಗೆ ಗೊತ್ತು ವಾಸ್ಕೋ ಇದ್ದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತಾನೆ. ಬಟ್ ಟೈಮ್ ಕಳೀತಾ ಹೋಗ್ತಿರುತ್ತೆ. ಜೇಸ್ ಇದ್ದನು ವಾಸ್ಕೋ ಇಂದ ದೂರ ಹೋಗ್ತಿರ್ತಾನೆ, ಅವನು ಇಗ್ನೋರ್ ಮಾಡ್ತಿರ್ತಾನೆ, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾನೆ. ಅವ್ನು ಯಾರೋ ಬಿಡು ಅಂತ ಹೇಳಿ ಬಿಟ್ಟಾಕ್ತಾನ ಅವನನ್ನ. ಅವನ ಜೊತೆ ಸುತ್ತಾಡೋದು ಕೂಡ ಕಮ್ಮಿ ಮಾಡೋಗ್ತಾನ ಅವನು. ಆಗ್ಲೇ ಒಂದಿನ ಜೇಸ್ ಇದ್ದನು ಟಾಯ್ಲೆಟ್ ಹತ್ರ ಹೋಗ್ತಾ ಇರ್ಬೇಕಾದ್ರೆ ಯಾರೋ ಒಬ್ಬ ಹುಡುಗನ ಅಳ್ತಾ ಇರೋದ್ ನೋಡ್ತಾನ. ಅವ್ನು ಯಾರು ಅಂತ ಹೇಳಿ ಹತ್ರ ಹೋಗಿ ಜೇಸ್ ಇಲ್ಲಿ ನೋಡಿದಾಗ ಅವನಿಗೆ ಗೊತ್ತಾಗುತ್ತೆ, ಇಟ್ಸ್ ನನ್ ಅದರ್ ದೆನ್ ವಾಸ್ಕೋ. ಅವ್ನ್ ಪಾಪ ದಮ್ ಕಟ್ಕೊಂಡು ಉಸಿರು ಬಿಗಿ ಹಿಡ್ಕೊಂಡು ಅಳ್ತಾ ಇದ್ದ, ಗೋಳಾಡ್ತಿದ್ದ, ಒಂದ್ ಮೂಲೆ ನಿಂತ್ಕೊಂಡಿದ್ದ. ಅವ್ನು ಎಲ್ಲಾರ ಮುಂದೆನೂ ನಾನ್ ಟಫ್ ಏನೂ ಆಗಿಲ್ಲ ಅಂತ ಹೇಳಿ ಆಕ್ಟ್ ಮಾಡ್ತಾನೆ. ಬಟ್ ಒಳಗ ಅವ್ನ್ ಚೂರ್ ಆಗೋಗಿದ್ದಾನೆ. ಅವ್ನು ಇಲ್ಲಿ ಪ್ರಿಟೆಂಡ್ ಮಾಡ್ತಿದ್ದ ನನಗೆ ಏನು ಆಗಿಲ್ಲ ಅಂತ. ಜೇಸ್ ಈಗ್ಲೇ ಫಸ್ಟ್ ಟೈಮ್ ವಾಸ್ಕೋನ ಈ ಪರಿಸ್ಥಿತಿಯಲ್ಲಿ ನೋಡು ಕೂಡ ಜೇಸ್ ಇದ್ದನು ಮುಂದೆ ಬರಲ್ಲ ವಾಸ್ಕೋ ಹೆಲ್ಪ್ ಮಾಡಕ್ಕೆ. ಅವ್ನ್ ಫುಲ್ ಬ್ರೋಕ್ ಆಗೋಗಿದ್ದಾನೆ, ಇಂತ ಲೋವೆಸ್ಟ್ ಪರಿಸ್ಥಿತಿಲಿ ಇದ್ದಾನೆ. ಅವ್ನು ನಿಜವಾಗ್ಲೂ ವಾಸ್ಕೋ ಸಾಥ್ ಕೊಡಲ್ಲ ಬ್ರೋ. ವಾಸ್ಕೋ ಇದ್ದನು ಜೇಸ್ ನ ಯಾವ ಲೆವೆಲ್ ಇಟ್ಟಿದ್ದಾನೆ, ಜೇಸ್ ಇದ್ದನು ವಾಸ್ಕೋ ಯಾವ ಲೆವೆಲ್ ಕೀಳ್ ಮಟ್ಟಕ್ಕೆ ಇಟ್ಟಿದ್ದಾನೆ. ಅಲ್ಲಿಂದ ಅವ್ನು ಲಿಟ್ರಲಿ ಓಡೋಗ್ತಾನೆ ಜೇಸ್ ಅದನ್ನ ನೋಡಿ. ನಾನ್ ಹೇಳ್ತಿದ್ದೀನಲ್ಲ, ಜೇಸ್ ಇದ್ದನು ವಾಸ್ಕೋ ಫ್ರೆಂಡ್ಶಿಪ್ ನ ಸೀರಿಯಸ್ ಆಗಿ ತಗೊಂಡಿಲ್ಲ. ಈಗ ಅದೇ ಟೈಮ್ಗೆ ಪ್ರೆಸೆಂಟ್ ಟೈಮ್ ಆಗಿ ನಿಜವಾಗ್ಲೂ ಅವ್ನು ಪ್ರಾಣ ಬೇಕಾದ್ರೂ ಕೊಟ್ಬಿಡ್ತಾನೆ ವಾಸ್ಕೋಗ. ಅವನು ನೆಕ್ಸ್ಟ್ ಜೇಸ್ ಇದ್ದನು ಇಲ್ಲಿ ನೋಡ್ತಾನೆ, ವಾಸ್ಕೋ ಇದ್ದನು ಸ್ಕೂಲಿಗೆ ಬಂದಿಲ್ಲ, ವಾಸ್ಕೋ ಜೊತೆ ಏನೋ ಆಗಿದೆ ಅಂತ ಹೇಳಿ ಅವನಿಗೆ ಅನಿಸ್ತಿರುತ್ತೆ. ಅವನಿಗೆ ಅನ್ಸುತ್ತೆ ವಾಸ್ಕೋ ಇದ್ದನು ಬಿಟ್ಟೋಡೋಗೋ ಟೈಪ್ ಅಲ್ಲ, ಅವ್ನು ನಿಜವಾಗ್ಲೂ ಫೇಸ್ ಮಾಡ್ತಾನೆ ಅವ್ರನ್ನ. ಏನಾಯ್ತು ಅಂತ ಹೇಳಿ ಯೋಚನೆ ಮಾಡ್ತಿರ್ತಾನೆ. ಆಗ್ಲೇ ಆ 3 ಜನ ಫ್ರೆಂಡ್ಸ್ ಯಾರು ಇವ್ರ ಜೊತೆ ಫ್ರೆಂಡ್ಸ್ ಆಗಕ್ಕೆ ಅಂತ ಬಂದಿದ್ರಲ್ಲ, ಅದ್ರಲ್ಲೇ ಅವ್ರು 3 ಜನ ಬಂದ್ಬಿಟ್ಟು ಜೇಸ್ ನ ಸೀನಿಯರ್ಸ್ ಕರಿತಾ ಇದಾರೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಇವತ್ತು ವಾಸ್ಕೋ ಬಂದಿಲ್ಲ, ಅದಕ್ಕೆ ಕೇಳಕ್ಕೆ ಅಂತ ಹೇಳಿ ಅವನು ಕರ್ಕೊಂಡು ಹೋದ್ರು. ಜೇಸ್ ಅಲ್ಲಿ ಹೋಗ್ತಾನೆ ಅಂಡ್ ಅಲ್ಲಿರೋ ಸೀನ್ ನೋಡ್ಬಿಟ್ಟು ಅವ್ನು ಪೂರ್ತಿ ನಡ್ಗೋಗ್ತಾನೆ. ಆ 3 ಜನ ಸೀನಿಯರ್ ಬುಲೀಸ್ ಒಬ್ಬ ಜೂನಿಯರ್ ಹಿಡ್ಕೊಂಡ್ಬಿಟ್ಟು ಒಂದು ಪೋಲಿ ಕಟ್ ಹಾಕಿದ್ದಾರೆ. ಕಟ್ ಹಾಕ್ಬಿಟ್ಟು ಬುಲಿ ಮಾಡ್ತಿದ್ರು, ಹೊಡಿತಿದ್ರು, ಹಿಂಸೆ ಕೊಡ್ತಿದ್ರು. ಇದನ್ನ ನೋಡ್ಬಿಟ್ಟು ಜೇಸ್ ಎದ್ರೋಗ್ತಾನೆ. ಆಗ್ಲೇ ಆ ಬುಲೆಟ್ ಗ್ಯಾಂಗ್ ಲೀಡರ್ ಇದ್ದನು, ಸೊ ಇಲ್ಲಿ ಒಬ್ಬ ಹೊಸ ಹುಡುಗ ಬಂದಿದ್ದಾನೆ, ನೀನು ವಾಸ್ಕೋ ಫ್ರೆಂಡ್ ತಾನೆ, ಇವತ್ ನಿನ್ ಫ್ರೆಂಡ್ ಬಂದಿಲ್ಲ ಯಾಕೆ ಅಂತ ಹೇಳಿ ಕ್ವಶನ್ ಕೇಳ್ತಾನೆ. ಬಟ್ ಜೇಸಿಗೆ ವಾಸ್ಕೋ ಯಾಕೆ ಬಂದಿಲ್ಲ ಇಲ್ಲಿ ಡೀಟೇಲ್ ಆಗಿ ಹೇಳ್ತಾನೆ, ನನಗೆ ಗೊತ್ತಿಲ್ಲ, ಐ ಆಮ್ ನಾಟ್ ರಿಯಲಿ ಶೋರ್. ಆಗ್ಲೇ ಆ ಪೋಲಿ ಕಟ್ ಟಾರ್ಚರ್ ಮಾಡ್ತಿದ್ರಲ್ಲ, ಅವ್ರನ್ನ ಇನ್ನೂ ಟಾರ್ಚರ್ ಮಾಡ್ತಾರೆ, ಇನ್ನೂ ಜಾಸ್ತಿನ ಹೊಡಿತಿದ್ರು, ಹಿಂಸೆ ಕೊಡ್ತಿದ್ರು ಅವರು. ಇದು ನೋಡ್ಬಿಟ್ಟು ಜೇಸ್ ನಿಜವಾಗ್ಲೂ ನಡ್ಗೋಗ್ತಾನಲ್ಲೇ, ಏನ್ ನನ್ ಜೊತೆ ಇವ್ರು ಹಿಂಗೆ ಮಾಡ್ತಾರ ಅಂತ ಅವ್ನು ಎದ್ರೋಗ್ತಾನೆ. ಅವ್ನು ನಿಜವಾಗ್ಲೂ ಅಲ್ಲೇ ಪ್ಯಾಂಟ್ ಅಲ್ಲಿ ಏತ್ಕೊಂಬಿಟ್ಟ ಅನ್ಕೊಂಬಿಟ್ರಿ. ಆಗ್ಲೇ ಬುಲ್ಲಿ ಗ್ಯಾಂಗ್ ಅಲ್ಲಿ ಒಬ್ಬ ಜೇಸ್ ಹತ್ರ ಬರ್ತಾನೆ. ಅವ್ನ್ ಮುಂದೆ ಬಂದ್ಬಿಟ್ಟು ಮಕ್ಕದಲ್ಲೆಲ್ಲ ಚಿತ್ರ ಬರೀತಾನೆ, ಇಲ್ಲಿ SC ಅಂತ ಬರ್ದ್ಬಿಟ್ಟು ಇಲ್ಲೊಂದು ಕ್ಯಾಟ್ ಸಿಂಬಲ್ ಬರೀತಾನೆ. ಜೇಸ್ ಇದ್ದನು ಅಲ್ಲಿ ಏನು ರಿಯಾಕ್ಷನ್ ಕೊಡಲ್ಲ, ಅವ್ನ ಇದ್ದನ್ ನಗ್ತಿರ್ತಾನ ಅಲ್ಲುವೆ. ಬುಲಿ ಇದ್ದನು ಕೇಳ್ತಾನೆ, ನೀನ್ ಹುಡುಗನ್ ಫ್ರೆಂಡ್ ತಾನೆ? ಜೇಸ್ ಇದ್ದನು ಹಾ ಅಂತಾನೆ. ಇದನ್ ಕೇಳ್ಬಿಟ್ಟು ಆ ಬುಲಿ ಇದ್ದನು ಜೇಸ್ ಮೂಗಿನ ಸೊಳ್ಳೆ ನಿಜವಾಗ್ಲೂ ಆ ಮಾರ್ಕರ್ ಏರಿಸ್ಬಿಡ್ತಾನಲ್ಲೇ. ಪಾಪ ಸಖತ್ ನೋವಾಗ್ತಿತ್ತು ಜೇಸಿಗೆ ಇಲ್ಲಿ. ಆಗ್ಲೇ ಬುಲೆಟ್ ಗ್ಯಾಂಗ್ ಲೀಡರ್ ಇದ್ದನು ಹತ್ರ ಬಂದ್ಬಿಟ್ಟು ಹೇಳ್ತಾನೆ, 2 ದಿನದಿಂದ ಅವ್ನು ಇಲ್ಲಿ ಬಂದಿಲ್ಲ, ನಾಳೆ ಏನಾದ್ರೂ ಅವ್ನ್ ಬರ್ಲಿಲ್ಲ ಅಂದ್ರೆ ಅವ್ನಿಗೆ ಕೊಟ್ಟಿರೋ ಟಾರ್ಚರ್ ಎಲ್ಲ ನಿನಗ್ ಮಾಡ್ತೀವಿ. ಇದನ್ ಕೇಳ್ಬಿಟ್ಟು ಅವ್ನು
ಹೇಳ್ಕೊಂಡು ಜೇಸ್ ಇದ್ದನು ವಾಸ್ಕೋ ಮನೆಗ್ ಬರ್ತಾನೆ. ಅವನು ನೋಡಕ್ಕೋಸ್ಕರ ಇಲ್ಲಿ ಬಂದಿದ್ದ. ಅಂಡ್ ಇಲ್ಲಿ ನಾವು ನೋಡ್ತೀವಿ ವಾಸ್ಕೋ ಪರಿಸ್ಥಿತಿ ಇಲ್ಲಿ ಸರಿ ಇಲ್ಲ, ಅವನು ಬೆಡ್ ರಿಡನ್ ಆಗಿದ್ದಾನೆ, ಹುಷಾರಿಲ್ಲ ಪಾಪ ಅವನಿಗೆ. ಬಟ್ ಜೇಸ್ ಇದ್ದನು ಆರ್ ಯು ಓಕೆ ಅಂತ ಹೇಳಿ ಕೇಳ್ತಾನೆ. ಆಗ್ಲೇ ವಾಸ್ಕೋ ಇದ್ದಾನೆ ಹೇಳ್ತಾನೆ ನಾನು ಸರಿ ಇದೀನಿ, ಬಂದಿದ್ ವಿಷಯ ಏನು ಅಂತ ಹೇಳು. ಆಗ್ಲೇ ಜೇಸ್ ಇಲ್ಲಿ ನೋಟಿಸ್ ಮಾಡ್ತಾನೆ ವಾಸ್ಕೋ ಇದ್ದನು ಮಲಗಿರೋ ಬೆಂಚ್ ಮೇಲೆ ಪಕ್ಕದ ಬೆಂಚ್ ಅಲ್ಲಿ ಬ್ಲಡ್ ಮಾರ್ಕ್ ಇರೋ ಟಿಶ್ಯೂಸ್ ಪೇಪರ್ ಎಲ್ಲ ಇದಾವೆ. ಅದನ್ನ ಜೇಸ್ ಇದ್ದನು ಧ್ಯಾನ ಇಟ್ಟು ನೋಡ್ತಾನೆ. ಅವನಿಗೆ ಅಲ್ಲಿ ಗೊತ್ತಾಗುತ್ತೆ ಇವನ್ ಜೊತೆ ಏನೋ ಆಗಿದೆ. ಆಗ್ಲೇ ವಾಸ್ಕೋ ಇದ್ದನು ಕೂಡ ಜೇಸ್ ತಲೆ ಮೇಲಿರೋ SC ಸಿಂಬಲ್ ನ ನೋಟಿಸ್ ಮಾಡ್ತಾನೆ. ಮುಂದಿನ ವರ್ಡ್ ನಿಮಗೆ ಗೊತ್ತೇ ಇರುತ್ತೆ. ಹಾಗೆ ಜೇಸ್ ಇದ್ದನು ಇಲ್ಲಿ ಹೇಳ್ತಾನೆ ವಾಸ್ಕೋ ನಾನು ನಿನ್ನೆ ಹೆಲ್ಪ್ ಮಾಡಕ್ ಬಂದೆ, ನಿನ್ ಹೋಮ್ ವರ್ಕ್ ನ ಕಂಪ್ಲೀಟ್ ಮಾಡಕ್ಕೆ. ಆಗ್ಲೇ ವಾಸ್ಕೋ ಇದ್ದಾನೆ ಹೇಳ್ತಾನೆ ನಾನು ನಾಳೆ ಸ್ಕೂಲಿಗೆ ಬರ್ತಿದ್ದೀನಿ. ಇದ್ ಕೇಳ್ಬಿಟ್ಟು ಜೇಸ್ ಇದ್ದನು ಒಳಗೆ ಖುಷಿ ಆಗ್ತಿರ್ತಾನೆ. ಆಗ್ಲೇ ಹೇಳ್ದಂಗೆ ಜೇಸ್ ಇದ್ದನು ವಾಸ್ಕೋ ಹೋಮ್ ವರ್ಕ್ ನ ಕಂಪ್ಲೀಟ್ ಮಾಡಕ್ ಹೋಗ್ತಾನಲ್ಲಿ. ಬಟ್ ಜೇಸ್ ಇದ್ದನು ತನ್ನ ಪೆನ್ ಕ್ಯಾಪ್ ತೆಗ್ದಿದ ತಕ್ಷಣನೇ ವಾಸ್ಕೋ ಇದನ್ನು ನಡುಗೋಗ್ತಾನಲ್ಲೇ. ಟ್ರಾಮಾ ಫೋಬಿಯಾ ಎಲ್ಲ ಇಟ್ಟಾಗೋಗುತ್ತೆ ತಲೆಗೆ. ವಾಸ್ಕೋ ಇಲ್ಲಿ ನಡ್ಕೊಂಡು ಹೇಳ್ತಿರ್ತಾನೆ ಈ ಪೆನ್ ನನ್ನಿಂದ ದೂರ ಇಡು. ಇದ್ ನೋಡ್ಬಿಟ್ಟು ಜೇಸ್ಗೂ ಕೂಡ ಏನು ಅರ್ಥ ಆಗಲ್ಲ. ಪೆನ್ ಯಾಕೆ ದೂರ ಇಡು ಅಂತ ಹೇಳ್ತಿದ್ದಾನೆ ವಾಸ್ಕೋ. ಪೆನ್ ಇಂದ ಏನ್ ಪ್ರಾಬ್ಲಮ್ ಇವನಿಗೆ? ಆಗ್ಲೇ ಅವನಿಲ್ಲಿ ಒಂಚೂರು ಯೋಚನೆ ಮಾಡ್ತಾನೆ. ಆ ಬುಲೆಟ್ ಗ್ಯಾಂಗ್ ಲೀಡರ್ಸ್ ಮೆಂಬರ್ಸ್ ಎಲ್ಲ ಪೆನ್ ಇಂದಾನೆ ಎಲ್ಲಾರನ್ನು ಬುಲಿ ಮಾಡೋದು, ಅದ್ರಿಂದಾನೇ ಟಾರ್ಚರ್ ಮಾಡ್ತಾರೆ, ಉಲ್ಟಾ ಸೀದಾ ಏನೇನೋ ಬರೀತಾರೆ. ಇವೆಲ್ಲ ಅನಲೈಸ್ ಮಾಡ್ಬಿಟ್ಟು ಪಟ್ ಅಂತ ವಾಸ್ಕೋ ಬೆಡ್ ಮೇಲೆ ಹೋಗ್ಬಿಟ್ಟು ಅವ್ನ್ ಬೆಡ್ಶೀಟ್ ಹಿಡಿತಾನೆ. ಅಂಡ್ ತೆಗ್ದಾದ್ಮೇಲೆ ಅದ್ ನೋಡಿ ಜೇಸ್ ನಿಜವಾಗ್ಲು ಶಾಕ್ ಆಗಿ ಹೋಗ್ತಾನಲ್ಲೇ. ಅವ್ನ್ ಕಣ್ಣ ಅವನೇ ನಂಬಕ್ಕಾಗಲ್ಲ. ನೆಕ್ಸ್ಟ್ ನಾವಿಲ್ ನೋಡ್ತೀವಿ ವಾಸ್ಕೋ ಮೈ ಮೇಲೆಲ್ಲ ಕೆಟ್ಟದಾಗ ಏನೇನೋ ಬರ್ದಿದ್ದಾರೆ. ಅವ್ನ್ ಬಾಡಿ ಮೇಲೆ ಪೆನ್ ಯೂಸ್ ಮಾಡ್ಬಿಟ್ಟು ಗಟ್ಟಿಯಾಗಿ ಗೀಚಿದಾರಲ್ಲಿ ಎಲ್ಲ ಎಫ್ ವರ್ಡ್ ಸುಕ್ಸು ಲಕ್ಸು ಎಲ್ಲ ಬರ್ದಿದ್ದಾರೆ. ಎಲ್ಲ ಹೇಳ್ ಚಿತ್ರ ಎಲ್ಲ ಬರ್ದ್ಬಿಟ್ಟಿದ್ದಾರೆ. ಇದು ನೋಡ್ಬಿಟ್ಟು ನಿಮಗೆ ಹೆಂಗ್ ಅನ್ಸುತ್ತೆ ಹೇಳಿ? ಒಬ್ಬ ಸಣ್ಣ ಹುಡುಗನ ಮೇಲೆ ಇಷ್ಟೊಂದು ಅತ್ಯಾಚಾರ ಎಲ್ಲ ಆಗಿದೆ, ಅದು ಪೂರ್ತಿ ಬ್ರೂಟಲಿ ಟಾರ್ಚರ್ ಮಾಡಿದ್ದಾರೆ. ಇದ್ ನೋಡ್ಬಿಟ್ಟು ಜೇಸ್ ಕೂಡ ದುಃಖ ಆಗುತ್ತೆ. ಅವ್ನು ಅಳ್ತಾ ಹೇಳ್ತಾನೆ ಹೌ ಸ್ಟುಪಿಡ್, ನೀನ್ ಸಾರಿ ಕೇಳಿದ್ರೆ ಇಷ್ಟೆಲ್ಲ ಮ್ಯಾಟರ್ ಆಗ್ತಾನೆ ಇರ್ಲಿಲ್ಲ, ಕತೆನೆ ಓವರ್ ಆಗ್ತಿತ್ತು, ಯಾಕೆ ಇಷ್ಟೊಂದು ಜಿದ್ದಿ ಆಗಿದ್ಯಾ ನೀನು? ಮುಂದೆ ವಾಸ್ಕೋ ಹೇಳೋ ವರ್ಡ್ ಮಾತ್ರ ನೀನ್ ಎದರ್ತೀಯ, ಭಿಕ್ಷೆ ಬೇಡ್ತೀಯ, ಸಫರ್ ಮಾಡ್ತೀಯ. ಇದೇನಾದ್ರೂ ಆ ಸೀನಿಯರ್ಸ್ ನೋಡ್ಬಿಟ್ರೆ ಅವ್ರ ಸುಪೀರಿಯರ್ ಬೀಯಿಂಗ್ಸ್, ನಾವೇ ದೊಡ್ಡರು ಅಂತ ಹೇಳಿ ತಿಳ್ಕೊಂಬಿಟ್ಟಾರ ಅವರು. ಇಲ್ಲಿ ಸೀನಿಯರ್ಸ್ ವಾಸ್ಕೋ ಹೇಳ್ದಾಗ ವಾಸ್ಕೋ ಅದೇ ತರ ಮಾಡಿದ್ರೆ ವಾಸ್ಕೋ ಇದ್ದನು ಸೋತಂಗೆ, ಅವ್ರ ಸೀನಿಯರ್ಸ್ ಗೆದ್ದಂಗ ಆಗುತ್ತಲ್ಲಿ. ಅವ್ರು ಇಲ್ಲಿ ಕ್ಲಿಯರ್ಲಿ ಹೇಳ್ತಾರೆ ಜೇಸಿಗೆ ನಾನು ಅವ್ರ ಮುಂದೆ ಸೋಲಲ್ಲ, ಅವ್ರು ಏನ್ ಹೇಳ್ತಾರ ಆತರ ನಾನ್ ಮಾಡಲ್ಲ. ಇದ್ ಕೇಳ್ಬಿಟ್ಟು ಜೇಸ್ ತಲೆ ಸರಿಯಾಗಿರೋ ಡೈರೆಕ್ಷನ್ ಬರುತ್ತೆ. ಅವ್ನಿಗೆ ಇಲ್ಲಿ ರಿಯಲೈಸ್ ಆಗುತ್ತೆ ಇಷ್ಟೆಲ್ಲ ಟೈಮ್ ಅಲ್ಲಿ ವಾಸ್ಕೋ ಇದ್ದನು ಒಬ್ನೇ ಯುದ್ಧ ಮಾಡ್ತಿದ್ದಾನೆ, ಅವ್ರ ವಿರುದ್ಧ ಒಬ್ನೇ ಹೋರಾಡ್ತಿದ್ದಾನೆ. ಅಂಡ್ ಇದೆಲ್ಲ ಸೀನ್ ಪೂರ್ತಿ ಎಮೋಷನಲ್ ಆಗಿತ್ತು. ಇದಾಗಿ ನಾವಿಲ್ಲಿ ನೆಕ್ಸ್ಟ್ ಮಾರ್ನಿಂಗ್ ಬರ್ತೀವಿ. ನೆಕ್ಸ್ಟ್ ಮಾರ್ನಿಂಗ್ ಸ್ಕೂಲಿಗೆ ಇಲ್ಲಿ ವಾಸ್ಕೋ ಬಂದಿರಲ್ಲ. ಆ ಪೊಲೀಸ್ ಎಲ್ಲ ಪೂರ್ತಿ ಸಿಟ್ಟಾಗೋಗಿದ್ರಲ್ಲಿ ಅವ್ರಿದ್ದರು ಜೇಸ್ ನ ಹಿಡ್ಕೊಂಡು ಬೈತಿದ್ರು. ಬಟ್ ಈ ಟೈಮು ಜೇಸ್ ಇದ್ದನು ವಾಸ್ಕೋ ಪರ ನಿಂತ್ಕೊಂತಾನೆ, ಅವ್ರ ಬಗ್ಗೆ ಮಾತಾಡ್ತಾನೆ. ಅವ್ನು ಈ ತರ ಇಲ್ಲ ಈಗಲ್ಲ ಹಾಗೆ ಅಂತ ಹೇಳ್ತಾನೆ. ಅವ್ನ ಮುಖಕ್ ಹೊಡೆದಂಗ್ ಹೇಳಿದ್ ನೋಡ್ಬಿಟ್ಟು ಸೀನಿಯರ್ಸ್ ಗೆ ಮೆಣಸಿನಕಾಯಿ ಇಟ್ಟಾಗುತ್ತೆ. ಜೇಸ್ ಇದನ್ನ ಇಲ್ಲ ಎಲ್ಲ ಬಿಡಿಸಿ ಹೇಳ್ತಿದ್ದ ವಾಸ್ಕೋಗೆ ಹಿಂಸೆ ಕೊಡಬೇಡಿ, ಅವನ ಪರಿಸ್ಥಿತಿ ಸರಿ ಇಲ್ಲ, ಅವ್ನು ಇದ್ದಲ್ಲಿ ಬೆಡ್ ರಿಡನ್ ಆಗಿದ್ದಾನೆ. ಆಗ್ಲೇ ಈ ಮ್ಯಾಥಲ್ಲ ಇಗ್ನೋರ್ ಮಾಡ್ಬಿಟ್ಟು ಆ ಸೀನಿಯರ್ ಅಲ್ಲೇ ಜೇಸ್ ಮುಖಕ್ಕೆ ಸರಿಯಾಗಿ ಒಂದು ಪಂಚ್ ಹೊಡಿತಾನೆ. ನಿಜವಾಗ್ಲೂ ಆ ಬುಲಿ ಹೊಡಿತಾನೆ ಹೋಗ್ತಾನೆ ಜೇಸ್ಗೆ. ಅದೇ ಟೈಮಿಗೆ ಬುಲಿ ಗ್ಯಾಂಗ್ ಲೀಡರ್ ಇದ್ದಾನೆ ಇಲ್ಲಿ ಹೇಳ್ತಾನೆ ನಾನ್ ನಿನಗೆ ಮುಂಚೆನೆ ಹೇಳಿದ್ದೆ ಅವನೇನಾದ್ರೂ ಈ ದಿನ ಕರ್ಕೊಂಡ್ ಬರ್ಲಿಲ್ಲ, ಅವ್ನಿಗೆ ಮಾಡೋ ಟಾರ್ಚರ್ ಎಲ್ಲ ನಾನ್ ನಿನಗ್ ಮಾಡ್ತೀನಿ. ಈಗ ರೆಡಿ ಆಗ ಅವ್ನ್ ಟಾರ್ಚರ್ ಎಲ್ಲ ಸಹಿಸ್ಕೊಳಕ್ಕೆ ಅವನಿಗೆ ಹಾಕಿರೋ ಟ್ಯಾಟು ಎಲ್ಲ ನಿನಗೂ ಹಾಕ್ತಿವಿ ಅಂತ ಹೇಳ್ಬಿಟ್ಟು ಟ್ಯಾಟು ಮಾಡೋ ಪೆನ್ ಇಂದ ಹೊಟ್ಟೆ ಮೇಲೆ ಮಾರ್ಕ್ ಬರೆಯಕ್ ಹೋಗ್ತಿರ್ತಾನೆ. ತಪ್ ಟ್ಯಾಟು ಹಾಕಕ್ ಹೋಗ್ತಿರ್ತಾನೆ. ಇಲ್ಲಿ ಆಗ್ಲೇ ಪೆನ್ ಮುಂದ್ಗಡೆ ಇರೋ ಪೆನ್ ತಿರುಗ್ತಿತ್ತು. ಜೇಸ್ ಇಲ್ಲಿ ಎದ್ರುಕೊಂಡಿದ್ದ. ಆ ಬುಲಿ ಲೀಡರ್ ಇಲ್ಲಿ ಟ್ಯಾಟು ಬರೆಯಕ್ ಹೋಗ್ತಿರ್ತಾನೆ. ಅದೇ ಟೈಮಿಗೆ ಗೇಟ್ ಇಂದ ಎಂಟ್ರಿ ಕೊಡ್ತಾರೆ ನಮ್ಮ ವಾಸ್ಕೋ. ಅದೇ ವಲ್ನರೇಬಲ್ ಸ್ಟೇಟ್ ಅಲ್ಲಿ ಒಳಗ್ ಬರ್ತಾನೆ ಒಂದು ಆರಾ ತಗೊಂಡು. ಆಗ್ಲೇ ಜೇಸ್ ಮನೆಗ್ ಬಂದಾಗ್ಲೇ ಆ SC ಸಿಂಬಲ್ ನೋಡ್ದಾಗ್ಲೇ ಅವನಿಗೆ ಗೊತ್ತಾಗಿತ್ತು ನನ್ನನ್ ಬಿಟ್ಬಿಟ್ಟು ಜೇಸ್ ನ ಬುಲಿ ಮಾಡ್ತಿದ್ದಾರೆ. ಆಗ್ಲೇ ಆ ಬುಲೀಸ್ ಇಲ್ಲಿ ಹೇಳ್ತಾರೆ ಪ್ಲಾನ್ ವರ್ಕ್ ಆಯ್ತು, ನಾನ್ ನಿನ್ ಬರ್ಲಿ ಅಂತಾನೆ ಈ ತರ ಪ್ಲಾನ್ ಮಾಡಿದ್ದೆ, ನಿನ್ ಫ್ರೆಂಡ್ ನ ಯೂಸ್ ಮಾಡ್ಬಿಟ್ಟು ನಿನ್ನ ಕರೆಸಿದ್ದು ಅರ್ಥ ಆಯ್ತಾ ಅಂತ ಹೇಳಿ ಆಡ್ಕೊಳ್ತಿರ್ತಾನೆ. ಅದಕ್ಕೆ ಅವ್ನು ನಿನ್ನ ಇಷ್ಟ ದಿನದಿಂದ ಇಗ್ನೋರ್ ಮಾಡ್ತಿದ್ದ, ದೂರ ಇದ್ದ. ಅಂಡ್ ಅಫ್ ಕೋರ್ಸ್ ಇದನ್ನ ಕೇಳ್ಬಿಟ್ಟು ಜೇಸಿಗೆ ಇಲ್ಲಿ ಸಖತ್ ದುಃಖ ಆಗ್ತಿರುತ್ತೆ. ಅವ್ನ ಮನ್ಸು ಹೊಡೆದೋಗಿರುತ್ತೆ. ಅವ್ನ್ ತಲೆನೇ ತಗ್ಗಿಸ್ತಾನೆ. ವಾಸ್ಕೋ ಮುಖ ನೋಡಕ್ಕಾಗಲ್ಲ ಅವನಿಗೆ. ಅವ್ನ ಮುಖ ನೋಡಕ್ಕೂ ಲಾಯಕ್ಕಿಲ್ಲ ಅಂತ ಹೇಳಿ ಅವ್ನ್ ಅನ್ಕೋತಿರ್ತಾನೆ. ಬಟ್ ವಾಸ್ಕೋ ಇಲ್ಲಿ ತನ್ನ ಕೋಟ್ ಎಸ್ದ್ಬಿಟ್ಟು ಲಿಟ್ರಲಿ ಅವ್ನ ಮೈ ಮೇಲೆ ಬರ್ದಿರೋ ಅಶ್ಲೀಲ್ ವರ್ಡ್ಸ್ ಇಗ್ನೋರ್ ಮಾಡ್ಬಿಟ್ಟು ಫೈಟಿಂಗ್ ಸ್ಟ್ಯಾನ್ಸ್ ಅಲ್ಲಿ ನಿಂತ್ಕೊಂತಾನೆ. ಬ್ರೋ ಅವ್ನ್ ಜೇಸ್ ಮುಂದೆ ಹೇಳಿದ್ದು ಇವ್ನ್ ಏನೇ ಮಾಡ್ಲಿ ಇವ್ನ್ ನನ್ ಫ್ರೆಂಡ್ ಅನ್ನೋದು ನಿಜವಾಗ್ಲಿ ಇದಕ್ಕೆ ಇಷ್ಟ ವಾಸ್ಕೋ ಕ್ಯಾರೆಕ್ಟರ್. ಆಗ್ಲೇ ಒಬ್ಬ ಬುಲಿ ಇದ್ದನು ವಾಸ್ಕೋ ಮೇಲೆ ಇಲ್ಲಿ ಕಿಕ್ ಹೊಡಿತಾನೆ. ಅಂಡ್ ವಾಸ್ಕೋ ಇಲ್ಲಿ ಡಾರ್ಜ್ ಮಾಡಕ್ ಆಗಲ್ಲ, ಅವ್ನ್ ಕಿಕ್ ಪೂರ್ತಿ ತಿಂತಾನೆ. ಬಟ್ ಆ ನೋವನ್ನು ತಡ್ಕೊಂಡು ಕೂಡ ಆ ಬುಲಿ ಮೇಲೆ ಅಟ್ಯಾಕ್ ಮಾಡ್ತಾನೆ ಇಲ್ಲಿ ವಾಸ್ಕೋ. ಬಟ್ ಆ ಮೋಟು ಬುಲಿ ಇದ್ದನ್ ಡಾರ್ಜ್ ಮಾಡ್ತಾನೆ. ಬಟ್ ಇನ್ನೊಬ್ಬ ಬಂದ್ಬಿಟ್ಟು ವಾಸ್ಕೋ ಮೇಲೆ ಇಲ್ಲಿ ಕಾಲ ಒದಿತಾನೆ. ಅವ್ನ್ ಚಿಕ್ಕ ಹುಡುಗ ವಾಸ್ಕೋ ಇಲ್ಲಿ ಏನ್ ರಿಟಾಲಿಯೇಟ್ ಮಾಡಕ್ ಆಗುತ್ತೆ ಅವ್ರ ದೊಡ್ಡರ ಜೊತೆ. ಆದ್ರೂ ವಾಸ್ಕೋ ಇದ್ದನ್ ಸೋಲ್ ಒಪ್ಕೊಳ್ಳಲ್ಲ ಬ್ರೋ. ಅವ್ನು ಅವ್ರ ಮೇಲೆ ನಿಜವಾಗ್ಲೂ ಅಟ್ಯಾಕ್ ಮೇಲೆ ಅಟ್ಯಾಕ್ ಮಾಡ್ತಾನೆ ಹೋಗ್ತಿರ್ತಾನೆ. ಇವನ್ ಅವ್ನ್ ಪಂಚ್ ಒಬ್ಬ ಬುಲಿಗೂ ಟಚ್ ಆಗಲ್ಲ. ಅವ್ನ ಕೈಲಿ ಆಗ್ಲಿಲ್ಲ ಅಂದ್ರೂ ಕೂಡ
ಇಲ್ಲ ಅವ್ನ್ ಫೈಟ್ ಬ್ಯಾಕ್ ಮಾಡ್ತಿದ್ದ. ಹಾಗೆ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ನಾವಿಲ್ಲಿ ನೋಡ್ತೀವಿ ವಾಸ್ಕೋ ಮೂಗು ಬಾಯಲ್ಲೆಲ್ಲ ರಕ್ತ ಬರ್ತಿದೆ. ಸ್ಟಿಲ್ ಅವನು ಫೈಟಿಂಗ್ ಸ್ಟ್ಯಾಂಡ್ಸ್ ತಗೊಂಡೇ ನಿಂತಿದ್ದ. ಹೇಳ್ತಿದ್ದ ಇಲ್ಲಿ ಜೇಸ್ ನ ಟಚ್ ಮಾಡಬೇಡಿ. ಆಗ್ಲೇ ಬುಲಿ ಲೀಡರ್ ಇದ್ದನು ಜೇಸ್ ಮುಂದೆ ಬಂದ್ಬಿಟ್ಟು ಕೈ ನೀಡ್ತಾನೆ. ಇದ್ ನೋಡ್ಬಿಟ್ಟು ಜೇಸ್ ಖುಷಿ ಆಗ್ತಾನೆ. ಫೈನಲಿ ವಾಸ್ಕೋ ಮಾತು ಇವನಿಗೆ ಅರ್ಥ ಆಯ್ತು. ಬಟ್ ಜೇಸ್ ನ ಕೈ ಹಿಡ್ಕೊಂಡ್ಬಿಟ್ಟು ಒಂದ್ ಲಾಕಲ್ ತಗ್ಲಾಕ್ಸಿ ಜೇಸ್ ಮುಖಕ್ಕೆ ನಿಜವಾಗ್ಲೂ ಆ ಬುಲಿ ಲೀಡರ್ ಸರಿಯಾಗಿ ಪಂಚ್ ಹೊಡಿತಾನೆ ಹೋಗ್ತಾನೆ. ಪಂಚಿನ ಮಳೆನೆ ಸುರಿಸ್ಬಿಡ್ತಾನೆ ಅವ್ನ ಮುಖಕ್ಕೆ. ಬ್ರೋ ಅವನಿನ ಚಿಕ್ಕ ಹುಡುಗ ಬಿಟ್ಬಿಡ ಅವನನ್ನ. ಬಟ್ ಇಲ್ಲಿ ವಾಸ್ಕೋ ಏನು ಮಾಡಕ್ಕಾಗಲ್ಲ, ಯಾಕಂದ್ರೆ ಮೋಟು ಬುಲಿ ವಾಸ್ಕೋನ ಒಂದ್ ಲಾಕ್ ಅಲ್ಲಿ ತಗ್ಲಾಕ್ಸಿರ್ತಾನೆ. ತನ್ನ ಕೈಯಲ್ಲೇ ಡೆಡ್ ಲಾಕ್ ಮಾಡಿದ್ರಿಂದ ವಾಸ್ಕೋ ಇಲ್ಲಿ ಜೇಸ್ ನ ಉಳ್ಸಕ್ ಆಗಲ್ಲ. ಆಗ್ಲೇ ಆ ಲೀಡರ್ ಜೇಸ್ ಮುಖಕ್ಕೆ ಹೊಡಿತಾನೆ ಇರ್ತಾನೆ. ಬಟ್ ಆಗ್ಲೇ ಆ ಬುಲ್ಲಿ ಗ್ಯಾಂಗ್ ಮೆಂಬರ್ಸ್ ಎಲ್ಲ ಅಲ್ಲಿಂದ ಎದ್ರಕೊಂಡು ಓಡೋಗ್ತಾರೆ. ಎಸ್ಪೆಷಲಿ ಆ ಬ್ಲೂ ಶರ್ಟ್ ಅನ್ನು. ಅಲ್ಲಿಗೆ ಯಾರೋ ಒಬ್ಬ ಬಂದ್ಬಿಟ್ಟು ಆ ಬ್ಲೂ ಶರ್ಟ್ ಹಾಕೊಂಡಿರೋ ಬುಲ್ಲಿಗೆ ನಿಜವಾಗ್ಲೂ ಕಾಲಾಗ್ವತ್ತು ಅವನನ್ನ ದೂರ ಎಸಿತಾನೆ. ಒಂದ್ ಹೆವಿ ಶಾಟ್ ಹೊಡೆದ್ಬಿಟ್ಟು ಆರಿಸ್ತಾನೆ ಅಲ್ಲಿಂದ. ಅವ್ನ್ ಗೇಮ್ ಓವರ್. ಅವ್ನ್ ಯಾರು ಅಂತ ನೋಡಿದ್ರೆ ಇಟ್ಸ್ ಅವರ್ ಗೋ ಕೇಮ್. ಅವ್ನ ಇಲ್ಲಿ ಬಂದ್ಬಿಟ್ಟು ಹೇಳ್ತಾನೆ ಒಬ್ನಿಗೆ $1,000 ಅಂದ್ರೆ 3 ಜನ ಇದಾರೆ, $3,000 ಡೀಲ್ ತಾನೆ ಅಂತ ಹೇಳ್ತಾರೆ. ಬರ್ತಾನೆ ಉಡಲ್ ಮಾತ್ ಚಾಲು. ಇವನ್ ಬಾಯಲ್ಲಿ ನಿಜವಾಗ್ಲೂ ಅರಟೆ ಬಿಟ್ಬಿಟ್ಟು ಇನ್ನೇನು ಬರೋದೇ ಇಲ್ಲ. ನೀವು ಮುಂದೆ ನೋಡ್ತಾನೆ ಇರ್ರಿ. ಅವ್ನ್ ಪಕ್ಕದಲ್ಲಿ ನಾವು ನೋಡ್ತೀವಿ ಆ ಬುಲಿ ಆಗ್ತಿತ್ತು ಹುಡುಗನೇ ನಿಂತಿದ್ದಾನೆ. ಯಾರು ಅಂದ್ರೆ ಈ ಬುಲಿಸು ಪೋಲಿ ಕಟ್ ಹಾಕ್ಬಿಟ್ಟು ಹೊಡಿತಿದ್ರಲ್ಲ ಅದೇ ಹುಡುಗ. ಅವನನ್ನ ಕರ್ಕೊಂಡ್ ಬಂದಿದ್ದಾನೆ ಗೋಕಿಮ್ ನ. ಸೀದಾ ಮಾನ್ಸ್ಟರ್ ಕರ್ಕೊಂಡ್ ಬಂದಿದ್ದಾನೆ. ಇವ್ನ್ ಹೆಂಗ್ ಕರ್ಕೊಂಡ್ ಬಂದ ಅಂದ್ರೆ ಗೋಕಿಮ್ ಇದ್ದಾನೆ ಇವನ್ ಕಸಿನ್ ಬ್ರದರ್. ಅಂಡ್ ಈ ಕ್ಯಾರೆಕ್ಟರ್ ಹೆಸರು ನಿಮಗೆ ಕರೆಕ್ಟ್ ಆಗಿ ಗೊತ್ತಿರ್ಲಿ, ಗೋಕಿಮ್ ಮುಂದೆ ಸಖತ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಇವನ್ ಹೆಸರು ನೀವು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಕೇಳಿದ್ರೆ ಅದನ್ನೇ ಫೋನ್ ಮಾಡಿ ಹೇಳಿದ್ದೆ. ಈಗ ನಾನ್ ದುಡ್ಡು ಕಲೆಕ್ಟ್ ಮಾಡ್ತಿಲ್ಲ, ಗೋಕಿಮ್ ಕಲೆಕ್ಟ್ ಮಾಡ್ತಿದ್ದಾನೆ. ಕರೆಂಟ್ ಟೈಮ್ ನಲ್ಲಿ ಗೋನೆ ಇದ್ದನು ದುಡ್ಡು ಕಲೆಕ್ಟ್ ಮಾಡ್ತಿರೋದು. ಆಗ್ಲೇ ಬುಲಿ ಗ್ಯಾಂಗ್ ಲೀಡರ್ ಇದ್ದನು ಗೋನ ಕೇಳ್ತಾನೆ ಯಾರೋ ನೀನು. ಅದಕ್ಕೆ ಗೋ ಇಲ್ಲಿ ಹೇಳ್ತಾನೆ ನಾನು ನಿಮ್ ತರನೇ ವಿಲನ್. ಅಳ್ಳು ಕದಿಸ್ ಬ್ಯಾನರ್ ಬಿಡು ರಿಯಾಕ್ಷನ್ ಏನಿದೆ. ಆಗ್ಲೇ ಗೋ ಮೇಲೆ ಒಬ್ಬ ಪಂಚ್ ಹೊಡಿಯಕ್ ಬರ್ತಾನೆ. ಗೋ ತನ್ನ ಕಾಲಿಂದ ಅವ್ನ ಕಾಲಿಗೆ ಒದ್ದು ಬ್ಯಾಲೆನ್ಸ್ ತಪ್ಪಿಸ್ಬಿಟ್ಟು ಮಂಡಿಯಿಂದ ಮುಖ ಹೊಡಿತಾನೆ. ಹೊಡೆದ್ಬಿಟ್ಟು ಅವನನ್ನ ಅಲ್ಲೇ ಬೀಳಿಸ್ತಾನೆ. ಅವ್ನ್ ತನ್ನ ಪಾಕೆಟ್ ಇಂದ ಕೈನು ತೆಗ್ದಿಲ್ಲ, ಬರೀ ಕಾಲಲ್ಲಿ ಶಾರ್ಟ್ ಹೊಡ್ಬಿಟ್ಟು ಅವನನ್ನ ಮಲಗಿಸಿದಾನೆ. ಮುಂದೆ ಅವನೇ ಹೇಳ್ತಾನೆ ಇದೆಲ್ಲ ಮಾಡ್ತಿರೋದು ಅವನು ದುಡ್ಡಿಗೋಸ್ಕರ. ಅವ್ನ ಕಸಿನ್ ಬ್ರದರ್ ದುಡ್ಡು ಕೊಟ್ಟಿದ್ದಕ್ಕೆ ಇವ್ರನ್ನ ಚೆನ್ನಾಗಿ ಕುಡ್ತಿರೋದು ದುಡ್ಡಿನ ಮೇಲೆ. ಅಂಡ್ ಫೈನಲಿ ಇದನ್ನ ನೋಡ್ಬಿಟ್ಟು ಬುಲಿ ಗ್ಯಾಂಗ್ ಲೀಡರ್ ಇದ್ದಾನೆ ಈಗ ಸೀರಿಯಸ್ ಆಗ್ತಾನೆ. ಅವನೊಂದು ಕಟರ್ ತೆಗಿತಾನೆ ಅವನ ಪಾಕೆಟ್ ಇಂದ. ಅದು ನೋಡಿ ಗೋ ಹೇಳ್ತಾನೆ ಇವ್ನು ಚೀಟಿಂಗ್ ಮಾಡ್ತಿದ್ದಾನೆ, ಕಟರ್ ತೆಗ್ದಿದ್ದಾನೆ, ಅವಳು ದುಡ್ಡು ಜಾಸ್ತಿ ಆಗುತ್ತೆ ಇವನನ್ನ ಸೋಲ್ಸಕ್ಕೆ. ಬಟ್ ಇದೇ ಟೈಮ್ ಅಲ್ಲಿ ಗೋ ಇದ್ದನು ವಾಸ್ಕೋ ನೋಡ್ತಾನೆ. ಹುಡುಗನ್ ಮೈ ಮೇಲೆ ಇಷ್ಟೊಂದು ಕಟ್ಟು ಟ್ಯಾಟು ಅಶ್ಲೀಲ್ ವರ್ಡ್ಸ್ ಎಲ್ಲ ಇದಾವೆ. ಅದನ್ನ ನೋಡ್ಬಿಟ್ಟು ಒಳಗೆ ಯೋಚನೆ ಮಾಡ್ತಾನೆ. ಸೊ ಇಲ್ಲಿ ಇವರಿಂದ ಇವನಿಗೆ ತೊಂದರೆ ಆಗಿದೆ, ಇವನೀಗ ವಿಕ್ಟಿಮ್ ಇದ್ದಾನೆ. ಇವ್ನ್ ಪೆನ್ ಇಟ್ಕೊಂಡ್ಬಿಟ್ಟು ಆ ಹುಡುಗನ್ ಬುಲಿ ಮಾಡಿದ್ದಾನೆ. ಆಗ್ಲೇ ಆ ಬುಲಿ ಲೀಡರ್ ಚಾಕುವಿಂದ ಅಟ್ಯಾಕ್ ಮಾಡ್ತಾನೆ ಗೋಗೆ. ಬಟ್ ಗೋ ಇದ್ದನು ವಿತ್ ಇವಿಲ್ ಸ್ಮೈಲ್ ಹೇಳ್ತಾನೆ ಈಗ ನಾನು ಏನ್ ಬೇಕಾದ್ರೂ ಮಾಡಬಹುದು, ನನಗೆ ಕೇಳೋರು ಯಾರು ಇಲ್ಲ. ಆಗ್ಲೇ ಆ ಗ್ಯಾಂಗ್ ಲೀಡರ್ ಇದ್ದಾನೆ ಅಟ್ಯಾಕ್ ಮಾಡ್ತಾನೆ. ಗೋ ಇದ್ದನು ಅವ್ನ ಮುಖಕ್ಕೆ ಚೇರ್ ತಗೊಂಡು ಹೊಡಿತಾನೆ. ಸರಿಯಾಗಿ ಬಿತ್ತಿ ಏಟಿವ್ನಿಗೆ ಬಂದ್ವೆ. ಇದರಿಂದ ಬುಲಿ ಗ್ಯಾಂಗ್ ಲೀಡರ್ ಇದ್ನಲ್ಲ ಅವ್ನು ಅಲ್ಲೊಂದು ಪೂರ್ತಿ ಉದ್ರೋದ್ವು. ಬಟ್ ಗೋ ಇದ್ದನು ಅಲ್ಲೇ ನಿಲ್ಲಲ್ಲ. ಅವ್ನ ಕೈಯಲ್ಲಿ ಕಟ್ರೆ ಇಟ್ಕೊಂಡಿದ್ನಲ್ಲ ಆ ಕೈಗೆ ತನ್ನ ಬೂಟಿಂದ ತುಳಿತಾನೆ, ಒಸಕ್ತಾನೆ, ಹೊಡಿತಿರ್ತಾನೆ. ಆ ಬುಲಿ ಕೈಯಲ್ಲಿ ನಿಜವಾಗ್ಲಿ ಎಲ್ಲಾ ಮೂಳೆ ಮುರಿದೋಗೋವರೆಗೂ ಕಾಲಲ್ಲೇ ತುಳಿತಿರ್ತಾನೆ. ಅದಕ್ಕೆ ಆ ಬುಲೆಟ್ ಗ್ಯಾಂಗ್ ಲೀಡರ್ ಗೋ ಕೇಳ್ತಾನೆ ನೀನ್ ಇದನ್ನೆಲ್ಲ ಯಾಕೆ ಮಾಡ್ತಿದ್ಯಾ, ನಮಗೆ ಯಾಕೆ ಹಿಂಗ್ ಹೊಡಿತಿದ್ಯಾ ನೀನು. ಅದಕ್ಕೆ ಗೋ ಹಿಂಗ್ ಚಿಲ್ಲಾಗಿ ಹೇಳ್ತಾನೆ ನಾನು ನಿಮ್ ತರನೇ, ನೀವು ವೀಕ್ ಪೀಪಲ್ ನ ಟಾರ್ಚರ್ ಮಾಡ್ತೀರಾ ನಿಮ್ಗೂ ಮಜಾ ಬರುತ್ತೆ. ಸೊ ನಾನು ವೀಕ್ ಪೀಪಲ್ ನ ಟಾರ್ಚರ್ ಮಾಡ್ತೀನಿ, ನನಗೂ ಮಜಾ ಬರುತ್ತೆ. ನೀವು ಅವ್ರಿಗೆ ಹೊಡೆಯೋದು ಹಿಂಸೆ ಕೊಡೋದು ಮಾಡ್ತೀರಾ, ನಾನು ಮಾಡ್ತಿದ್ದೀನಿ, ಡಿಫರೆನ್ಸ್ ಏನಿಲ್ಲ ತಾನೆ, ನಾನು ನಿಮ್ ತರನೇ ಸೇಮ್ ಸೇಮ್. ಆಗ್ಲೇ ಗೋ ಇದ್ದನು ಲೀಡರ್ ನ ಹೆಂಗ್ ಚಚ್ದ ಅಂದ್ರೆ ಅವ್ನ್ ಪ್ಯಾಂಟ್ ಅಲ್ಲಿ ಲಿಟ್ರಲಿ ಹುಚ್ಚಬೇಕು ಅಂತಾನಲ್ಲೇ. ಅವ್ನ್ ಎದ್ರಕೊಂಡು ಹೋದವ್ರು ಅವನಿದ್ದ ಟೀಚರ್ ನ ಕರೀತಾನೆ. ಇದೆಲ್ಲ ನೋಡ್ಬಿಟ್ಟು ವಾಸ್ಕೋ ಲಿಟ್ರಲಿ ಶಾಕ್ ಹೋಗ್ತಾನಲ್ಲಿ. ಗೋ ಇದ್ದನ ಬುಲಿಸ್ ಬೂಸ ತೆಗಿಯಕ್ಕಿಂತ ಮುಂಚೆ ಇಲ್ಲಿಗೆ ಟೀಚರ್ ಬರ್ತಾರೆ. ಅವರೆಲ್ಲ ಇವ್ರನ್ನ ಕರ್ಕೊಂಡ್ಬಿಟ್ಟು ಪ್ರಿನ್ಸಿಪಲ್ ಆಫೀಸ್ ಹೋಗ್ತಾರೆ. ಆಗ್ಲೇ ಆ ಬುಲಿಸ್ ಇದ್ದರು ಬ್ರೀಫ್ಲಿ ಡಿಟೋ ಎಲ್ಲ ಸ್ಟೋರಿ ಹೇಳ್ತಾರೆ. ಇಲ್ಲಿ ಇವ್ ನಮ್ಮನ್ನು ಹೊಡೆದ ಕಾಲಲ್ಲಿ ಚಚ್ದ ಕೈ ಮುರಿದಿದ್ದಾನೆ ಅಂತ ಎಲ್ಲ ಡೀಟೇಲ್ ಹೇಳ್ತಿರ್ತಾರೆ. ಬಟ್ ಗೋ ನೋಡಿ ಅವ್ನ್ ಫುಲ್ ಚಿಲ್ ಆಗಿದ್ದಾನೆ. ಅವ್ನ್ ಹೇಳ್ತಿದ್ರು ಬೊಗಳಿರ್ ಬೊಗಳ್ಕೈ. ಆಗ್ಲೇ ಅವರೆಲ್ಲ ಕತೆ ಪುರಾಣ ಮುಗ್ದಿದ್ಮೇಲೆ ಗೋ ಇದ್ದನ್ನು ಟೀಚರ್ ಹೇಳ್ತಾನೆ ನಿಮ್ ಸ್ಕೂಲ್ ಅಲ್ಲಿ ನಿಮಗೆ ಗೊತ್ತಾಗ್ದಿಲ್ದಂಗೆ ದೊಡ್ಡ ಕ್ರೈಮ್ ಆಗಿದೆ. ನೀವು ಈ ಹುಡುಗನ್ ಬಾಡಿ ನೋಡಿ, ಈ 3 ಜನ ಸೇರ್ಬಿಟ್ಟು ಈ ಹುಡುಗನ್ ಮೇಲೆ ಅತ್ಯಾಚಾರ ಮಾಡಿದ್ದಾರೆ, ಕೆಟ್ಟ ಟ್ಯಾಟೂಸ್ ಬರ್ದಿದ್ದಾರೆ, ಟಾರ್ಚರ್ ಮಾಡಿದ್ದಾರೆ ಈ ಹುಡುಗನ್ಗೆ. ಸೊ ಇವ್ರು ಹಿಂಗ್ ಮಾಡಿರೋದಕ್ಕೆ ನಾನ್ ಸೆಲ್ಫ್ ಡಿಫೆನ್ಸ್ ಅಲ್ಲಿ ಹೊಡೆದಿದ್ದೀನಿ ಅವ್ರಿಗೆ ಅಷ್ಟೇ. ಇಲ್ಲಿ ಪ್ರಿನ್ಸಿಪಲ್ ಬೇರೆ ಏನೋ ಮಾತಾಡಕ್ ಹೋಗ್ತಾನೆ. ಬಟ್ ಗೋ ಇದ್ದನ ಅವ್ರು ಕಟ್ ಮಾಡ್ತಾ ಇಲ್ಲಿ ಹೇಳ್ತಾನೆ ಇಲ್ಲಿ ಈಗ ನಡೆದಿದ್ದು ನಾನ್ ಏನಾದ್ರು ಆಚೆ ಹೇಳಿದ್ರೆ ಏನಾಗುತ್ತೆ ಅಂತ ಗೊತ್ತಲ್ಲ ಅಂತ ಹೇಳಿ ಥ್ರೆಟನ್ ಮಾಡ್ತಾನೆ. ಪಬ್ಲಿಕ್ ಈ ಮಾತು ಗೊತ್ತಾದ್ರೆ ಸ್ಕೂಲ್ ಇಮೇಜ್, ಪ್ರಿನ್ಸಿಪಲ್ ರೆಪ್ಯುಟೇಷನ್ ಎಲ್ಲ ಪೂರ್ತಿ ಧೂಳಾಗ ಹೋಗುತ್ತೆ. ಗೋ ಇಲ್ಲಿ ಪ್ರಿನ್ಸಿಪಲ್ ಗೆ 2 ಚಾಯ್ಸ್ ಕೊಡ್ತಾನೆ. ಫಸ್ಟ್ ನೀನ್ ನನ್ನ ಬಿಟ್ಬಿಡು, ಸೆಕೆಂಡ್ ನಿನ್ ಸ್ಕೂಲ್ ನ ಬಂದ್ ಮಾಡ್ಕೊಂಡು ಎಲ್ಲಾರು ಹೊಲ್ಟೋಗು. ನೋಡ್ತಿದ್ದೀರಾ ಗೋ ಹೆಂಗ್ ತಲೆ ಹೊಡಿಸ್ತಾನೆ. ಈಸ್ ಇಂಟೆಲಿಜೆಂಟ್ ಇವನು. ಕೊನೆಗೆ ಅವನು ಹೇಳ್ತಾನೆ ಪೊಲೀಸಿಗೆ ಕರೀತಾರೆ. ಕರೆಕ್ಟ್ ನನ್ನ ಹತ್ರ ಎವಿಡೆನ್ಸ್ ಇದೆ. ಸೀನ್ ಎಲ್ಲ ಮುಗಿದ್ಮೇಲೆ ಎಲ್ಲ ಕತೆ ಕೇಳಿದ್ಮೇಲೆ ಪ್ರಿನ್ಸಿಪಲ್ ಯಾವ ನೋ ಚಾಯ್ಸ್ ಅವನು ಆ ಬುಲೆಟ್ ಗ್ಯಾಂಗ್ ಹುಡುಗರನ್ನೆಲ್ಲ ಡಿಸ್ಮಿಸ್ ಮಾಡ್ತಾನೆ, ಬೇರೆ ಸ್ಕೂಲಿಗೆ ಟ್ರಾನ್ಸ್ಫರ್ ಮಾಡ್ತಾನೆ ಅಂತ ಕೇಳ್ರಿ. ಆಗ್ಲೇ ಗೋಕಿಮ್ ಇದ್ದನು ಸೀನ್ ಎಲ್ಲ ಸಾರ್ಟ್ ಔಟ್ ಮಾಡ್ಬಿಟ್ಟು ಹೋಗ್ತಿರ್ತಾನೆ ಬಾಯ್ ಬಡಿ ಅಂತ ಹೇಳಿ. ಬಟ್ ಹಿಂದ್ಲಿಂದ ಇದ್ದನು ವಾಸ್ಕೋ ಅವ್ರನ್ನ ಕರೀತಾನೆ. ಹೋಗಿಲಿ ಕ್ವಶನ್ ಕೇಳ್ತಾರೆ ನಿನ್ ತರ ನಾನ್ ಹೆಂಗ್ ಸ್ಟ್ರಾಂಗ್ ಆಗೋದು. ಅದಕ್ಕೆ ಗೋ ಇದ್ದನು ವಾಟ್ ಎವರ್ ಗಾಳಿದ ಉತ್ತರ ಕೊಡ್ತಾನೆ. 100 ಪುಷ್ ಅಪ್ಸ್, 100 ಸಿಟ್ ಅಪ್ಸ್, 100 ಸ್ಕ್ವಾಡ್ಸ್ ಅಂಡ್ 10 ಕಿಲೋಮೀಟರ್ ರನ್ ನಾನೆಲ್ಲ ಡೈಲಿ ಮಾಡ್ತೀನಿ ಅಂತ ಸುಮ್ನೆ ಹೇಳ್ತಾನೆ ಅವನು. ಹಂಗೆ ನಿಮಗೆ ಗೊತ್ತಾಗಿರ್ಬೇಕು ಕರೆಂಟ್ ಟೈಮ್ ಅಲ್ಲಿ ವಾಸ್ಕೋ ಇದ್ದನು ಯಾರಿಂದ
ಇನ್ಸ್ಪೈರ್ ಆಗ್ಬಿಟ್ಟು ಈ ತರ ಮಾಡ್ತಿದ್ದಾನೆ ಎಕ್ಸರ್ಸೈಸ್ ನ ಅಂತವ ಗೋವಿಂದಾನೆ. ನೆಕ್ಸ್ಟ್ ಗೋಕಿಮ್ ಕಸಿನ್ ನೋಡ್ತೀವಿ ನಾವಿಲ್ಲಿ. ಅವನೊಂದು ಕ್ಯಾಂಡಿ ತಿಂತಿದ್ದ, ಆ ಕ್ಯಾಂಡಿಲ್ ಒಂದು ಶಾರ್ಪ್ ನೀಡಲ್ ಇರುತ್ತೆ. ಅದನ್ನ ನೋಡ್ಬಿಟ್ಟು ವಾಸ್ಕೋ ಇದನ್ನ ಸಖತ್ ಎದರ್ತಾನೆ, ಯಾಕಂದ್ರೆ ಅವನು ಈಗ್ಲೂ ಕೂಡ ಟ್ರಾಮಾ ಫೋಬಿಯಾ ಇದೆ. ಮುಂದೆ ಜೇಸಿದ್ದನ್ ವಾಸ್ಕೋಗ್ ಒಂದು ಐಡಿಯಾ ಕೊಡ್ತಾನೆ, ನಿನ್ ಬಾಡಿಲಿರೋ ಕೆಟ್ಟ ಟ್ಯಾಟೂಸ್ ನೆಲ್ಲ ನಾವು ಹೋಗಿಸ್ಬೋದು. ಅದು ಹೇಗೆ ಅಂದ್ರೆ ಸ್ಟೈಲಿಶ್ ಟ್ಯಾಟೂ ಬಿಡಿಸ್ಬಿಟ್ಟು ಪೂರ್ತಿ ಕಲರ್ಫುಲ್ ಆಗಿ ಅಂತ ಹೇಳ್ಬಿಟ್ಟು ಐಡಿಯಾ ಕೊಡ್ತಾನೆ. ಅಂಡ್ ವಾಸ್ಕೋಗೆ ನೀಡಲ್ಸ್ ಕಂಡ್ರೆ ಭಯ, ಸೊ ಟ್ಯಾಟೂ ಬೇಡ ಅಂತ ನಾವು. ಸೊ ಜೇಸಿಲಿ ಅವನಿಗೆ ಒಂಚೂರು ಪ್ರೋತ್ಸಾಹ ಕೊಟ್ಬಿಟ್ಟು ಹೇಳ್ತೇನೆ, ನಾನ್ ಮೊದಲು ಟ್ಯಾಟೂ ಮಾಡಿಸ್ತೀನಿ, ನಿನಗೆ ಏನಾದ್ರೂ ಇಷ್ಟ ಆದ್ರೆ ನೀನ್ ಅದನ್ನ ಮಾಡಿಸು. ಜೇಸಿದ್ದನು ತನ್ನ ಎದೆ ಮೇಲೆ ಒಂದು ಚಿಕ್ಕ ಟ್ಯಾಟೂ ಮಾಡಿಸ್ತಾನೆ. ಅಂಡ್ ವಾಸ್ಕೋಗೆ ಅದ್ ನೋಡ್ಬಿಟ್ಟು ಸಖತ್ ಇಷ್ಟ ಆಗುತ್ತೆ. ಅವನು ಕೂಡ ಒಪ್ಕೊಳ್ತಾನೆ, ನಡಿ ಟ್ಯಾಟೂ ಮಾಡ್ಸೋಣ ಅಂತವ. ಅವ್ರಿಬ್ರು ಇಲ್ಲಿ ಟ್ಯಾಟೂ ಹಾಕಿಸ್ಕೊಳಕ್ ಹೋಗ್ತಾರೆ, ಟ್ಯಾಟೂ ಆರ್ಟಿಸ್ಟ್ ಅವ. ಬಟ್ ಟ್ಯಾಟೂ ಆರ್ಟಿಸ್ಟ್ ವಾಸ್ಕೋ ಮೈ ಮೇಲಿರೋ ಮಾರ್ಕ್ ನೋಡ್ಬಿಟ್ಟು ಶಾಕ್ ಆಗಿ ಹೋಗ್ತಾನೆ. ಅವ್ನು ಹೇಳ್ತಾನೆ, ನಾನ್ ಇವನ್ ಮೈ ಮೇಲೆ ಟ್ಯಾಟೂ ನಿಜವಾಗ್ಲೂ ಮಾಡೋದೇ ಇಲ್ಲ, ಕ್ಲಿಯರ್ಲಿ ಹೇಳ್ಬಿಟ್ಟು ನೋ ಅಂತಾನೆ. ಬಟ್ ಜೇಸಿದ್ದನು ಸೋಲ್ ಒಪ್ಕೊಳ್ಳಲ್ಲ. ಅವ್ನ್ ದಿನಾಲು ಟ್ಯಾಟೂ ಆರ್ಟಿಸ್ಟ್ ಮನೆ ಮುಂದೆ ನಿಂತ್ಕೊಂಡು ಬೇಡ್ಕೊಳ್ತಿರ್ತಾನೆ. ಚಳಿ ಗಾಳಿ ಮಳೆಲೆಲ್ಲ ಅವ್ರ ಮನೆ ಮುಂದೆನೆ ಕಾಯ್ಕೊಂಡು ನಿಂತಿರ್ತಾನೆ. ಸೊ ಒಂದಿನ ಟ್ಯಾಟೂ ಆರ್ಟಿಸ್ಟ್ ನೋಟಿಸ್ ಮಾಡ್ಬಿಟ್ಟು ಒಪ್ಕೊಳ್ತಾನೆ, ವಾಸ್ಕೋ ಬಾಡಿ ಮೇಲೆ ಟ್ಯಾಟೂ ಹಾಕಿಸ್ತಾನೆ. ಅಂಡ್ ಇದಾಗ್ಬಿಟ್ಟು ನಾವಿಲ್ಲಿ ಕರೆಂಟ್ ಟೈಮಿಗೆ ಬರ್ತೀವಿ. ಈ ಫ್ಲಾಶ್ ಬ್ಯಾಕ್ ಏನಿತ್ತು ಇದು 3 ವರ್ಷದ ಹಿಂದೆ ಆಗಿರಿದ್ದು. ಆಗ್ಲೇ ಅಲ್ಲಿ ಯಾರೋ ಬೈಕ್ ಅಲ್ಲಿ ಸ್ಪೀಡ್ ಆಗಿ ಓಡಿಸ್ಕೊಂಡ್ ಬರ್ತಾರೆ. ಅಂಡ್ ಜೇಸು ಕೂಡ ಇದನ್ನ ನೋಟಿಸ್ ಮಾಡ್ತಾನೆ, ಯಾರೋ 3 ಜನ ಬೈಕ್ ಅಲ್ಲಿ ಬರ್ತಿದ್ದಾರೆ. ಅಂಡ್ ಆ 3 ಜನ ಯಾರು ಅಂತ ನೋಡಿದ್ರೆ ಅವರು ಓಲ್ಡ್ ಬುಲೀಸ್. ಯಾರ್ ಜೇಸ್ ಅಂಡ್ ವಾಸ್ಕೋ ಮೈ ಮೇಲೆ ಕೆಟ್ಟ ಟ್ಯಾಟೂಸ್ ಬರ್ತಿದ್ರಲ್ಲ ಅದೇ ಬುಲೀಸು. ಅಂಡ್ ಜೇಸ್ ಇದನ್ನು ಇವ್ರು ನೋಡಿದ ಕೂಡಲೇ ಕಂಡಿಡಿತಾನೆ. ಆಗ್ಲೇ ಅವ್ರು 3 ಜನ ಚಪ್ರಿಸು ಹುಡುಗಿರ್ನ ಸುತ್ತಾಡಿಸ್ತಿದ್ರು. ಅವ್ರು ಒಂದ್ ಜಾಗದಲ್ಲಿ ನಿಂತ್ಕೊಂಡು ಸಿಗರೇಟ್ ಸೇರ್ತಿದ್ರು. ಆಗ್ಲೇ ಅವ್ರು 3 ಜನ ಇದ್ದರು ವಾಸ್ಕೋನ ನೋಟಿಸ್ ಮಾಡ್ತಾರೆ. ಅವ್ನ ಬಾಡಿ ಪೂರ್ತಿ ನೋಡ್ಬಿಟ್ಟು ಅವ್ರು ಎದ್ರು ಹೋಗ್ತಾರೆ, ಎಸ್ಪೆಷಲಿ ಅವ್ನ ಟ್ಯಾಟೂ ನೋಡಿ. ಇವ್ರಿಗೆ ಈಗ್ಲೂ ಗೊತ್ತಾಗಿಲ್ಲ, ಈ ಹುಡುಗನ ನಾವು ಹಿಂದೆ ಬುಲಿ ಮಾಡಿದ್ವಿ, ಇವನ್ ಮೇಲೆ ಕೆಟ್ಟ ಟ್ಯಾಟೂ ಬರ್ದಿದ್ವಿ ಬಾಡಿ ಮೇಲೆ. ಅವ್ರು ನಿಜವಾಗ್ಲೂ ವಾಸ್ಕೋನ ಕಂಡು ಹಿಡಿಯಕ್ಕೆ ಆಗಲ್ಲ. ಬಟ್ ಜೇಸ್ ನ ಅವ್ರು ಕಂಡು ಹಿಡಿತಾನೆ, ಇವ್ನು ಅದೇ ಹುಡುಗನೆ. ಆಗ್ಲೇ ಅಲ್ಲಿಗೆ ಜೇಸ್ ಹತ್ರ ವಾಸ್ಕೋ ಬರ್ತಾನೆ. ಅವ್ನ್ ಟಾಯ್ಲೆಟ್ ಹೋಗೋಣ ನಡಿ, ಬಾತ್ರೂಮ್ ಹೋಗಂಗೈತಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಆ ನಮ್ಮ ಹುಡುಗರಲ್ಲಿ ಇದೆಲ್ಲ ಕಾಮನ್, ಒಬ್ಬನಿಗೆ ಕರೆದ್ರೆ ಇನ್ನೊಬ್ನಿಗೆ ಬರ್ತಿಲ್ಲ ಅಂದ್ರೂ ಬರ್ಲೇಬೇಕು, ಏನು ಮಾಡಕ್ಕಾಗಲ್ಲ. ಆಗ್ಲೇ ಇಲ್ಲಿ ವಾಸ್ಕೋ ಅಂಡ್ ಜೇಸ್ ಟಾಯ್ಲೆಟ್ ಹೋಗ್ತಿದ್ರು. ಈ ಚಾನ್ಸ್ ನೋಡ್ತಾ ಆ ಬುಲೀಸ್ ಇದ್ದರು ಚಿಕ್ ಡ್ಯಾನಿಯಲ್ಲಿ ತೊಂದ್ರೆ ಕೊಡಕ್ ಬರ್ತಾರೆ ಇಲ್ಲಿಗೆ. ಇನ್ನೇನ್ ಚಿಕ್ ಡ್ಯಾನಿಯಲ್ಲಿ ಇವ್ರು ಚಟ್ನಿ ಮಾಡ್ಬೇಕು, ಅಷ್ಟರಲ್ಲಿ ಇಲ್ಲಿ ಜೇಸ್ ಬರ್ತಾನೆ ಇಲ್ಲಿಂದ. ಹೇಳ್ತಿದ್ದ, ಇಷ್ಟು ವರ್ಷ ಆದ್ರೂ ನೀವು ಇನ್ನೂ ಬದ್ಲಾಗಿಲ್ಲ. ಮುಂದೆ ಜೇಸಿಗೆ ಆ ಬುಲೀಸ್ ಕೇಳ್ತಾರೆ, ನೀನ್ ಒಬ್ನೇ ಬಂದಿದ್ಯಾ ಇಲ್ಲ ನಿನ್ ಫ್ರೆಂಡ್ ಕರ್ಕೊಂಡ್ ಬಂದಿದ್ಯಾ? ಅದಕ್ಕೆ ಜೇಸ್ ಇದನ್ನ ಹೇಳ್ತಾನೆ, ನಾನು ಒಬ್ನೇ ಇದೀನಿ, ನಾನು ಒಬ್ನೇ ಸಾಕ್ ನಿಮಗೆ. ಅದು ನೋಡ್ಬಿಟ್ಟು ಗ್ಯಾಂಗ್ ಲೀಡರ್ ಇದ್ದಾನೆ, ಚಾಕುನ ಆಚೆ ತೆಗಿತಾನೆ. ಅಂಡ್ ಜೇಸು ಕೂಡ ಇಲ್ಲಿ ರಿಪ್ಲೈ ಕೊಡ್ತಾ ಹೇಳ್ತಾನೆ, ನಾಯಿ ಬಾಲೆ ಎಂದಿದ್ರು ಡೊಂಕೆ. ಆಗ್ಲೇ ಆ ಬುಲಿ ಲೀಡರ್ ಇದ್ದಾನೆ ಸಿಟ್ಟಾಗಿ ಜೇಸ್ ಮೇಲೆ ಹೊಡೆಯಕ್ ಬರ್ತಾನೆ. ಬಟ್ ಜೇಸ್ ಇದನ್ನು ಗೋಕಿರ್ತಾರ ಒಂದು ಪೋಲ್ ಬೋರ್ಡ್ ತೆಗೆದ್ಬಿಟ್ಟು ಅವ್ನ ಮುಖ ಕೊಡಿತಾನೆ. ತಿರ್ಗಾ ಅಲ್ಲೂ ದ್ರೋದ್ವಾ ನಾವು. ನೆಕ್ಸ್ಟ್ ಮಿಕ್ಕಿದಿಬ್ರು ಕೂಡ ಜೇಸ್ ಹೊಡೆಯಕ್ ಬರ್ತಾರೆ. ಬಟ್ ಬ್ರೋ ಇದನ್ನು ಸಿಂಗಲ್ ಹ್ಯಾಂಡೆಡ್ಲಿ 1v3 ಮಾಡ್ತಾನೆ. 3 ಜನನು ಕುಟ್ ಹಾಕ್ದವನು. ಜೇಸ್ ಇಲ್ಲಿ ವಿನ್ ಆಗಿದ್ದಾನೆ. ಆಗ್ಲೇ ಇಲ್ಲೊಂದು ಫ್ಲಾಶ್ ಬ್ಯಾಕ್ ಬರುತ್ತೆ 2 ವರ್ಷದ ಹಿಂದೆ. ಅಂಡ್ ಫೈನಲಿ ನಾವಿಲ್ಲಿ ನೋಡ್ತೀವಿ ವಾಸ್ಕೋ ಮೈ ಮೇಲೆ ಟ್ಯಾಟೂ ಆರ್ಟಿಸ್ಟ್ ಟ್ಯಾಟೂ ಮಾಡಿದಾನೆ. ಅವ್ನ್ ಲಿಟ್ರಲಿ ಕೂಲ್ ಆಗಿ ಕಾಣಿಸ್ತಿದ್ದಾನೆ ಈಗ. ಆ ಟ್ಯಾಟೂ ಇಂದಾನೆ ಪಾಸ್ಟ್ ಟ್ರಾಮಾ ಏನಿತ್ತು ವಾಸ್ಕೋದು, ಆ ಫೋಬಿಯಾ ಎಲ್ಲ ಹೊರಟೋಯ್ತು. ಶಾರ್ಪ್ ನೀಡಲ್ಸ್ ನೋಡಿ ಎದ್ರಕೊಳ್ಳೋದು ಏನಿತ್ತು ಅದು. ನೆಕ್ಸ್ಟ್ ಈ ಎಲ್ಲ ಜಗಳ ಫೈಟ್ ಆ ಬುಲೀಸ್ ಎಲ್ಲ ಹೋದ್ಮೇಲೆ ವಾಸ್ಕೋ ಅಂಡ್ ಜೇಸ್ ಇದ್ದರು ಬರ್ನೆಕಲ್ಸ್ ಕ್ಲಬ್ ನ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಇದೇ ಫ್ಲಾಶ್ ಬ್ಯಾಕ್ ಅಲ್ಲಿ ನಾವು ತಿರ್ಗಾ ಗೋಕಿಮ್ ನೋಡ್ತೀವಿ. ಗೋಕಿಮ್ ಮುಂದೆ ಯಾರೋ ನಿಂತಿದ್ದಾರೆ, ಅದ್ಯಾರು ಅಂತ ನೋಡಿದ್ರೆ ಇಟ್ಸ್ ಅವರ್ ಗನ್. ಅವ್ನು ಇಲ್ಲಿ ಗೋನ ರಿಕ್ರೂಟ್ ಮಾಡ್ಕೊಳಕ್ ಬಂದಿದ್ದಾನೆ, ಅವ್ನ್ ಪಾರ್ಟ್ನರ್ ಆಗಿ ಕೆಲಸ ಮಾಡಕ್ಕೆ. ಅವನು ಟೀಮಿಗೆ ತಗೊಂಡೋಗಿ ಸ್ವತಃ ಗನ್ನೆ ಬಂದಿದ್ದಾನೆ ಇಲ್ಲಿ, ಅರ್ಥ ಮಾಡ್ಕೊಳ್ರಿ. ಮುಂದೆ ಗನ್ನಿಗೆ ಒಂದು ಸ್ಪೆಷಲ್ ಮಿಷನ್ ಇದೆ, ಅದೇನಂದ್ರೆ ಸ್ಪೆಷಲ್ ಟೆಸ್ಟ್ ನ ಸ್ಟಾರ್ಟ್ ಮಾಡೋದು. ಆ ಸ್ಪೆಷಲ್ ಟೆಸ್ಟ್ ಯಾವ್ದು ಅಂದ್ರೆ ನಮ್ಗೂ ಗೊತ್ತಾಗ್ಲಿಲ್ಲ, ಇಲ್ಲಿ ಏನು ಹೇಳಲ್ಲ, ಇಲ್ಲಿಗೆ ಸೀನ್ ಕಟ್ ಆಗುತ್ತೆ. ಇವ್ ಊಟದಲ್ಲಿ ಉಪ್ಪಿನಕಾಯಿ ತರ ಬಂದ್ರೆ ಸಖತ್ ಮಜಾ ಇರುತ್ತೆ ನೋಡಿ. ಆಗ್ಲೇ ಇಲ್ಲೊಬ್ಬ ಹುಡುಗನ್ ಜೊತೆ ಯಾರೋ ಇಲ್ಲಿ ಬುಲಿ ಮಾಡ್ತಿದ್ದಾರೆ, ಅವನು ಪೋಲಿ ಕಟ್ ಹಾಕ್ಬಿಟ್ಟು ಹೊಡಿತಿದ್ದಾರೆ. ಅದ್ ಯಾರು ಅಂತ ನೋಡಿದ್ರೆ ಇಟ್ಸ್ ಗೋಕಿಮ್ ಕಸಿನ್ ಬ್ರದರ್. ಇವನ್ ಜೊತೆ ಬುಲಿ ಆಯ್ತು, ಈಗ ಇವನ್ ಬೇರೆ ಬುಲಿ ಮಾಡ್ತಿದ್ದಾನೆ. ಜೇಸ್ ಇಲ್ಲಿ ಕೈಗೊಂದು ಹೊಸ ಟ್ಯಾಟೂ ಮಾಡಿಸ್ಕೊಂಡಿದ್ದಾನೆ, ಅದು ವಾಸ್ಕೋಗೂ ತೋರಿಸ್ತಾನೆ. ಅದ್ರ ಮೇಲೆ ಮೈ ಹೀರೋ ಮ್ಯಾನ್ ಇಟಿ ಅಂತ ಹೇಳಿ ಬರ್ದಿರುತ್ತೆ. ಇಟಿ ಮೀನಿಂಗ್ ಏನ್ ಹೇಳು ಅಂತ ಹೇಳಿ ವಾಸ್ಕೋ ಇಲ್ಲಿ ಜೇಸ್ ನ ಕೇಳ್ತಾನೆ. ಜೇಸ್ ಇದ್ದನು ಒಂದು ಶೋ ಹೆಸರು ಹೇಳ್ತಾನೆ. ಅಲ್ಲಿ ಅದ್ರಲ್ಲಿ ಒಬ್ಬ ಸೂಪರ್ ಹೀರೋ ಇದ್ದಾನೆ, ಅವ್ನ್ ಕಂಡ್ರೆ ನನಗೆ ಇಷ್ಟ. ಅವನ ಹೆಸರು ಏನಂದ್ರೆ ವಾಸ್ಕೋ. ಅದೇ ಆಕ್ಷನ್ ಫಿಗರ್ ಜೇಸ್ ಇಲ್ಲಿ ಬಾಲ್ಯದಲ್ಲಿ ವಾಸ್ಕೋ ಅಂಡ್ ಜೇಸ್ ಆಟ ಆಡ್ತಿದ್ರು, ಅದನ್ನ ಇಟ್ಕೊಂಡೆ ಅವನೀಗ ವಾಸ್ಕೋಗೆ ಅದನ್ನ ಕೊಟ್ಟಿದ್ದಾನೆ. ಅವ್ನು ಯುಂಟೆಲಿಯಿಂದ ಚೇಂಜ್ ಮಾಡ್ಕೊಂಡ್ಬಿಟ್ಟು ವಾಸ್ಕೋ ಅಂತ ಹೇಳಿ ಅವನ ಹೆಸರು ಕನ್ವರ್ಟ್ ಮಾಡ್ಕೊಂತಾನೆ. ನೆಕ್ಸ್ಟ್ ವಾಸ್ಕೋ ಇದನ್ನು ಜೇಸಿಗೆ ಹೇಳ್ತಾನೆ, ನೀನ್ ನನ್ನ ಹೀರೋ ಮ್ಯಾನ್ ಜೇಸ್. ಅದಕ್ಕೆ ಜೇಸ್ ಕೂಡ ಸೇಮ್ ಅಂತ ಹೇಳ್ತಾನೆ, ಯು ಆರ್ ಮೈ ಹೀರೋ. ನೆಕ್ಸ್ಟ್ ಜೇಸಿನ ನಮಗೆ ಗೊತ್ತಾಗುತ್ತೆ ಇಟಿ ಮೀನಿಂಗ್ ಏನಂದ್ರೆ ಯುಂಟೆಲಿ. ಅದೇ ವಾಸ್ಕೋ ಹೆಸರು, ರಿಯಲ್ ಹೆಸರು, ಅದು ಶೋ ಹೆಸರು ಏನಲ್ಲ. ಅಂಡ್ ಈ ಮಾತು ವಾಸ್ಕೋಗೂ ಕೂಡ ಗೊತ್ತು. ಅವ್ನ್ ಬಾತ್ರೂಮ್ ಒಳಗೆ ಹೋಗ್ಬಿಟ್ಟು ನಿಜವಾಗ್ಲೂ ಅಳ್ತಾ ಕುಂತಿರ್ತಾನೆ. ಇದು ಪೂರ್ತಿ ಎಮೋಷನಲ್ ಆಗಿ ಹೋಗ್ತಾನೆ ಖುಷಿಯಿಂದ. ಅಂಡ್ ಜೇಸ್ ಕೂಡ ಡೋರ್ ತವ ನಿಂತ್ಕೊಂಡು ಕೇಳ್ತಿದ್ದ, ಆಚೆ ಬಾ ನಾನು ಹೋಗ್ಬೇಕು ಪ್ಲೀಸ್ ಅಂತವ. ಬಟ್ ವಾಸ್ಕೋ ಇದನ್ನ ತನ್ನ ಖುಷಿಲಿ ಅಳ್ತಾ ಮುಳುಗೋಗಿದ್ದಾನೆ ಬ್ರೋ. ಅಂಡ್ ವಾಸ್ಕೋ ಬಾತ್ರೂಮ್ ಅಲ್ಲಿ ಹೇಳೋದ್ರಿಂದಾನೆ ಈ ಆರ್ಕ್ ಇಲ್ಲಿ ಕಂಪ್ಲೀಟ್ ಆಯ್ತು. ಅಂಡ್ ಈ ಬರ್ನಕಲ್ಸ್ ಆರ್ಕ್ ಏನಿತ್ತು ನಿಜವಾಗ್ಲೂ ಒನ್ ಆಫ್ ಮೈ ಫೇವ್ರೇಟ್ ಆರ್ಕ್. ಪೂರ್ತಿ ಕಂಪ್ಲೀಟ್ ಮಾಡಾಕಿದ್ದೀನಿ 2 ಆರ್ಕ್ ವಿಡಿಯೋದಲ್ಲಿ. ವಿಡಿಯೋ ಸಖತ್ ಉದ್ದ ಇದೆ. ನಾನೇನಾದ್ರೂ ನಿಜವಾಗ್ಲೂ ಲುಕಿಸಮ್ ನೋಡ್ಲಿಲ್ಲ ಓದ್ಲಿಲ್ಲ ಅಂದಿದ್ರೆ ನಿಜವಾಗ್ಲೂ ಈ ಕ್ಯಾರೆಕ್ಟರ್ ಬಗ್ಗೆ ನನಗೆ ಗೊತ್ತಾಗ್ತಾನೆ ಇರ್ಲಿಲ್ಲ. ಇಂತ ಓಪಿ ಕ್ಯಾರೆಕ್ಟರ್ ಇದೆ ಅಂತ ಹೇಳಿ ಈಗಲೇ ಗೊತ್ತಾಗಿದೆ ನನಗೆ. ಇದು ಇನ್ನು ಶುರುವಿನ ಚಾಪ್ಟರ್ಸ್. ಮುಂದೆ ಹೋಗ್ಬಿಟ್ಟು ವೆರೈಟಿ ನ್ಯೂ ಆರ್ಕ್ ಓಪಿ ಆರ್ಕ್ಸ್ ಎಲ್ಲ ಬರ್ತವೆ.
ಸ್ಟೋರಿ ನಿಜವಾಗ್ಲೂ ಇದ್ರ ಲೆವೆಲೇ ಬೇರೆ ಇದೆ ಬಿಡ್ರಿ. ನಿಮಗೆ ಆರ್ಟ್ ಟಚ್ ಮಾಡುವಂತ ಆರ್ಕ್ಸ್ ಕೂಡ ಇದಾವೆ, ನಿಜವಾಗ್ಲೂ ಎಮೋಷನಲ್ ಮೂಮೆಂಟ್ಸ್ ಎಲ್ಲ ಸಖತ್ ಜಾಸ್ತಿನೇ ಇದಾವೆ. ಈಗ ಏನಿದೆಯಾ ಇದು ಸ್ಕೂಲ್ ಮೂಮೆಂಟ್, ಇದನ್ನ ಎಂಜಾಯ್ ಮಾಡಿ ಮುಂದೆ ಹೋಗ್ಬಿಟ್ಟು ಫೈಟ್ಸ್ ನಿಜವಾಗ್ಲೂ ಚಾಲು ಆದ್ರೆ ಎಂಡ್ ನಿಜವಾಗ್ಲೂ ಈಗಲೂ ಕೂಡ ಆಗಿಲ್ಲ, ಆನ್ ಗೋಯಿಂಗ್ ಅಲ್ವೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಲುಕಿಸಮ್ ನೆಕ್ಸ್ಟ್ ಪಾರ್ಟ್ ತರನೋ ಬೇಡೋ ನಿಜವಾಗ್ಲೂ ಕಮೆಂಟ್ಸ್ ನಲ್ಲಿ ಪ್ಲೀಸ್ ಹೇಳಿ. ನಾನು ಇನ್ನೊಂದ್ಸರಿ ಹೇಳ್ತಿದ್ದೀನಿ, ನೀವು ಕಮೆಂಟ್ ಮಾಡಿದ್ರೆ ನನಗೆ ಒಂಚೂರು ಮೋಟಿವೇಶನ್ ಬರುತ್ತೆ. ಆ ಮೋಟಿವೇಶನ್ ಇಂದಲೇ ಒಂಚೂರು ವಿಡಿಯೋ ಮಾಡೋದು. ಪ್ಲೀಸ್ ನನಗೆ ಗೊತ್ತಾಗಬೇಕು ಏನ್ ಲುಕಿಸಮ್ ನೋಡ್ತಿದ್ದೀರಾ ಇಲ್ವೋ, ನೀವು ಎಂಜಾಯ್ ಮಾಡ್ತಿದ್ದೀರಾ ಅಂತ ಹೇಳಿ. ಸೊ ಪ್ಲೀಸ್ ಕಮೆಂಟ್ ಮಾಡಿ. ಬಾಕಿ ಜೆಜೆಗೆ ಮಾಂಗ ಅವತ್ತು ಫುಲ್ ಕಂಪ್ಲೀಟ್ ಮಾಡಕ್ಕೆ ಇನ್ನೇನ್ ಹತ್ರ ಬರ್ತಿದೆ. ಸೊ ನೀವು ಇದನ್ನ ಲುಕಿಸಮ್ ಎಂಜಾಯ್ ಮಾಡಿ. ಸೊ ವೆರಿ ಗುಡ್, ಥ್ಯಾಂಕ್ ಯು ಫಾರ್ ಆಲ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬೈ ಬಾಯ್.